ಓಂ ಗುರು ಬಸವಲಿಂಗಾಯ ನಮಃ. ಇಳೆ ನಿಮ್ಮ ಇಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರೆರೆದವರಾರಯ್ಯ. ಕಬ್ಬು ಬಾಳೆ ನಾರಿ ಒಳಕ್ಕೆ ಸಿಹಿ ನೀರೆರೆದವರಾರಯ್ಯ. ಕಳವೆ ಶಾಲೆಗೆ ಓಗರದ ಉದಕವನ್ನೆರೆದವರಾರಯ್ಯ. ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದುಕವನರಯ್ಯ. ಇಂತಿ ಜಲವಂದೇ ನೆಲವಂದೇ ಆಕಾಶವಂದೇ ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೆರಗಾಯಿಯ ಹಾಗೆ ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿ ಬೇರೆ. ಈ ವಚನವನ್ನ ಮನರಂಗಣದಲ್ಲಿ ನೆನೆಯುತ್ತಾ ಬಸವ ಅಂತಾರಾಷ್ಟ್ರೀಯ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ಆಯೋಜಿಸಿದಂತ 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ 5 ಬಸವಣ್ಣನವರ ವಚನಗಳಲ್ಲಿ ಸಸ್ಯ ಸಂಬಂಧವಾದ ಸೂಕ್ತಿಗಳು ಎಂಬ ವಿಷಯದ ಮೇಲೆ ಅನುಭಾವಿಗಳಾದ ಪ್ರೊಫೆಸರ್ ಶಾರದಾ ಪಾಟೀಲ್ ವಿಶ್ವಸ್ತರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅವರ ಸಾಮೂಹಿಕ ಚಿಂತನ ಮತ್ತು ಸಂವಾದದ ಕಾರ್ಯಕ್ರಮ ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ಇಂದಿನ ಅಂತರ್ಜಾಲದ ವೇದಿಕೆಯ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶರಣ ತತ್ವವನ್ನ ಬಸವ ತತ್ವವನ್ನ ಪ್ರಚಾರ ಮಾಡ್ತಾ ಶರಣ ತತ್ವವನ್ನ ಸದಾ ಮಾರ್ಗದರ್ಶನ ಮಾಡ್ತಾ ಇರುವಂತ ನೇತೃತ್ವವನ್ನು ವಹಿಸಿದಂತ ಈ ವೇದಿಕೆ ನೇತೃತ್ವದೊಂದಿಗೆ ಸದಾ ಅತ್ಯುತ್ತಮ ವಿಷಯಗಳ ಮೂಲಕ ಅನುಭವವನ್ನ ಸರ್ವರಿಗೂ ಹಂಚಿಕೆ ಮಾಡ್ತಾ ಇರುವಂತ ದಿಟ್ಟ ಸಂಶೋಧಕ, ಬಹುಭಾಷಾ ಪರಿಣಿತರು ಹಾಗೂ ಅಪ್ಪಟ ಬಸವ ತತ್ವ ಪರಿಪಾಲಕರಾಗಿರುವಂತ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ವೇದಿಕೆಯ ಪರವಾಗಿ ಹಾಗೂ ಇಂದಿನ ವಚನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳ ಪರವಾಗಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಅವರನ್ನ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇಂದಿನ ದತ್ತಿ ದಾಸೋಹಿಗಳಾಗಿರುವಂತ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ಆಯೋಜಿಸಿದಂತ ದತ್ತಿ ಉಪನ್ಯಾಸಕ್ಕೆ ಅವರನ್ನು ಸಹ ವೇದಿಕೆಯ ಪರವಾಗಿ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ವೇದಿಕೆಗೆ ಆಹ್ವಾನ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ವಚನ ಪ್ರಾರ್ಥನೆ ಮಾಡಲಿರುವಂತ ಮೃತ್ಯುಂಜಯ ಶೆಟ್ಟರ್ ಸಹೋದರರಿಗೂ ಸ್ವಾಗತ ಪರಿಚಯ ಹಾಗೂ ಪ್ರಾಸ್ತಾವಿಕ ಮಾಡ್ತಾ ಇರುವಂತ ಬನಶ್ರೀ ಹತ್ತಿ ಸಹೋದರಿಯರಿಗೂ ಶರಣು ಸಮರ್ಪಣೆ ಮಾಡ್ತಾ ಇರುವಂತ ರತ್ನಾ ಬಿರಾದಾರ್, ವಚನ ಮಂಗಳ ಮಾಡ್ತಾ ಇರುವ ಶರಣೆ ಶಾಂತಾ ಲಂಬಿ, ಅಲ್ಲದೆ ಸಂಘಟಕರಾಗಿ ಕೆಲಸ ಮಾಡ್ತಾ ಇರುವಂತ ಪ್ರೊಫೆಸರ್ ಶಾರದಾ ಪಾಟೀಲ್, ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಹಾಗೂ ಶರಣೆ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಸರ್ವರನ್ನ ಅವರಿವರನ್ನದೇ ಎಲ್ಲರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಸ್ವಾಗತವನ್ನು ಕೊಡ್ತಾ ಪ್ರಾರಂಭದಲ್ಲಿ ಅಂತಾರಾಷ್ಟ್ರೀಯ ಗಾಯಕರು ಆಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರು ವಚನ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದೀವಿ. ಎಲ್ಲ ಎಲ್ಲವನರಿತು ಫಲವೆನಯ್ಯ, ಎಲ್ಲ ಎಲ್ಲವನರಿತು ಫಲವೆನಯ್ಯ, ತನ್ನ ತಾನ್ ಅರಿಯಬೇಕಲ್ಲವೇ, ತನ್ನ ತಾನ್ ಅರಿಯಬೇಕಲ್ಲವೇ, ತನ್ನೊಳಗೆ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೇ, ಎಲ್ಲ ಎಲ್ಲವನರಿತು ಫಲವೆನಯ್ಯ, ಎಲ್ಲ ಎಲ್ಲವನರಿತು ಫಲವೆನಯ್ಯ. ಚನ್ನಮಲ್ಲಿಕಾರ್ಜುನ ಆ ಚನ್ನಮಲ್ಲಿಕಾರ್ಜುನ ನೀವು ಅರಿವಾಗಿ ಮುಂದುದೋರಿದ ಕಾರಣ, ನೀವು ಅರಿವಾಗಿ ಮುಂದುದೋರಿದ ಕಾರಣ, ನಿಮ್ಮಿಂದ ನಿಮ್ಮರಿದೆನಯ್ಯ, ಎಲ್ಲ ಎಲ್ಲವನರಿತು ಫಲವೆನಯ್ಯ. ಚನ್ನಮಲ್ಲಿಕಾರ್ಜುನ
ಆ ಆ ಚನ್ನಮಲ್ಲಿಕಾರ್ಜುನ ನೀವು ಅರಿವಾಗೆ ಮುಂದುದೋರಿದ ಕಾರಣ ನೀವು ಅರಿವಾಗೆ ಮುಂದುದೋರಿದ ಕಾರಣ ನಿಮ್ಮಿಂದ ನಿಮ್ಮರಿದೆನಯ್ಯ ಎಲ್ಲವನರಿತು ಫಲವೆನಯ್ಯ ಎಲ್ಲವನರಿತು 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 ಫಲವೆನಯ್ಯ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಅತ್ಯಂತ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನ ಮಾಡುವ ಮೂಲಕ ನಮ್ಮನ್ನೆಲ್ಲ ಭಕ್ತಿ ಲೋಕಕ್ಕೆ ಕೊಂಡೊಯ್ದಿರುವಂತ ಅಂತಾರಾಷ್ಟ್ರೀಯ ಗಾಯಕರಾಗಿರುವ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೆ ವೇದಿಕೆ ಪರವಾಗಿ ಅನಂತ ಶರಣು ಶರಣಾರ್ಥಿಗಳು. ಈಗ ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ಶರಣೆ ಬನಶ್ರೀ ಹತ್ತಿಯವರು ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಿಂದಿಸುವನೊಬ್ಬ, ಸ್ತುತಿಸುವನೊಬ್ಬ, ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಪಾಪವನೊಬ್ಬ ಕೊಂಬ, ಪುಣ್ಯವನೊಬ್ಬ ಕೊಂಬ, ಕೂಡಲ ಸಂಗಮ ದೇವ, ನಿಮ್ಮ ಶರಣರು ನಿತ್ಯ ಮುಕ್ತರು. ಸ್ತುತಿ ನಿಂದೆಗಳಿಗೆ ಕಿವಿಗೊಡದೆ ನಾವೆಲ್ಲ ಒಂದೇ ಬಳ್ಳಿಯ ಹೂಗಳಂತೆ ಒಮ್ಮನದಿ ಒಂದಾಗಿ ಸೇರಿದ ಎಲ್ಲ ಶರಣ ಬಂಧುಗಳಿಗೆ ಸ್ವಾಗತ, ಪರಿಚಯ, ಪ್ರಾಸ್ತಾವಿಕ ನುಡಿ ಹೇಳುವುದು ನನ್ನ ಸೌಭಾಗ್ಯ ಎಂದುಕೊಳ್ಳುತ್ತೇನೆ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ಆಯೋಜಿಸಿದ ಶರಣ ಮಾಸದ ದತ್ತಿ ಉಪನ್ಯಾಸಕ್ಕೆ ಇಂದಿನ ಶುಭ ದಿನದ ಸನ್ನಿಹಿತ ಕಾಲವಿದು. 2026ರ ಶರಣ ಮಾಸದ ಉಪನ್ಯಾಸ ಮಾಲಿಕೆ 5 ಈ ಶುಭಗಳಿಗೆ. ಈ ಶರಣ ಬಳಗವೆಲ್ಲ ಮುಂದೆ ಸಾಗಲು ಹಿಂದೆ ಘನತೆವೆತ್ತ ಒಂದು ಬೃಹದಾಕಾರದ ಶ್ರಮ ಜೀವನವನ್ನೇ ಉಸಿರಾಗಿಸಿಕೊಂಡ ಸಂಸ್ಥಾಪನಾ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮೊದಲು ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಮುಖ್ಯವಾಗಿ ಇಂದಿನ ದತ್ತಿ ದಾಸೋಹಿಗಳಾದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೂ ಮನೆಯ ಬಂಧುಗಳಿಗೂ ಮನದುಂಬಿ ಸ್ವಾಗತ ಕೋರುವೆ. ಇಂದಿನ ವಿಶೇಷ ಉಪನ್ಯಾಸ ಬಸವಣ್ಣನವರ ವಚನಗಳಲ್ಲಿ ಸಸ್ಯ ಸಂಬಂಧವಾದ ಸೂಕ್ತಿಗಳು. ಪ್ರೊಫೆಸರ್ ಶಾರದಮ್ಮನವರು ಎನ್ನುವುದು ಇಮ್ಮಡಿ ಸಂತೋಷದೊಂದಿಗೆ ಮತ್ತೊಮ್ಮೆ ಅವರಿಗೆ ಸುಸ್ವಾಗತ ಕೋರುವೆ. ನನ್ಗೀಗಾಗ್ಲೇ ಸುಧಾ ಮೇಡಮ್ ಅವ್ರು ಹೇಳಿದ್ದಾರೆ, ಶಾರದಮ್ಮನವರ ಪರಿಚಯ ಬಹಳಷ್ಟು ಹೇಳಿದ್ದಾರೆ, ಸಂಕ್ಷಿಪ್ತವಾಗಿ ಹೇಳ್ರಿ ಅಂತ. ಆದ್ರೆ ಬಹುತೇಕ ಇವತ್ತ ಶಾರದಮ್ಮನವರಿಗೆ ಎಷ್ಟು ಒಂದು ಅವಧಿಯನ್ನ ಕೊಟ್ಟಿದ್ದಾರೋ ಅಷ್ಟೇ ಅವಧಿಯಷ್ಟು ವಿಸ್ತಾರವಾಗಿರ್ತಕ್ಕಂಥ ಪರಿಚಯ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಹಳಷ್ಟು ಹರ್ಷ ಅನಿಸ್ತದೆ ನನಗೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕಂಠ ಸಿರಿಯಿಂದ ಖ್ಯಾತರಾದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರು ವಚನ ಪ್ರಾರ್ಥನೆಯ ಸುಶ್ರಾವ್ಯ ಗಾನ ಸುಧಿಯನ್ನು ಉಣಬಡಿಸಿದ ಅವರಿಗೆ ಈ ವೇದಿಕೆ ಪರವಾಗಿ ಅನಂತ ಸ್ವಾಗತ. ಶರಣು ಸಮರ್ಪಣೆ ಮಾಡಲಿರುವ ಶರಣೆ ರತ್ನಕ್ಕ ಬೆರಾದಾರ್ ಅವರಿಗೆ, ವಚನ ಮಂಗಳ ಮಾಡಲಿರುವ ಶರಣೆ ಶಾಂತಾಲಂಬಿ ಅವರಿಗೆ, ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿಯವರಿಗೆ ಅನಂತ ಅನುಮನದ ಸ್ವಾಗತ ಬಯಸುವೆ. ತಾಂತ್ರಿಕ ಸಹಾಯದಲ್ಲಿ ಎತ್ತಿದ ಕೈ ಡಾಕ್ಟರ್ ದಾನಮ್ಮ ಝಳಕಿಯವರು. ಅವರೊಟ್ಟಿಗೆ ತಾಂತ್ರಿಕ ಸಹಾಯವನ್ನು ಯಾವತ್ತು ನಗುವಿನ ಒಡತಿಯಾದ ಶ್ರೀಮತಿ ಶರಣೆ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೂ ಹೃತ್ಪೂರ್ವಕ ಸ್ವಾಗತ ಬಯಸುವೆ. ಸಂಘಟಕರಾದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿಯವರು, ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು, ಶರಣೆ ಗೌರಮ್ಮ ನಾಶಿಯವರು, ಶರಣೆ ಸುಧಾ ಪಾಟೀಲ್ ಅವರು, ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರು, ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಹಾಗೂ ಒಂದೇ ಸೂರಿನಡಿಯಲ್ಲಿ ಗೂಗಲ್ ಮೀಟ್ ನಲ್ಲಿ ಸಂಧಿಸಿದ ಎಲ್ಲ ಸಹೃದಯ ಶರಣ ಬಳಗಕ್ಕೂ ಹೃದಯಾರೆ ಸ್ವಾಗತ ಬಯಸುವೆ. ಈ ಗೂಗಲ್ ಮೀಟ್ ಕಳೆದ 6 ವರ್ಷಗಳಿಂದ ಎಡೆಬಿಡದೆ ನಡೆಯತಕ್ಕಂಥ ಈ ಒಂದು ಉಪನ್ಯಾಸಗಳನ್ನ ಕೇಳುವುದೇ ಒಂದು ನಮ್ಮೆಲ್ಲರ ಸೌಭಾಗ್ಯ. ಯಾಕೆ ಅಂದ್ರೆ ಇಂಥ ಎಲ್ಲ ಉಪನ್ಯಾಸಕರನ್ನ ಒಂದೆಡೆ ಅವರನ್ನ ಈ ವೇದಿಕೆಗೆ ಕರೆತಂದು ಅತ್ಯುತ್ತಮವಾದಂತಹ ಉತ್ಕೃಷ್ಟವಾದಂತಹ ಉಪನ್ಯಾಸವನ್ನ ನಮಗೆ ಉಣಬಡಿಸ್ತಾ ಇರೋರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಈ ವೇದಿಕೆ ಹೀಗೆ ಸಾಗಲಿ,
ಇದು ಆರದ ಆರತಿಯಾಗಲಿ ಎನ್ನುವುದೇ ನಮ್ಮೆಲ್ಲರ ಆಶಯ ಆಗಿದೆ. ಇನ್ನು ಡಾಕ್ಟರ್ ಪ್ರೊಫೆಸರ್ ಶಾರದಮ್ಮ ಅವರ ಪರಿಚಯ ಅಂತಂದ್ರೆ ಸುದೀರ್ಘವಾದಂತಹ ಪರಿಚಯ ಇದೆ. ಬಹಳ ಸಂಕ್ಷಿಪ್ತವಾಗಿ ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂದಿನ ದತ್ತಿದಾನಿಗಳು ಹಾಗೂ ಉಪನ್ಯಾಸ ನೀಡುತ್ತಿರುವ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿಯವರು ಇವರ ಪರಿಚಯ ಮಾಡಿಕೊಡುವುದ್ರ ಜೊತೆಗೆ ನಾಗಪಂಚಮಿ ಸಮೀಪ ಬರ್ತಾ ಇದೆ. ಹೆಂಗಳೆಯರಿಗೆ ತವರಿನ ನೆನಪಾಗ್ತಾ ಇದೆ. ನಾನು ಅವರಲ್ಲಿ ತಾಯಿಯ ಪ್ರೀತಿಯನ್ನು ಅನುಭವಿಸಿದೆ. ಮೊನ್ನೆ ಧಾರವಾಡಕ್ಕೆ ಬಂದಾಗ ವನಶ್ರೀ ಎಂದು ನನ್ನನ್ನು ಗುರುತಿಸಿ ಆಪ್ತವಾಗಿ ಮಾತನಾಡಿದ್ದು ಯಾವತ್ತೂ ನನ್ನಲ್ಲಿ ಆ ಪ್ರೀತಿ ಶಾಶ್ವತವಾಗಿ ಬೇರೂರಿದೆ. ನಮ್ಮ ಕೇಂದ್ರದ ಮೊದಲ ವಿಶ್ವಸ್ಥರು ಎಂಬ ಹೆಮ್ಮೆ ನಮಗಿದೆ. 9/3/1947 ಕೃಷಿ ಕುಟುಂಬದಲ್ಲಿ ಜನಿಸಿದರು. ತಂದೆ ಶಂಕರಗೌಡ, ತಾಯಿ ಗಂಗಾಬಾಯಿ. 4 ಸಹೋದರಿಯರು, 2 ಸಹೋದರರ ತುಂಬು ಕುಟುಂಬ. ಪ್ರಾಥಮಿಕ ಶಿಕ್ಷಣ ವಿಜಯಪುರದ ಸಿಂದಗಿಯಲ್ಲಿ, ಶಂಕರಪ್ಪ ಸಕ್ರಿ ಅಲ್ಲಿ ಹೈಸ್ಕೂಲ್ ಒಂದು ಶಿಕ್ಷಣವನ್ನ, ಬಾಗಲಕೋಟೆಯಲ್ಲಿ ಕಾಲೇಜು ಶಿಕ್ಷಣ, ವಿಜಯಪುರದ ಕೆಸಿಪಿಯಲ್ಲಿ ಪದವಿ, ಪ್ರಾಣಿಶಾಸ್ತ್ರದಲ್ಲಿ ಅದರಲ್ಲಿಯೂ ಕೀಟಶಾಸ್ತ್ರದಲ್ಲಿ ಸಾಕಷ್ಟು ಪದವಿಯನ್ನ 1971 ಸ್ನಾತಕೋತ್ತರ ಪದವಿಯನ್ನ ಪಡೆದಂಥವರು. ಬಾಳ ಸಂಗಾತಿಯಾಗಿ ಪ್ರೊಫೆಸರ್ ಹನುಮರೆಡ್ಡಿ ಮೇಟಿಯವರನ್ನ ಪಡೆದದ್ದು ಅವರ ಸೌಭಾಗ್ಯ. ದಾಂಪತ್ಯದಲ್ಲಿ ಅರಳಿದ 2 ಮಕ್ಕಳು ಹಾಗೂ ಅಳಿಯ ಮಗಳು ಡಾಕ್ಟರ್ ಎನ್ನುವುದು ನಮ್ಮೆಲ್ಲರ ಹೆಮ್ಮೆ. ವೃತ್ತಿ ಪಯಣ ಸಾಗಿದ್ದು ಗದಗ ಜಿಲ್ಲೆಯಲ್ಲಿ ಉಪನ್ಯಾಸಕರಾಗಿ, ರೀಡರ್ ಆಗಿ, ವಿಭಾಗದ ಮುಖ್ಯಸ್ಥರಾಗಿ 2004 ಸೇವಾ ನಿವೃತ್ತಿ ಹೊಂದಿದರು. ಇಂದು ಬಾದಾಮಿಯಲ್ಲಿ ನೆಲೆಸಿದ್ದಾರೆ. ಪ್ರೊಫೆಸರ್ ಶಾರದಮ್ಮ ಅವರು ಕನ್ನಡ, ಇಂಗ್ಲಿಷ್, ಹಿಂದಿ ಸಾಹಿತ್ಯ ವಿಶ್ಲೇಷಣೆ ಮಾಡಿದ್ದಾರೆ. ಇತಿಹಾಸ, ಪರಂಪರೆ, ಸಂಗೀತದಲ್ಲಿ ಪರಮಾಸಕ್ತಿಯನ್ನು ಹೊಂದಿದಂಥವರು. ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ ವೈಜ್ಞಾನಿಕ ಬರವಣಿಗೆ, ಕಮ್ಮಟದಲ್ಲಿ ಪ್ರಬಂಧವನ್ನ ಮಂಡನೆ ಮಾಡಿದಂಥವರು. ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪ್ರಕಟವಾಗುವ ಪ್ರಸಾರಾಂಗದ ವಿಭಾಗದಲ್ಲಿ ಪುಸ್ತಕ ಪ್ರಕಟಣೆ ಮಾಡಿದ ಪ್ರಮುಖ ಪತ್ರಿಕೆಯಲ್ಲಿ ವೈಜ್ಞಾನಿಕ ಲೇಖನಗಳಿಗೂ ಸಹಿತ ಪ್ರಕಟವಾಗಿದ್ದು ಕೂಡ ಹೆಮ್ಮೆಯ ಸಂಗತಿ. ಸಾಹಿತ್ಯ ಪರಿಷತ್ತಿನಲ್ಲಿ ಕವಿಗೋಷ್ಠಿಯಲ್ಲಿ ಭಾಗಿಯಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಬಂಧವನ್ನು ಕೂಡ ಮಂಡನೆ ಮಾಡಿದ್ದಾರೆ. ಹಲವಾರು ಸಾಮಾಜಿಕ ಸಂಘಗಳ ಸದಸ್ಯತ್ವ, ಮಹಿಳಾ ವಿಭಾಗದ ಸಂಸ್ಥೆಯ ಅಧ್ಯಕ್ಷರು, ವಿವಿಧೋದ್ದೇಶ ಸಹಕಾರಿ ಸಂಘಗಳ ನರೇಗಲ್ ಹಾಗೂ ಉತ್ಪಾದಕರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ, ಅಕ್ಕನ ಬಳಗ ಮಹಿಳಾ ಸಂಸ್ಥೆಯಲ್ಲಿ ಕೋಶಾಧಿಕಾರಿಯಾಗಿ ಅವರ ಕಾರ್ಯ ಶ್ಲಾಘನೀಯ. ಸಾಹಿತ್ಯ ಸಂಘಟನೆಗಳ ಸದಸ್ಯತ್ವ, ರೋಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದು ನಾವೆಲ್ಲ ಹೆಮ್ಮೆ ಪಡುವ ವಿಷಯ. ರಾಷ್ಟ್ರಮಟ್ಟದ INTACಯಲ್ಲಿ ಆಜೀವ ಸದಸ್ಯರು. 2015 ಆಸ್ಟ್ರೇಲಿಯಾದ ಬ್ರಿಸ್ಬೆನ್ನಲ್ಲಿ ಬಸವ ಜಯಂತಿಗೆ ಆಯೋಜಿಸಿದ ಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಬಾದಾಮಿಯ ಸಿರಿಗಂಧ ಸಂಸ್ಕೃತಿ ಬಳಗದ ನಿರ್ದೇಶಕರೂ ಕೂಡ ಹೌದು. ಇದಲ್ಲದೆ ದತ್ತಿ ದಾಸೋಹಿಗಳನ್ನು ಸ್ಥಾಪಿಸಿದ್ದಾರೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತು, ಹೀಗೆ ಇವರ ಸಾಧನೆ ಅಪಾರ. ಬಾದಾಮಿಯಲ್ಲಿ ಸಮುದಾಯ ಭವನದಲ್ಲಿ ಭೋಜನಾಲಯ, ಕೂಡಲ ಸಂಗಮದಲ್ಲಿ ಬಸವ ಚೇತನ ಹೈಸ್ಕೂಲ್ಗೆ 1,11,000 ರೂಪಾಯಿ ದೇಣಿಗೆ ಕೊಟ್ಟದ್ದು ಯಾವತ್ತೂ ಸ್ಮರಿಸತಕ್ಕಂಥ ವಿಷಯ. ಅದರೊಟ್ಟಿಗೆ ಅನ್ನದಾನೇಶ್ವರ ಪದವಿ ಕಾಲೇಜಿನಲ್ಲಿ 1 ಲಕ್ಷ ರೂಪಾಯಿಯನ್ನ ಬಡವರಿಗಾಗಿ ಯಾವಾಗಲೂ ಮಿಡಿಯುವ ಇವರ ಮನಸ್ಸು ಎಷ್ಟು ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಬಸವನ ಬಾಗೇವಾಡಿಯ ಕರಬಂಟನಾಳ ಶಾಲಾ ಕೊಠಡಿಗೆ 5 ಲಕ್ಷ ರೂಪಾಯಿಯನ್ನ, ಬಸವಜ್ಞಾನ ಗುರುಕುಲ ಮದರಖಂಡಿಯಲ್ಲಿ ಬಸವೇಶ್ವರ ಮೂರ್ತಿಗಾಗಿ ಹಾಗೂ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪಕ್ಕೆ 25,000 ದೇಣಿಗೆ ಅಂತಕ್ಕಂಥದ್ದು ನಾವಿಲ್ಲಿ ಸ್ಮರಿಸಬೇಕಂತ ವಿಷಯ. ರಾಜ್ಯ ಮಟ್ಟದ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಇವರ ನಿರ್ವಯಲು ಅಂತಕ್ಕಂಥ ಸ್ವರಚಿತವಾಗಿರ್ತಕ್ಕಂಥ ರೂಪಕ ಜನಮನ್ನಣೆಯನ್ನ ಗಳಿಸಿದ್ದು ಕೂಡ ಅತ್ಯಂತ ಶ್ಲಾಘನೀಯವಾದಂತಹ ಕಾರ್ಯ ಅಂತ ನನಗನ್ನಿಸ್ತಾ ಇದೆ. ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿರ್ತಕ್ಕಂಥ ವೈಜ್ಞಾನಿಕವಾದಂತಹ ಲೇಖನಗಳಲ್ಲಿ ಇವರ ವೈಜ್ಞಾನಿಕ ಲೇಖನಗಳು ಕೂಡ ಪ್ರಕಟ ಆಗಿದ್ದಾವೆ ಅಂತಕ್ಕಂಥದ್ದು. ಮಹಿಳೆಯರ ಆರ್ಥಿಕ ನೆರವಿಗಾಗಿ ಕಾವೇರಿ ಮಹಿಳಾ ಸಂಘವನ್ನ ಸ್ಥಾಪಿಸಿದ್ದಾರೆ. ಸಾವಿರಾರು ಮಹಿಳೆಯರ ಬದುಕಿಗೆ ದಾರಿದೀಪವಾಗಿದ್ದಾರೆ. ಮಠಮಾನ್ಯಗಳಿಗೆ ಆಧ್ಯಾತ್ಮಿಕ ಪುಸ್ತಕ ಪ್ರಕಟಿಸಲು ಸಹಾಯಧನ ಮಾಡಿದ್ದಾರೆ. ಇಂಥ ಮಾತೃ ಹೃದಯಗಳು. ಶಾರದಮ್ಮ ಅವರಿಗೆ ಪ್ರಶಸ್ತಿಗಳು ಸರಮಾಲೆ. ಅವರು ಬಹುತೇಕ ನನಗೆ ಕುವೆಂಪು ನೆನಪಿಗೆ ಬರ್ತಾರೆ. ಪ್ರಶಸ್ತಿಯನ್ನು ನೋಡಿದ್ರೆ ಶನಿ ತೊಲಗಾಚೆ ಎಂದವರು ಕುವೆಂಪು ಅವರು. ಹಾಗೆ ಇವರ ಮನಸ್ಸು ಕೂಡ ಮಿಡಿಯಿತು ಅಂತ ನನಗನ್ನಿಸ್ತಾ ಇದೆ.
ಈ ವೇದಿಕೆ ಮುಖಾಂತರವಾಗಿ ಬಸವ ಭೂಷಣ ಪ್ರಶಸ್ತಿಯನ್ನು ಕೂಡ ಗಳಿಸಿದ ಹೆಮ್ಮೆ ಅಮ್ಮನವರದು. ಒಟ್ಟಾರೆಯಾಗಿ ಅವರ ಸಿದ್ಧಾಂತ ಅಗಾಧವಾದುದು. ಬಸವ ಧರ್ಮ ಇದು ಕನ್ನಡ ಧರ್ಮ, ವಿಶ್ವ ಧರ್ಮವಾಗಿ ಬೆಳೆದು ನಿಲ್ಲುವಂತಾಗಬೇಕು. ಎಲ್ಲರೂ ಒಗ್ಗಟ್ಟಿನಿಂದ ಅನನ್ಯ ತತ್ವ ಸಿದ್ಧಾಂತಗಳ ತೇರನ್ನು ಎಳೆಯಬೇಕಿದೆ. ಮನೆ ಮನಗಳಲ್ಲಿ ಬಸವ ತತ್ವ ಅಂತಕ್ಕಂಥದ್ದು ಮೂಡಬೇಕು. ಕಾಯಕ ದಾಸೋಹಗಳ ಚಿಂತನೆ ಪ್ರತಿಯೊಬ್ಬರ ಅಂತರಂಗಕ್ಕೆ ಇಳಿಯಬೇಕು. ಆಗ ಮಾತ್ರ ಮತ್ತೆ ಕಲ್ಯಾಣ ಉದಯವಾಗಲು ಸಾಧ್ಯ ಅನ್ನುವಂತಹ ಅಪಾರ ಒಂದು ಶರಣ ಚಿಂತನೆಯನ್ನು ಹೊಂದಿದಂಥವರು ನಮ್ಮ ಪ್ರೊಫೆಸರ್ ಶಾರದಮ್ಮನವರು. ಒಟ್ಟಾಗಿಯಾಗಿ ಅವರೆಲ್ಲ ಅಗಾಧವಾದಂತಹ ಸಾಗರದಂತಹ ಸಾಧನೆಯನ್ನ ಒಂದು ಪುಟ್ಟದಾದಂತಹ ಗಿಂಡಿಯಲ್ಲಿ ಪುಟ್ಟ ಮಗಳಾಗಿ ಹಿಡಿಯಲಿ ನಾನು ಇಚ್ಛೆ ಪಟ್ಟಿದ್ದೇನೆ. ಏನಾದರೂ ತಪ್ಪಿದಲ್ಲಿ ಅಮ್ಮ ಕ್ಷಮಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆಯಲ್ಲಿ ಪಾಲುಗಾರರಾಗಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಹಾಯವನ್ನ ಮಾಡತಕ್ಕಂಥ ಎಲ್ಲ ಆತ್ಮೀಯ ಬಳಗಕ್ಕೂ ಎಲ್ಲ ಶರಣ ಬಂಧುಗಳಿಗೂ ವೇದಿಕೆ ಪರವಾಗಿ ಅನಂತ ಮತ್ತೊಮ್ಮೆ ಋಣ್ಮನದ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅತ್ಯಂತ ಆತ್ಮೀಯವಾಗಿ ಸಹೃದಯದಿಂದ ಇವತ್ತಿನ ದತ್ತಿ ಒಂದು ಉಪನ್ಯಾಸದ ಆಯೋಜಕರು ಹಾಗೂ ಉಪನ್ಯಾಸಕರಾಗಿರುವಂತಹ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರ ಪರಿಚಯವನ್ನ ಹಾಗೂ ವೇದಿಕೆಯ ಸರ್ವ ಸದಸ್ಯರನ್ನ ಸ್ವಾಗತವನ್ನ ಮಾಡಿಕೊಂಡಿದ್ದಕ್ಕೆ ಶರಣೆ ಬನಸ್ಟಿ ಹತ್ತಿ ಅವರಿಗೆ ವೇದಿಕೆಯ ಪರವಾಗಿ ಶರಣಾರ್ಥಿಗಳು. ಈಗ ಬಸವಣ್ಣನವರ ವಚನಗಳಲ್ಲಿ ಸಸ್ಯ ಸಂಬಂಧವಾದ ಸೂಕ್ತಿಗಳು ಎಂಬ ವಿಷಯವಾಗಿ ಪ್ರೊಫೆಸರ್ ಶಾರದಾ ಪಾಟೀಲ್ ವಿಶ್ವಸ್ತರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅವರ ಉಪನ್ಯಾಸಕ್ಕಾಗಿ ವೇದಿಕೆ. ಮೇಡಮ್ ಪ್ಲೀಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನ ಹಾಗೂ ವಿಶ್ವದ ಎಲ್ಲ ದಾರ್ಶನಿಕರನ್ನು ನನ್ನ ಮನಗಳಲ್ಲಿ ನೆನೆಯುತ್ತಾ ಇದೀಗ ಪರಿಚಯಿಸಿದ ಬನಶ್ರೀಯವರು ಅವರ ಹೃದಯ ವೈಶಾಲ್ಯ ನಾವು ಅವರು ನನ್ನನ್ನು ಪರಿಚಯಿಸಿದ ರೀತಿಯಲ್ಲಿ ನಾನು ಕಂಡುಕೊಂಡೆ. ಅವರ ಹೆಸರೇ ಬನಶ್ರೀ, ಬನದ ಸಂಪತ್ತು. ಹೇಗೆ ಅದು ನೈಸರ್ಗಿಕವಾಗಿರ್ತದೋ ಹಾಗೆ ಅವರ ವ್ಯಕ್ತಿತ್ವ ನೈಸರ್ಗಿಕವಾದಂತಹದ್ದು. ಬಹಳ ಮನಮುಟ್ಟುವಂತೆ ನನ್ನ ಪರಿಚಯ ಮಾಡಿಸಿಕೊಟ್ಟಿದ್ರು. ನಾನು ಅದಕ್ಕೆ ಅರ್ಹ ಇದ್ದೀನೋ ಇಲ್ಲೋ ಅನ್ನುವಂತಹದನ್ನ ನಾನು ಆತ್ಮಾವಲೋಕನ ಮಾಡುವುದನ್ನ ನನಗೆ ಬಿಟ್ಟಿದ್ದಾರೆ ಅವರು. ಇವತ್ತಿನ ದತ್ತಿ ಉಪನ್ಯಾಸ ನಿಜವಾಗಿಯೂ ಬೇರೆಯವರು ಮಾಡ್ಬೇಕಾಗಿತ್ತು. ಆದ್ರೆ ನೀವು ಮಾಡ್ತೀರೇನೋ ಅಂತ ಕೇಳಿದಾಗ ನಾನು ವಿವೇಚನೆ ಇಲ್ಲದೆ ನಾನು ಏನ್ ಮಾಡಿದೆ ಅಂದ್ರ, ಈಗ ಹಸಿದವರು ಹೆಂಗ ಏನಾರ ಕೊಟ್ರ ಕೈ ನೀಡಿ ಗಬಗಬ ತಿಂತಾರಲ್ಲ ಹಂಗ ಅಂದ್ಬಿಟ್ಟೆ. ಆದ್ರ ಆ ವಿಷಯವನ್ನ ನಾನು ಅಭ್ಯಾಸ ಮಾಡ್ತಾ ಹೋದಂಗ ಅದನ್ನ ಹೆಂಗ ನಾನು ನಿರೂಪಿಸ್ಬೇಕು, ಹೆಂಗ ಲೌಕಿಕಕ್ಕೆ ಅದನ್ನ ಅವರ ವಚನಗಳನ್ನ ಅಳವಡಿಸ್ಕೊಳ್ಬೇಕು ಅಂಥದ್ದು ಬಹಳ ಕಷ್ಟಕರ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಇಂಥ ಕಷ್ಟಕರ ಒಂದು ವಿಷಯವನ್ನ ಕೊಟ್ಟು ನನಗೆ 4 ಮಾತುಗಳನ್ನ ಅಭ್ಯಾಸ ಮಾಡಿ 4 ಮಾತುಗಳನ್ನ ಇಲ್ಲಿ ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಮೊದಲೇ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆಮೇಲೆ ಇನ್ನೊಂದು ವಿಷಯವನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರ, ವಚನಗಳನ್ನ ನಾನು ಮೇಲ್ನೋಟಕ್ಕೆ ಅಷ್ಟೇ ಏನು ಅರ್ಥ ಇದೆ ಅದನ್ನಷ್ಟ ನಾನು ಗ್ರಹಿಸಿಕೊಂಡು ಈ ಪ್ರಬಂಧವನ್ನ ನಾನು ರಚಿಸಿದ್ದೇನೆ. ಅದರ ಒಳ ಅರ್ಥ ಗೂಢಾರ್ಥಗಳ ಗೊಡವೆಗೆ ನಾನು ಹೋಗಿಲ್ಲ. ಆಮೇಲೆ ಇನ್ನೊಂದು ವಿಷಯವನ್ನ ಹೇಳ್ಬೇಕಂತೀನಿ, ಅದು ವಚನಗಳನ್ನ ನಾನು ಸಂಪೂರ್ಣವಾಗಿ ತೆಗೆದುಕೊಂಡಿಲ್ಲ. ಅಲ್ಲಲ್ಲಿಗೆ ನಾನು ಕತ್ತರಿಸಿ ನನಗೆ ಎಷ್ಟು ಬೇಕೋ ಅಷ್ಟೋ ತಗೊಂಡಿನಿ ಅನ್ನುವಂತಹ ವಿಷಯವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿ ನೇರವಾಗಿ ನನ್ನ ಉಪನ್ಯಾಸಕ್ಕೆ ಬರುತ್ತೇನೆ. ವಚನಕಾರರಾಗಿ ಬಸವಣ್ಣನವರು ಸಾಮಾನ್ಯ ಓದುಗನ ಗ್ರಹಿಕೆಗೆ ತೀರ ಹತ್ತಿರವಾಗಿರುವುದು ಅವರು ಬಳಸುವ ಪ್ರತಿಮೆ ಹಾಗೂ ಉಪಮೆಗಳಿಂದ. ನನ್ನ ಧ್ವನಿ ಕೇಳಿಸ್ತದಲ್ಲ? ಎಸ್ ಮೇಡಮ್. ಸಾಮಾಜಿಕವಾದ ಪರಿವರ್ತನೆಯ ಬಗೆಗೆ ಕಾಳಜಿ ಇರುವ ಅವರಿಗೆ ಉಪಮೆ ಒಂದು ಸಮರ್ಥ ಪರಿಣಾಮಕಾರಿಯಾದ ಸಾಧನವೆಂದೇ ಹೇಳಬಹುದು. ಬಸವಣ್ಣನವರ ವಚನಗಳಲ್ಲಿ ಬರುವ ಉಪಮೆಗಳು ಬರೀ ಹೋಲಿಕೆಯಾಗಿಲ್ಲ, ತಟ್ಟನೆ ಅವು ಕಣ್ಣೆದುರು ಒಂದು ಚಿತ್ರವನ್ನು ತಂದು ನಿಲ್ಲಿಸುವ ಹಾಗೂ
ಅವರು ಆಡಿದ ಮಾತನ್ನು ಮನಕ್ಕೆ ಮುಟ್ಟಿಸುವ, ಅರ್ಥವನ್ನು ಔಚಿತ್ಯಪೂರ್ಣವಾಗಿ ಬಿಂಬಿಸುವ ಕಾರ್ಯವನ್ನು ಅವು ಮಾಡಿವೆ ಎಂದು ಚನ್ನವೀರ ಕಣ್ವಿಯವರು ಹೇಳುತ್ತಾರೆ. ಉಪಮಾಲಂಕಾರದ ಪ್ರಯೋಗಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಬಸವಣ್ಣನವರಿಗೆ ಪ್ರಥಮ ಸ್ಥಾನ ದೊರೆಯಬೇಕು ಎಂದು ಎಂ.ಆರ್. ಶ್ರೀಯವರು ಹೇಳುತ್ತಾರೆ. ಅನುಭವದಿಂದ ದೀಪ್ತವಾದ ಉಪಮೆಗಳು ಅರ್ಥಪೂರ್ಣವಾದ ತಮ್ಮ ನಿಲುವನ್ನು ತುಂಬಾ ಸೊಗಸಾಗಿ ಕಾಣಿಸುವುದು ಬಸವಣ್ಣನವರ ವಚನಗಳಲ್ಲಿಯ ಹಿರಿಮೆ ಹಾಗೂ ಅವರ ವೈಶಿಷ್ಟ್ಯ. ಬಸವಣ್ಣನವರು ಸಾಮಾನ್ಯನ ಅನುಭವದ ಪರಿಮಿತಿಯಲ್ಲಿ ಬರಬಹುದಾದ ತಮ್ಮ ಸುತ್ತಮುತ್ತ ಕಂಡ ಬದುಕಿನ ಎಲ್ಲ ದೃಶ್ಯಗಳನ್ನ, ಅನುಭವಗಳನ್ನು ತಮ್ಮ ಅಭಿವ್ಯಕ್ತಿಗೆ ಸಾಧನವನ್ನಾಗಿ ಮಾಡಿಕೊಂಡರು. ಪ್ರಾಣಿ ಪ್ರಪಂಚ, ಸಸ್ಯ ಪ್ರಪಂಚ, ಮಾನವ ವ್ಯವಹಾರ ಯಾವುದೂ ಅವರ ಕಣ್ಣಿನಿಂದ ತಪ್ಪಿಸಿಕೊಳ್ಳಲೇ ಇಲ್ಲ. ಅವರ ಸೂಕ್ಷ್ಮ ಗ್ರಹಣ ಶಕ್ತಿ ವಿಸ್ತಾರವಾಗಿ ಹರಡಿ ಕಾವ್ಯದ ತೆಕ್ಕೆಗೊಗ್ಗಿಸಿಕೊಳ್ಳುವ ಅವರ ಪ್ರತಿಭೆ ವಿಸ್ಮಯ ಹುಟ್ಟಿಸುತ್ತದೆ. ತಮಗೊದಗಿದ ತೀವ್ರ ಅನುಭವವನ್ನು ಬಸವಣ್ಣನವರು ಮಾತಿನಲ್ಲಿ ಮೂಡಿಸುವಾಗ ಅದಕ್ಕೆ ಜೀವ ತುಂಬುವರು. ಅತ್ಯಂತ ಶಕ್ತಿಯುತವಾಗಿ ಪರಿಣಾಮಕಾರಿಯಾಗಿ ಹೇಳುವಾಗ ತಮ್ಮ ಚೇತನಕ್ಕೆ ಬದುಕು ಏನೇನನ್ನು ಕೊಡಮಾಡಿದೆಯೋ ಅವೆಲ್ಲವನ್ನೂ ಅವರ ಸೂಕ್ಷ್ಮವಾದ ಮನಸ್ಸು ಗ್ರಹಿಸಿದ ಹಾಗೂ ಅರ್ಥ ಕಾಣಿಸಿದ ಸಹಸ್ರ ಉಪಮೆ, ರೂಪಕ, ದೃಷ್ಟಾಂತಗಳ ಮೂಲಕ ಹೇಳ ಹೊರಡುವರು. ಇವುಗಳಿಂದ ಪ್ರಸ್ತುತ ಸಂಗತಿಗೆ, ಅನಿಸಿಕೆಗೆ ಎಲ್ಲಿಲ್ಲದ ಮೆರುಗು, ಅರ್ಥ ಗಾಂಭೀರ್ಯ, ಚಿಂತನಾಂಶ ಸೇರ್ಪಡೆಯಾಗುತ್ತದೆ ಎಂದು ಹೇಳಬಹುದು. ಬಸವಣ್ಣನವರ ವಚನಗಳ ಸ್ವರೂಪವೇ ಕುತೂಹಲಕಾರಿಯಾಗಿದೆ. ಅಂತರಂಗದ ಅನುಭವವೊಂದನ್ನು ನಿರೂಪಿಸಲು ಬಸವಣ್ಣನವರು ಹಲವು ಉಪಮೆಗಳನ್ನು ಬಳಸಿಕೊಂಡು ಅವುಗಳ ಮೂಲಕ ತಮ್ಮ ಅನುಭವ, ಅನಿಸಿಕೆಗಳನ್ನು ಸಂವಹನ ಮಾಡುವರು. ಉದಾಹರಣೆಗಾಗಿ ಕೆಳಗಿನ ವಚನಗಳನ್ನ ನೋಡಿರಿ. ಉದಕದೊಳಗೆ ಬೈಚಿಟ್ಟ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಿನ ರಸದ ರುಚಿಯಂತಿದ್ದಿತ್ತು, ನೆನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು. ಇಲ್ಲಿ ಬಸವಣ್ಣನವರು ತಮ್ಮ ಅರಿವಿಗೆ ನಿಲುಕಿದ ಪರಬ್ರಹ್ಮನ ಸ್ವರೂಪವನ್ನು 4 ಉಪಮೆ ಅಂದ್ರೆ ಉದಕ, ಸಸಿ, ಮೊಗ್ಗು, ಮೊಗ್ಗು ಮತ್ತು ಕನ್ಯೆಯ ಒಡನಾಟಗಳ ಮೂಲಕ ತಿಳಿಯ ಹೇಳುವರು. ಯಾವ ವಿವರಣೆಯನ್ನು ಒಳಗೊಳ್ಳದೆ 4 ಸಶಕ್ತ ಉಪಮೆಗಳಿಂದ ಮೇಲಿನ ವಚನ ಬಸವಣ್ಣನವರ ಆಲೋಚನೆಯನ್ನು ಸೊಗಸಾಗಿ ಅರ್ಥೈಸುತ್ತದೆ. ಸಸಿಯು ಎಳೆಯದಾಗಿದ್ದರೂ ಎಳೆಯದಾಗಿದ್ದರೂ ಅದರ ಒಂದು ಎಲೆಯಿಂದ ನಾವು ಅದರ ರುಚಿಯನ್ನ, ಆ ಗಿಡದ ರುಚಿಯನ್ನ ಗ್ರಹಿಸಬಹುದು. ಹಾಗೆಯೇ ಸುವಾಸನೆ ಪಕ್ವವಾಗುತ್ತಿದ್ದಂತೆ, ಮೊಗ್ಗು ಪಕ್ವವಾಗುತ್ತಿದ್ದಂತೆ ಒಳಗಿನಿಂದಲೇ ವಿಕಸನಗೊಂಡು ಪರಿಮಳವನ್ನು ಸೂಚಿಸುತ್ತದೆ. ಕಾಲಾನುಕ್ರಮದಲ್ಲಿ ಸುವಾಸನೆ ಬೀರುತ್ತದೆ. ಅದೇ ರೀತಿ ಕನ್ಯೆಯ ಸ್ನೇಹ. ಚಿಕ್ಕ ಮಗುವಿನಲ್ಲಿ ಕಾಮದ ಯಾವ ಸೋಂಕೂ ಇರದು. ಅದಕ್ಕೆ ತಾನು ಗಂಡೋ ಹೆಣ್ಣೋ ಎಂಬ ಭಾವವೂ ಇರದು. ವಯಸ್ಸು ಬಲಿತಂತೆ ಹೆಣ್ಣು ಗಂಡು ಎಂಬ ಪ್ರಜ್ಞೆ ಮೂಡುತ್ತದೆ. ಹಾಗೆ ದೇವರು ಕನ್ಯೆಯೊಳಗಣ ಸ್ನೇಹದಂತೆ ಪ್ರತಿಯೊಬ್ಬನಲ್ಲೂ ಅಂದ್ರೆ ಆತ್ಮರೂಪದಲ್ಲಿ ಗುಪ್ತ ಸೂಕ್ತವಾಗಿರುವನು. ಅವರವರ ಸಾಧನೆಯ ಮೂಲಕ ಪ್ರಕಟಗೊಳ್ಳುವನು. ಹಾಗೆ ಬಸವಣ್ಣನವರ ಅನೇಕ ವಚನಗಳಲ್ಲಿ ಆತ್ಮ ವಿಮರ್ಶೆಯನ್ನು ಕಾಣುತ್ತೇವೆ. ತಮ್ಮಲ್ಲಿನ ಕುಂದುಕೊರತೆಗಳನ್ನು ಬೆರಳು ಮಾಡಿ ತೋರಿ ಲೋಕದ ಸಾಮಾನ್ಯ ಮನುಷ್ಯರಂತೆ ತಮ್ಮಲ್ಲೂ ದೋಷಗಳಿವೆ ಎಂದು ಅವುಗಳ ಪಟ್ಟಿ ಮಾಡುವರು. ತನ್ನದು ಪರಿಪೂರ್ಣ ವ್ಯಕ್ತಿತ್ವವಲ್ಲ, ತಾನು ಸಾಮಾನ್ಯರಲ್ಲಿ ಸಾಮಾನ್ಯ ಎಂದು ಹೇಳಿಕೊಳ್ಳುವ ಎದೆಗಾರಿಕೆ ಬಸವಣ್ಣನವರ ಚೇತನಕ್ಕೆ ಮಾತ್ರ ಸಾಧ್ಯವೇನೋ. ಬಸವಣ್ಣನವರು ಮಾನವ ಸಹಜವಾದ ದೌರ್ಬಲ್ಯಗಳು, ಲೋಪದೋಷಗಳು ತಮ್ಮಲ್ಲಿಯೂ ಇವೆ ಎಂದು ಬಿಚ್ಚು ಮನಸ್ಸಿನಿಂದ ಹೇಳಿಕೊಳ್ಳುವರು. ಹಾಗೆ ಹೇಳಿಕೊಳ್ಳುವಾಗ ಅವರು ಬಳಸುವ ಉಪಮೆಗಳು ಅವರ ಅಂತರಂಗವನ್ನು ಅರಿಯಲು ನಮಗೆ ಸಹಾಯ ಮಾಡುತ್ತವೆ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೆನು ಉರುಳಿಲ್ಲವಯ್ಯ. ಎನ್ನ ನಡೆಯೊಂದು ಪರಿ, ನುಡಿಯೊಂದು ಪರಿ, ವಿಚಾರಿಸಿದಡೆ ಶುದ್ಧವಿಲ್ಲ ನೋಡಯ್ಯ ಎಂದು ಸ್ಪಷ್ಟವಾದ ಮಾತುಗಳಲ್ಲಿ ಬಸವಣ್ಣನವರು ಹೇಳಿಕೊಳ್ಳುತ್ತಾರೆ.
ಅತ್ತಿ ಹೂವಿನ ಗಾತ್ರ ಚಿಕ್ಕದು, ನಾವೆಲ್ಲ ನೋಡಿದಂಥದ್ದೇ. ಹೊರಗೆ ಅಂದ ಚಂದ, ಅದ ರೂಪ ಲಾವಣ್ಯ, ಒಳಗೆ ವರ್ಣಾಕರ್ಷಣೆ. ಆದರೆ ಅದಕ್ಕೆ ಸಾಧಾರಣ ಹೂವಿನ ರಚನೆಯೂ ಇಲ್ಲ, ಪರಿಮಳವೂ ಇಲ್ಲ, ಬೀಜವೂ ಇಲ್ಲ. ಕೆಂಪಾದ ಒಳಗಿನಲ್ಲಿ ಕ್ರಿಮಿಗಳು ಹಾಗೂ ಕ್ರಿಮಿಯ ಮೊಟ್ಟೆಗಳು, ಅಂದರೆ ರೂಹಿನೊಳಗೆ ರೂಪದೊಳಗೆ ಅಡಗಿರುವ ನಮ್ಮ ಚಿತ್ತವು ಕಲ್ಮಶ ಹಾಗೂ ಕ್ರಿಮಿ ಸಮೂಹವನ್ನು ಒಳಗೊಂಡು ಸತ್ವಹೀನವಾಗಿರುತ್ತದೆ ಎನ್ನುವುದು ಇದರ ಅರ್ಥ. ಈ ಪ್ರಪಂಚದ ಆಡಂಬರದಲ್ಲಿ ನನ್ನನ್ನು ಹೀಗೆ ಒಂದು ರೂಹು ಮಾಡಿ ಆಡಲು ಬಿಟ್ಟಿದ್ದೀಯೇ ಎಂದು ಸ್ವವಿಮರ್ಶೆ ಮಾಡಿಕೊಳ್ಳುತ್ತಾರೆ. ಮನಸ್ಸಿನ ಚಾಂಚಲ್ಯವನ್ನು ಕುರಿತು ಹೇಳುವಾಗಲೆಲ್ಲ ಬಸವಣ್ಣನವರು ಮರದ ಹಲವು ಕೊಂಬೆಗೆ ಹಾರುವ ಮರ್ಕಟನಿಗೆ ಮನಸ್ಸನ್ನು ಹೋಲಿಸಿರುವುದು ಅರ್ಥಪೂರ್ಣವಾಗಿದೆ. ಮರನೇರಿದ ಮರ್ಕಟನಂತೆ ಎನ್ನ ಮನವು ಹಲವು ಕೊಂಬೆಗೆ ಹಾರುತ್ತಲಿದೆ. ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ ಎಂದು ಹಲಗುತ್ತಾರೆ. ಮರ, ಕೊಂಬೆ, ಕಮಲಗಳನ್ನ ತಮ್ಮ ಅಭಿವ್ಯಕ್ತಿಯನ್ನಾಗಿ ಬಳಸಿಕೊಂಡಿದ್ದನ್ನು ನಾವು ಇಲ್ಲಿ ಕಾಣಬಹುದು. ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು, ನಿಂತಲ್ಲಿ ನಿಲ್ಲಲೀಯದು ಮನವು, ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು. ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲದಲ್ಲಿ ಭ್ರಮರವಾಗಿರಿಸು ನಿಮ್ಮ ಧರ್ಮ ಎನ್ನುತ್ತಾರೆ. ಕಮಲನ್ನು ಹೃದಯಕ್ಕೂ ಕೂಡ ಹೋಲಿಸುತ್ತಾರೆ. ಅಷ್ಟದಳದ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟಿದ ದಳವನರಿಯದೆ ಆನು ಭಕ್ತನೆಂತೆಂಬೇ ಎನ್ನುತ್ತಾರೆ. ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ದೈದಿಲೆಗೆ ಜೀವಾಳ. ಕೂಡಲ ಸಂಗನ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ. ತಾವರೆ ನೈದಿಲೆಗಳು ಅರಳಿ ಹೂವಾಗುವುದಕ್ಕೆ ಕ್ರಮವಾಗಿ ಸೂರ್ಯ ಚಂದ್ರರ ಅವಶ್ಯಕತೆ ಇದೆ. ತಾವರೆ ಹಾಗೂ ನೈದಿಲೆಗಳು ನಿಮ್ಗೆ ಎರಡೂ ಒಂದೇ ಅನಿಸಿರಬಹುದು. ಆದರೆ ಬಾಟನಿಕಲಿ ಈ ತಾವರೆ ಏನಿರುತ್ತೆ, ಇದು ನೆಲಂಬೇಸಿ ಅನ್ನುವಂತ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು. ಇನ್ನೊಂದು ನೈದಿಲೆ ಅನ್ನುವಂಥದ್ದು ನಿಂಫೇಸಿ ಅನ್ನುವಂತ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು. ಇವು ಕ್ರಮವಾಗಿ ಸೂರ್ಯ ಚಂದ್ರರಿದ್ದಾಗ ಅರಳುವಂತ ಒಂದು ಪ್ರಕ್ರಿಯೆಯನ್ನು ನಾವು ಕಾಣಬೇಕು. ಹೀಗೆ ಅವು ಅರಳಿ ತಮ್ಮ ಸೌಂದರ್ಯವನ್ನು ಹೊರಸೂಸಬೇಕಾದರೆ ಶರಣರ ಸಂಘ ಅತ್ಯವಶ್ಯ. ಹೀಗಿರುವುದರಿಂದ ಸೂರ್ಯ ಚಂದ್ರರಂತಿರುವ ಕೂಡಲ ಸಂಗನ ಶರಣರ ಕೂಟದಲ್ಲಿ ತನ್ನ ನಿರಿಸು ಎಂದು ಬಸವಣ್ಣನವರು ಹಾರೈಸುತ್ತಾರೆ. ಇನ್ನೊಂದು ವಚನದಲ್ಲಿ ನೀರಿಗೆ ನೈದಿಲೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಎಂದು ನೈದಿಲೆಯನ್ನು ಇನ್ನೊಂದು ರೀತಿಯಾಗಿ ಬಳಸಿಕೊಳ್ಳುತ್ತಾರೆ. ಹಾಗೆ ನರವಿಂಧ್ಯ ಅನ್ನುವಂಥ ಒಂದು ಶಬ್ದವನ್ನ ಬಹಳ ಸಲ ಅವರು ತಮ್ಮ ವಚನಗಳಲ್ಲಿ ಉಪಯೋಗಿಸುತ್ತಾರೆ. ಹೇಗೆ ಪ್ರಾಣಿಗಳು ವಾಸ ಮಾಡುವ ಕಾಡಿಗಿಂತಲೂ ಘೋರವಾದದ್ದು ನರರು ವಾಸ ಮಾಡುವ ಸಮಾಜ ಜಗತ್ತು ಎಂದು. ಕಾಡು ಹಲವಾರು ಕ್ರೂರ ಮೃಗಗಳಿಂದ, ವಿಷ ಜಂತುಗಳಿಂದ, ಹಲವಾರು ದಟ್ಟವಾದ ಮರಗಳಿಂದ ಬೆರೆದ ಅರಣ್ಯವನ್ನ, ಕಾಡನ್ನ ಮನುಷ್ಯರು ವಾಸ ಮಾಡುವ ಜಗತ್ತಿಗೆ ಹೋಲಿಸುತ್ತಾರೆ. ಹೇಗೆ ಅಡವಿಯಲ್ಲಿ ಕ್ರೂರ ಪಶುಗಳು, ವಿಷಜಂತುಗಳು ಇರುತ್ತವೋ, ಹಾಗೆ ಈ ಮನುಷ್ಯ ಪ್ರಪಂಚದಲ್ಲಿಯೂ ಕೂಡ ಸಾಕಷ್ಟು ಜನ ಕ್ರೌರ್ಯವನ್ನ ಹಾಗೂ ಅಪಾಯಕಾರಿ, ವಂಚಕ, ಮೋಸ ಮಾಡುವ ಜನರಿಂದ ತುಂಬಿದೆ ಎನ್ನುವಂತಹದನ್ನ ಹೇಳ್ತಾರೆ. ಹಾಗೆ ಅಂತಹ ಒಂದು ನರವಿಂದ್ಯದೊಳಗೆ ತನ್ನನ್ನ ಒಂದು ಹುಳುಗಿಳಿಯನ್ನಾಗಿ ಮಾಡಿ ನಿನ್ನ ಹೃದಯ ಪಂಜರದೊಳಗೆ ಇಟ್ಟು ರಕ್ಷಿಸು ಎಂದು ಬೇಡುತ್ತಾರೆ. ಇನ್ನೊಂದು ವಚನವನ್ನ, ಕಾಲಾಗ್ನಿ ರುದ್ರನ ಮೇಳಾಪನರಿಯದವರು ಕಾಳು ಬೆಳೆನುತ್ಪರಯ್ಯ, ಕಾನನ ದಡವಿಯಲ್ಲಿ ಮನುಜರು ನರವಿಂದದೊಳಗೆ ತತ್ಕಾಲ ಪ್ರೇಮ ನರಿಯದೆ ಮಾಡಿದ ಭಕ್ತಿ ಇರುಳು ಸತ್ತಿಗೆಯ ಹಿಡಿಸಿಕೊಂಬಂತೆ. ಕೂಡಲ ಸಂಗಮ ದೇವ, ಇದು ಒಂದು ಭಕ್ತನ ಜ್ಞಾನಿಸ್ಥಳದ ವಚನ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ಕಾಲಾಗ್ನಿ ಅಂದ್ರ ಈ ಸಾವು ಬಂದೆರಗಿದಾಗ ಈ ಅದು ಹೇಗೆ ಕಾನನದಲ್ಲಿ ಅಗ್ನಿ ಹರಡ್ಕೋತದೋ, ಹಾಗೆ ಈ ನಮ್ಮಲ್ಲಿ ಇರುವ ಎಲ್ಲವನ್ನ ಅದು ಒಯ್ದು ಬಿಡ್ತದ, ನಾಶ ಮಾಡಿ ಬಿಡ್ತದ. ಅಂದ್ರ ನಮ್ಮ ಜೀವನ ಹೋಗ್ಬಿಡ್ತದ. ಅಂತ ನರವಿಂದ್ಯದೊಳಗ ನಾನೊಬ್ಬೊಂದು ನರಿಯಾಗಿ ಬಾಳ್ತಾ ಇದ್ದೇನೆ.
ವಿಕಾರವಾಗಿ ಚೀರ್ತಾ ಇದ್ದೀನಿ, ವಿಕಾರವಾಗಿ ಕೂಗ್ತಾ ಇರ್ತೀನಿ. ಸಾವು ಬಂದಾಗ ನಾನು ಒಂದು ಶಿವನನ್ನ ನೆನೆಯದೆ ವಿಕಾರವಾಗಿ ಚೀರುತ್ತಾ ಇರ್ತೀನಿ. ಇಲ್ಲಿ ತನಕ ನನ್ನ ಇದು ಏನಿತ್ತು, ನನ್ನ ರೂಪ, ನನ್ನ ನಡತೆ, ನನ್ನ ಜೀವನ ಅದು ಏನಿತ್ತು, ಅದು ಎಲ್ಲಾ ತೋರಿಕೆಗೆ, ವೈಭವಕ್ಕೆ ಮಾತ್ರ ತೋರಿಸುವಂತಹದ್ದು ಅನ್ನುವಂತಹದ್ದನ್ನ ಹೇಳ್ತಾರೆ. ಯಕಶ್ಚಿತ ಹುಲ್ಲನ್ನು ಕೂಡ ತಮ್ಮ ಹಲವಾರು ವಚನಗಳಲ್ಲಿ ಉಪಮೆಗಳನ್ನಾಗಿ ಬಳಸಿಕೊಂಡಿದ್ದಾರೆ. ಅದನ್ನೇ ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು, ಹಿಂಡಲೇತಕೋ ತೊಳೆಯಲೇತಕೋ ಕೂಡಲ ಸಂಗನ ಶರಣರಲ್ಲಿ ಡೋಹರ ಕಕ್ಕಯ್ಯ ಯಾವ ತೊರೆಯಲ್ಲಿ ಮಿಂದನು. ಅಂದ್ರೆ ಕೈಯಲ್ಲಿ ದರ್ಬೆಯನ್ನ ಹಿಡಿದು ಮೂಗು ಹಿಡಿದುಕೊಂಡು ನೀರಿನಲ್ಲಿ ಮುಳುಗಿ ಏಳಿ ಸಂಧ್ಯಾ ವಂದನೆಯನ್ನು, ಜನಿವಾರವನ್ನು ತೊಳೆಯುವ ಪ್ರಕ್ರಿಯೆಯನ್ನ ಪರೋಕ್ಷವಾಗಿ ಇಲ್ಲಿ ವಿಡಂಬಿಸುತ್ತಾರೆ. ಗರಿ ತೋರೆ ಗಂಡರೆಂಬವರ ಕಾಣೆ, ನಿರಿಸೋಂಕಲು ಮುನಿ ಇಲ್ಲ ನೋಡಯ್ಯ, ನಂಟುತನವೇನವನ ಬಂಟತನವೇನವನ, ಹುಲ್ಲು ಕಿಚ್ಚು ಹೊಲೆಯನ ಮೇಳಾಪ ಅಂತ. ಅಂದ್ರೆ ಬರೀ ಬಾಣವನ್ನ ತೋರಿ ಯಾರೂ ಶೂರರಾಗುವುದಿಲ್ಲ. ಅಳ್ಳದೆಯವರು ಕೂಡ ಬಾಣವನ್ನ ತೋರಿಸ್ಬೋದು, ಆದರೆ ಹಾಗೆ ಸೀರೆಯ ನಿರಿಗೆ ಸೋಂಕುತ್ತಲೇ ಗಂಡನ ಮುನಿಸು ಕರಗುತ್ತದೆ. ಇಂಥವನ್ನು ನಂಟುತನವೇನವನ ಬಂಟತನವೇನವನ, ಸುಮ್ಮನೆ ಇದು ಸ್ವಲ್ಪ ಕಾಲ ಇದು ಉಪದೇಶದ ಮಾತು ಹೇಳಿದರೆ ಮುನಿಗಳು ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಕೂಡ ನಾವು ಅರ್ಥೈಸಬಹುದು. ಹಾಗೆ ಸುಮ್ಮನೆ ಸ್ವಲ್ಪ ಕಾಲ ಮೆರಿತದ. ಈಗ ಹುಲ್ಲು ನೋಡ್ರಿ, ಅದಕ್ಕೆ ಬಹಳ ಕಡಿಮೆ ಜೀವಿತದ ಅವಧಿ. ಆ ಹುಲ್ಲು ಅದಕ್ಕೆ ಕಿಚ್ಚು ತಗಲಿದರೆ ಅದು ಕ್ಷಣಾರ್ಧದಲ್ಲಿ ಭಸ್ಮವಾಗಿ ಹೋಗ್ತದೆ. ಇಂಥವರ ಇರುವಿಕೆಯನ್ನ ಅವರು ಕ್ಷಣಿಕ ಮಾತ್ರ ಅಂತ ಹೇಳುತ್ತಾ, ಅಲ್ಲಿ ಹುರುಳಿಲ್ಲ ಕೂಡಲ ಸಂಗಮ ದೇವ, ಹುಲ್ಲಿನ ಕಿಚ್ಚು ಶಾಶ್ವತವಲ್ಲ, ದಗ್ಗನೆ ಉರಿದು ಆರಿ ಬಿಡುವುದು. ಅದೇ ರೀತಿ ರಾತ್ರಿ ವೇಳೆಯಲ್ಲಿ ಸರಾಯಿ ಕುಡಿದು ಅವಾಸ್ತವ ಕನಸುಗಳನ್ನ ಜನರು ಹೆಣೆಯುತ್ತಾರೆ. ಅವುಗಳಲ್ಲಿ ಯಾವುದೂ ಹುರುಳು ಇಲ್ಲ ಅನ್ನುವಂಥದ್ದನ್ನ ಈ ಹುಲ್ಲಿನ ಒಂದು ರೂಪಕವನ್ನ ಬಳಸಿಕೊಂಡು ಈ ಉಕ್ತಿಗಳನ್ನು ಹೇಳ್ತಾರೆ. ಹುಲ್ಲನ್ನು ಅಜ್ಞಾನ, ಕಸ, ಅಂಧಕಾರಗಳಿಗೂ ಹೋಲಿಸುತ್ತಾರೆ. ಮನೆಯೊಡೆಯ ನಿಲ್ಲನೆಂಬುದನ್ನು ನಾವು ಆ ಮನೆಯ ಹೊಸ್ತಿಲಲ್ಲಿ ಹುಟ್ಟಿದ ಹುಲ್ಲು ಬಿದ್ದ ಕಸದಿಂದ ಗುರುತಿಸಬಹುದು. ಹಾಗೆ ವಿಷಯವೆಂಬ ಹಸುರನ್ನ ಮುಂದೆ ತಂದು ಪಸರಿಸಿದರಯ್ಯ, ಹಸುವೇನ ಬಲ್ಲದು ಹಸುರ ನೆಲೆಸುವುದು. ಅಂದರೆ ಅಳಿ ಮನದವನಿಗೆ ಶಿವದೀಕ್ಷೆಯ ಕೊಟ್ಟರೆ ಭಕ್ತಿ ಎಂತಹದು ಎಂದು ಕೇಳುತ್ತಾರೆ. ಹೊನ್ನಿನ ಆಸೆಗೆ ಒಳಗಾಗಿ ನೀಚ ಗುರು ನೀಚ ಶಿಷ್ಯನಿಗೆ ದೀಕ್ಷೆಯನ್ನು ಲಿಂಗ ದೀಕ್ಷೆ ಕೊಟ್ಟರೆ ಅದು ವ್ಯರ್ಥ ಎಂಬುದನ್ನು ಹೇಳುತ್ತಾರೆ. ಇನ್ನೊಂದು ಸೂಕ್ತಿಯಲ್ಲಿ ಕುಂಬಳಕಾಯಿಗೆ ಕಬ್ಬಿಣದ ಕಟ್ಟು ಕೊಟ್ಟರೆ ಕೊಳೆಯುವುದಲ್ಲದೆ ಬಲು ಆಗಬಲ್ಲದೆ ಎಂದು ಸೊಗಸಾಗಿ ಉಪಮೆಯ ಮುಖಾಂತರ ಹೇಳುತ್ತಾರೆ. ಅವನ ಭಕ್ತಿ ಪರಮಾತ್ಮನಿಗೆ ಸಲ್ಲದು ಎನ್ನುತ್ತಾರೆ. ಇಷ್ಟಕ್ಕೆ ತೃಪ್ತರಾಗದೆ ಬಸವಣ್ಣನವರು ತಮ್ಮ ನಿಶ್ಚಿತವಾದ ನಿಲುವನ್ನು ಸಗಣಿಯ ಬೆನಕನಿಗೆ ಸಂಪಿಗೆ ಎರಳಿನಲ್ಲಿ ಪೂಜಿಸಿದರೆ ಅದು ಗಂಜಳ ಬಿಡದಣ್ಣ ಎಂದು ಹೇಳುತ್ತಾರೆ. ಇಲ್ಲಿ ಸಂಪಿಗೆ ಎಂಬ ಉಕ್ತಿಯನ್ನು ಬಳಸಿಕೊಂಡಿದ್ದಾರೆ. ಹಾಗೆ ತಾಳ ಮರಕ್ಕೆ ಕೈಯ ನೀಡಿ ಮೇಲೆ ನೋಡಿ ಗೋಣು ನೊಂದಿತಯ್ಯ, ಮನವ ಬಯಸಿ ಆಸೆ ಮಾಡಿದರೆ ಯಾವುದು ದಕ್ಕುವುದಿಲ್ಲ. ಬಹಳ ಉದ್ದನ ತಾಳೆ ಮರ ಇರ್ತದೆ. ತಾಳೆ ಹಣ್ಣು ನೀವು ನೋಡಿರಿ, ಅದರ ಒಳಗಿನ ನುಂಗನ್ನ ನಾವು ತಿಂತೀವಿ, ಮತ್ತೆ ನೀರನ್ನ ಕುಡಿತೀವಿ. ಹಾಗೆ ಈ ತಾಳೆ ಉದ್ದವಾದಂತಹ ಎತ್ತರವಾದಂತಹ ತಾಳೆ ಮರಕ್ಕೆ ಕೈಯ ನೀಡಿ ನೋಡಿ ಗೋಣ ನೊಂದಿತಯ್ಯ, ಮನವ ಬಯಸಿ ಆಸೆ ಮಾಡಿದರೆ ಯಾವೂ ದಕ್ಕುವುದಿಲ್ಲ. ಲೇಸ ಕಂಡು ಮನ ಬಯಸಿ ಆಸೆ ಮಾಡಿದೊಡಿಲ್ಲ. ಹಣ್ಣು ಕೈಗೆ ಸಿಗಬೇಕಾದರೆ ಸಾಧನೆಯ ಮಾರ್ಗದಲ್ಲಿ ತೊಡಗಬೇಕು. ನೆಲದ ಮೇಲೆ ನಿಂತು ಫಲವನ್ನು ವೀಕ್ಷಿಸುವುದರಿಂದ ಪ್ರಾಪ್ತವಾಗುವುದು ಕತ್ತು ನೋವು ಮಾತ್ರ. ಮಂತ್ರಕ್ಕೆ ಮಾವಿನಕಾಯಿ ಉದರದ ಹಾಗೆ ಕೂಡಲ ಸಂಗಮ ದೇವರು ಯಾವ ಕಾಲಕ್ಕೆ ಯಾರಿಗೆ ಯಾವುದನ್ನು ಈಯಬೇಕೆಂಬುದನ್ನು ಬಲ್ಲ, ಆಗ ಮಾತ್ರ ಎಲ್ಲವೂ ಆಗುವುದು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಮರ ತಾಳ ಮರ, ಅಂದ್ರೆ ಈಚಲುಗಿಡು. ತಾಳ ಮರದ ಕೆಳಗೆ ಒಂದು ಹಾಲಹರವಿ ಇದ್ದರೆ ಅದ ಹಾಲಹರವಿ ಎನ್ನರು, ಸುರೆಯ ಹರವಿ ಎಂಬರು.
ಈ ಭಾವನಿಂದೆಯ ಮಾಣಿಸ ಕೂಡಲ ಸಂಗಮ ದೇವ. ಸುರೆಯನ್ನು ಕೊಡುವ ಈಚಲ ಮರದ ಕೆಳಗೆ ಕುಳಿತು ಒಬ್ಬ ವ್ಯಕ್ತಿ ಹಾಲನ್ನೇ ಕುಡಿದರೂ ಅವನು ಕುಡಿಯುವುದು ಹೆಡ್ಡವನ್ನೇ ಎಂದು ಜನ ಊಹಿಸುತ್ತಾರೆ. ಈ ತರಹದ ಭಾವನಿಂದನೆ ಬೇಡ ಎಂದು ಹೇಳುತ್ತಾರೆ. ಇನ್ನೊಂದು ಉಪಮೆ ಎರೆದೆಲೆ, ಅಂದ್ರೆ ಬಾರಿಯ ಗಿಡ, ಬೋರೆ ಗಿಡ ಅಂತ ಹೇಳ್ತಾರಲ್ಲ, ಬಾರಿ ಹಣ್ಣು ಬಿಡುವಂತಹದ್ದು. ಈ ಎರೆದೆಲೆಯಂತೆ ಒಳಗೊಂದು ಹೊರಗೊಂದಾದರೆ ಮೆಚ್ಚುವನೇ, ಬಾರದ ಭವಂಗಳ ಭರಿಸುವನಲ್ಲದೆ ಮೆಚ್ಚುವನೇ. ಕೆಲವು ಈ ಬೋರೆ ಹಣ್ಣಿನೊಳಗ 2 ಪ್ರಕಾರದ ಹಣ್ಣುಗಳು ಇರ್ತಾವ, ನಿಮ್ಗೆ ಗೊತ್ತಿರುತ್ತಂಥದ್ದು. ಒಂದು ಬೋರೆ ಹಣ್ಣಿಗೆ ಎಲೆ 2 ಭಾಗಗಳು ಮೃದುವಾಗಿರ್ತಾವ. ಇನ್ನೊಂದು ಬೋರೆ ಹಣ್ಣು ಬರ್ತದ, ಅದರಲ್ಲಿ ಅದು ಮೇಲ್ಭಾಗ ತುಂಬಾ ಒರಟಾಗಿರ್ತೈತಿ ಅಂತ ಅನ್ನುವಂಥದ್ದನ್ನ ಕೆಲವರು ಮಾತಿನಲ್ಲಿ ಯಾಕೆ ಇದನ್ನು ಈ ಉಕ್ತಿಯನ್ನ ಯಾಕೆ ಇಲ್ಲಿ ಹೇಳ್ತಾರೆ ಅಂದ್ರೆ, ಕೆಲವರು ಮಾತಿನಲ್ಲಿ ವಿನಯ ಸೌಜನ್ಯ ತೋರಿಸುತ್ತಾರೆ, ಆದರೆ ಅವರೊಡನೆ ಸ್ನೇಹ ಮಾಡಿದರೆ ಅವರ ಇನ್ನೊಂದು ಮುಖದ ಪರಿಚಯ, ಅಂದರೆ ಅವರ ವಿಶ್ವಾಸ ದ್ರೋಹ, ವಂಚನೆ ಆಗುತ್ತದೆ. ಹಾಗೆ ಈ ಬೋರೆಯ ಹಣ್ಣಿನ ಎಲೆಯನ್ನು ಹೋದರೆ ಅದು ನಾಲಿಗೆಯನ್ನ ಹೊರೆಯುತ್ತದೆ. ಹಾಗೆ ಈ ವಿಶ್ವಾಸ ದ್ರೋಹ ಮಾಡುವಂತ ಜನರು ಅಂತ ಹೇಳ್ತಾರೆ. ಇಂಥವರನ್ನ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಅನ್ನುವಂಥದ್ದನ್ನ. ಆಮೇಲೆ ಇನ್ನೊಂದು ಎರವಲದ ಮರ ಅಂದ್ರೆ ಬೂರಲ ಮರ. ಬೂರಲ ಮರ ನೋಡಲು ಬಹಳ ವಿಶಾಲವಾಗಿ ಬೆಳೆದು ದೊಡ್ಡ ದೊಡ್ಡ ಎಲೆಗಳನ್ನ ಬಿಟ್ಟಿರ್ತದ, ಬಹಳ ಚಂದ ಕಾಣ್ತದ. ಆದ್ರ ಅದ್ರದ್ದು ಉಪಯೋಗ ಬಹಳ ಕಡಿಮೆ. ಆ ಬೂರಲ ಹತ್ತಿದಷ್ಟು ಉಪಯೋಗ ಆಗ್ತದ. ಎರವಲದ ಮರ ಹೂತು ಫಲವಾದ ತೆರನಂತೆ ಸಿರಿಯಾದಡೇನು ಶಿವಭಕ್ತಿ ಇಲ್ಲದನ್ನಕ್ಕ. ಫಲವಾದರೇನು ಹೇಳ ಹಾವು ಮೆಕ್ಕೆಯ ಕಾಯಿ, ಬಚ್ಚಲ ನೀರು ತಿಳಿದಲ್ಲಿ ಫಲವೇನು ಅವ ಗುಣಿಗಳನ್ನು ಮೆಚ್ಚ ಕೂಡಲ ಸಂಗಮ ದೇವ. ಅಂದ್ರೆ ಬಸವಣ್ಣನವರಿಗಿಂತ ಹಿಂದಿನ ಕವಿಗಳು ಎಲ್ಲರೂ ಈ ಎರವಲದ ಮರದ ಬಹಳ ಗುಣಗಾನ ಮಾಡಿದ್ದಾರೆ. ಎರವಲದ ಮರಕ್ಕೆ ಮಹಾಶಾಲ್ಮಲಿ ಎಂದಿದ್ದಾರೆ. ಅವರ ಪ್ರಕಾರ ಇದೊಂದು ವೃಕ್ಷ ಮಾತ್ರವಲ್ಲ, ಅದೊಂದು ಸಂಸ್ಥೆ ಆಗಿತ್ತು. ಎಲೆ ಕಾಯಿ ತುಂಬಿದಾಗ ಆ ಮರ ದಾರಿಗನನ್ನ ಆಕರ್ಷಿಸ್ತದೆ, ನೆರಳು ಕೊಡ್ತದ, ಹೂ ಕೊಡ್ತದ. ಆದ್ರ ಬಸವಣ್ಣನವರು ಈ ಮರವನ್ನ ಋಣಾತ್ಮಕವಾಗಿ ಬೆಳೆಸಿಕೊಂಡಿದ್ದಾರೆ. ಈ ಎಲವರದ ಮರ ಹೂತು ಫಲವಾದ ತೆರದಂತೆ, ಅಂದ್ರೆ ಎಲ್ಲಾ ಸಂಪತ್ತುಳ್ಳ ಮನುಷ್ಯನಲ್ಲಿ ಅದು ಸಿರಿಯಾದರೆ ಏನು ಶಿವಭಕ್ತಿ ಇಲ್ಲದನ್ನಕ್ಕ ಎಂಬ ನುಡಿಗಟ್ಟಿನ ಒಟ್ಟು ತಾತ್ಪರ್ಯವನ್ನು ಗಮನಿಸಿದರೆ ಸಿರಿ ಎಂಬ ಮಾತಿಗೆ ಹೊರಗಿನ ನೋಟವನ್ನ ಸ್ವೀಕರಿಸಬಹುದು. ಮರ ಅರಳುತ್ತದೆ, ಸಾವಿರಾರು ಕಾಯಿಗಳು ಉಳಿಯುತ್ತವೆ, ಇದು ಸಿರಿ. ಇಂತಹ ಸಿರಿವಂತನು ಶಿವಭಕ್ತಿ ಶೂನ್ಯನಾದರೆ ಅವನ ಐಶ್ವರ್ಯವೆಲ್ಲ ವ್ಯರ್ಥ ಎಂದು ಈ ಸೂಕ್ತಿಯಲ್ಲಿ ಪ್ರಾಮುಖ್ಯತೆ ಇರುವುದು ಕಾಯಿಗಲ್ಲ, ಅದರ ಹೊರಗಿನ ತೋರುವಿಕೆಗೆ. ಅದು ನಿಜವಾಗಿಯೂ ಒಳಗೆ ಹುರುಳಿಲ್ಲದಂತಹದ್ದು. ಇನ್ನು ಹಾವು ಮೆಕ್ಕೆ ಕಾಯಿ ಎಂದರೆ ಕೆಲವು ಗ್ರಂಥಗಳಲ್ಲಿ ಪಡವಲಕಾಯಿಗೆ ಮೆಕ್ಕೆ ಎಂಬ ಪ್ರಯೋಗವಿದೆ. ಪಡವಲಕಾಯಿ ಹಸುರಾಗಿರುವಾಗ ಅದರ ಪ್ರಯೋಜನ ಉಂಟು, ಹಣ್ಣಾದಾಗ ಯಾರಿಗೂ ಪ್ರಯೋಜನವಿಲ್ಲ. ಹಳದಿ ಬಣ್ಣಕ್ಕೆ ತಿರುಗಿ ಕೆಂಪು ತಿರುಳಿನಿಂದ ಆಕರ್ಷಕವಾದರೆ ಏನಾಯಿತು? ಪಕ್ವವಾದರೂ ಅದರ ಪ್ರಯೋಜನ ಇರಬೇಕು. ಗುಣವಿಲ್ಲದ ಪಕ್ವದಿಂದ ಲಭ್ಯವಾಗುವುದಾದರೂ ಏನು ಎಂದು ಕೇಳುವಂತಿದೆ ಬಸವಣ್ಣನವರ ವಾಣಿ. ಹಾಗೆಯೇ ಮುನ್ನ ಮಾಡಿದ ಪಾಪವೆಂತು ಹೋಹುದೆಂಬ ಎಂದು ಚಿಂತಿಸಬೇಡ. ಕಹಿ ಸೋರೆಕಾಯಿ ತಂದು ವಿಭೂತಿಯ ತುಂಬಿದಡೆ ಸಿಹಿಯಾಗದೆ 3 ದಿವಸಕ್ಕೆ ಅಂತಾರೆ. ಇದು ವೈಜ್ಞಾನಿಕವಾಗಿ ನಾವು ನಂಬಬಹುದೋ ಬಿಡಬಹುದೋ ಗೊತ್ತಿಲ್ಲ. ಇದೊಂದು ಪವಾಡ ಪ್ರೇರೇಪಿತವಾದ ಉಪಮೆ. ಈ ಕಹಿಯನ್ನ ಅಳಿಸಿ ಅದರಲ್ಲಿ ಸಿಹಿ ಬರೆಸಲಿಕ್ಕೆ, ಸಿಹಿ ಉಳಿಸ್ಕೋಬೇಕಾದ್ರ ಇದೊಂದು ವಿಧಾನ ಎನ್ನುವುದಕ್ಕಿಂತಲೂ ಬಸವಣ್ಣನವರು ಇಲ್ಲಿ ವಿಭೂತಿಯ ಮಹಿಮೆಯನ್ನ ವರ್ಣಿಸುವುದಕ್ಕಾಗಿ ಬಳಸಲಾಗಿರುವ ಸಾಧನ ಎಂದು ನಾವು ತಿಳ್ಕೋಬೇಕು. ಈ ಪ್ರಯೋಗವನ್ನ ವೈಜ್ಞಾನಿಕವಾಗಿ ಯಾರೂ ಮಾಡಿ ನೋಡಿಲ್ಲ. ವಿಭೂತಿ ಧಾರಣೆಯಿಂದ ಸಕಲ ಪಾಪಗಳು ಪರಿಹಾರವಾಗಿ ಸಕಲ ಸಿದ್ಧಿಗಳು ಪ್ರಾಪ್ತವಾಗುತ್ತದೆಂಬ ನಂಬಿಕೆಯನ್ನು ಈ ದೃಷ್ಟಾಂತ ಪಡಿಸುವುದಕ್ಕಾಗಿ ಕಹಿ ಸೋರೆಯ ಪಾತ್ರವನ್ನ ಬಸವಣ್ಣನವರು ಸೃಷ್ಟಿ ಮಾಡಿದಂತಿದೆ. ಇನ್ನು ಎಕ್ಕೆಕಾಯಿ. ಎಕ್ಕೆಕಾಯಿ ಮಾವಿನಕಾಯಿಯೊಳಗೆ ಎಕ್ಕೆಕಾಯಿ ನಾನಯ್ಯ, ಮಾವಿನಕಾಯಿಯೊಳಗೊಂದು ಎಕ್ಕೆಕಾಯಿ ನಾನಯ್ಯ, ಆನು ಭಕ್ತನೆಂತೆಂಬೆ ನಿಮ್ಮ ಶರಣರ ಮುಂದೆ ನಾಚಿಕೆ ಇಲ್ಲದೆ.
ಕೂಡಲ ಸಂಗನ ಶರಣರ ಮುಂದೆ ನಾನೆಂತು ಭಕ್ತನಪ್ಪನಯ್ಯ ಅನ್ನುವಂಥದ್ದು. ಮಾವನ್ನ ಭಕ್ತರಿಗೂ ಎಕ್ಕದ ತಾಯನ್ನು ತಮಗೂ ಹೋಲಿಸಿಕೊಂಡು ಬಸವಣ್ಣನವರು ಸಂಬಂಧ ಕಲ್ಪಿಸಿಕೊಳ್ಳುತ್ತಾರೆ. ಎಕ್ಕೆಯ ಕಾಯಿ ಭೋಜ್ಯ ವಸ್ತುವಲ್ಲ. ಎಕ್ಕೆ ಪಕ್ವವಾದ ಬಳಿಕವೂ ಕೀಳಾಗಿಯೇ ಇರುತ್ತದೆ. ಆದರೆ ಮಾವು ಪಕ್ವಗೊಂಡಾದ ಬಳಿಕ ಶ್ರೇಷ್ಠತೆಯನ್ನು ಪಡೆಯುತ್ತದೆ. ಅಂತ ಮಾವಿನ ಹಣ್ಣಿಗೆ ನಾನು ಸಾಟಿಯೇ ಎಂದು ಬಿಸಸುಯ್ಯುತ್ತಾರೆ ಬಸವಣ್ಣನವರು. ಹಸಿದು ಎಕ್ಕೆಯ ಮೆಲಬಹುದೇ, ನೀರಡಿಸಿ ವಿಷವ ಕುಡಿಯಬಹುದೇ, ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವರೆಂತೊಲಿವನಯ್ಯ. ಅಂದ್ರೆ ಎಕ್ಕೆಕಾಯಿ ತಿನ್ನಲು ಯೋಗ್ಯವಿಲ್ಲ. ಇಲ್ಲಿ ಇನ್ನೊಂದು ಸ್ವಾರಸ್ಯ ವಿಷಯವನ್ನ ನಾವು ಗಮನಿಸಬೇಕು. ಮಾವಿನಕಾಯಿಗೂ ಎಕ್ಕದ ಕಾಯಿಗೂ ಸ್ವಲ್ಪ ರೂಪ ಸಾದೃಶ್ಯ ಉಂಟು. ಎರಡರ ಬಣ್ಣವು ಹಸಿರೇ ಇರ್ತದ. ಕೆಲವು ಮಾವಿನ ತಳಿಗಳು ಎಕ್ಕೆಕಾಯಿ ಅಂತ, ಅಂದ್ರೆ ಈ ತೋತಾಪುರಿ ಅಂತೀವಲ್ಲ ಆ ರೀತಿ. ಕೆಲವು ಮಾವಿನ ತಳಿಗಳು ಈ ಎಕ್ಕೆಕಾಯಿಯ ರೂಪದಲ್ಲಿಯೇ ಕಾಯಿಗಳನ್ನ ಬಿಡ್ತಾವ. ಇವೆರಡನ್ನು ಕೂಡಿಸಿದರೆ ಇಂತಹ ಮಹಾಗಾಯಿಗಳ ಬೇರ್ಪಡಿಸುವುದು ಕಷ್ಟ. ಹೀಗೆ ಹೊರನೋಟಕ್ಕೆ ಮಾತ್ರ ತಾನು ಭಕ್ತನಂತೆ ಕಾಣುತ್ತೇನೆ ಎಂಬ ಭಾವವನ್ನು ಬಸವಣ್ಣನವರು ನಿರೂಪಿಸಿದ್ದಾರೆ. ಹಾಗೆಯೇ ಬಹಳಷ್ಟು ಉದಾಹರಣೆಗಳನ್ನ ಸಸ್ಯ ಸಂಬಂಧಿ ಸೂಕ್ತಿಗಳನ್ನ ಅವರು ತಗೊಳ್ತಾರ. ಎಕ್ಕೆ ಹಾಗೂ ಎಕ್ಕೆಯ ಬೀಜಗಳು ವಿಷಕಾರಿ ಬೀಜಗಳನ್ನು ಸೇವಿಸಿದರೆ ವಾಂತಿ ಭೇದಿ ಉಂಟಾಗುತ್ತದೆ, ಸಾವು ಕೂಡ ಸಂಭವಿಸಬಹುದು. ಇಂತಹ ಗುಣಗಳನ್ನು ಹೊತ್ತ ಎಕ್ಕೆಯ ಬೀಜಗಳನ್ನ ಯಾರು ಬಿತ್ತಾರ, ಅಂಥವುಗಳನ್ನ ದೂರವೇ ಇಡಬೇಕು. ಹೊನ್ನ ನೇಗಿಲಲುತ್ತು ಎಕ್ಕೆಯ ಬೀಜವ ಬಿತ್ತುವರೆ, ಕರ್ಪೂರದ ಮರವ ತರಿದು ಕಳ್ಳಿಗೆ ಬೇಲಿಯ ನಿಕ್ಕುವರೆ, ಶ್ರೀಗಂಧದ ಮರವ ತರಿದು ಬೇವಿಂಗೆ ಅಡಿಯ ನಿಕ್ಕುವರೆ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಬೇರೆ ಇಚ್ಛಾ ಭೋಜನವ ನಿಕ್ಕಿದಡೆ ಚಿಚ್ಚಿನೊಳಗೆ ಉಚ್ಚೆಯ ಹೊಯ್ದು ಕವಿಯ ಬೆಳೆದಂತಾಯಿತು ಅಂತ ಹೇಳ್ತಾರೆ. ಇಲ್ಲಿ ಎಕ್ಕೆಯ ಬೀಜ, ಕರ್ಪೂರದ ಮರ, ಶ್ರೀಗಂಧ, ಬೇವು ಹಾಗೂ ಇವುಗಳನ್ನೆಲ್ಲ ಕಟುವಾದ ಮಾತುಗಳಿಂದ ಹೇಗೆ ಅವರು ವಿಡಂಬಿಸ್ತಾರೆ ಅನ್ನುವಂಥದ್ದನ್ನ ನೋಡೋಣ. ಶ್ರೀಗಂಧ ಕರ್ಪೂರದ ಮರ ಇದ್ದಂತೆ ಅವರು ಕೂಡಲ ಸಂಗನ ಶರಣರು ಮಾತ್ರ ಪ್ರೀತಿ, ವಿಶ್ವಾಸ ಹಾಗೂ ಅತ್ಯುತ್ತಮವಾದುದನ್ನ ಹೊಂದಲು ಅರ್ಹರು. ಅವರನ್ನು ಬಿಟ್ಟು ನಾವು ಉಳಿದವರಿಗೆ ನಾವು ಇಚ್ಛಾ ಭೋಜನವನ್ನಿಕ್ಕಿದರೆ ಅದು ಕಿಚ್ಚಿನೊಳಗೆ ಉಚ್ಚೆ ಹೊಯ್ದು ಕವಿಯ ಬೆಳೆದಂತಾಯಿತು ಅಂತ ಎಷ್ಟು ಕಟುವಾಗಿ ಹೇಳ್ತಾರೆ ನೋಡ್ರಿ. ಕಿಚ್ಚು ಅಂದ್ರೆ ಶುದ್ಧವಾದ ಅಗ್ನಿ ಇದು. ಅಂತ ಅಗ್ನಿಯೊಳಗ ಉಚ್ಚೆ ಹೊಯ್ದು ಹವಿಯ ಬೆಳೆದಂತಾಯ್ತು. ಅಂದ್ರೆ ಹವಿ ಅಂದ್ರೆ ತುಪ್ಪ. ಹಂಗ ಆ ತುಪ್ಪ ಹಾಕ್ತೀನಿ ಹೋಮದೊಳಗ ಅಂತೇಳಿ ಉಚ್ಚೆ ಹಾಕಿದಂಗ. ಅಂದ್ರೆ ಕೂಡಲ ಸಂಗನ ಶರಣರಿಗೆ ನಾವು ಅವರ ಇಚ್ಛಾ ಭೋಜನವನ್ನ ಮಾಡಿಸ್ಬೇಕು, ಅವರ ಇಚ್ಛಾನುಸಾರ ನಡ್ಕೋಬೇಕು, ಅವರ ಬೇಡಿಕೆಗಳನ್ನ ಈಡೇರಿಸ್ಬೇಕು ಹೊರತು ಭವಿಗಳನ್ನ ನಾವು ತಣಿಸಲು ಪ್ರಯತ್ನ ಮಾಡಬಾರದು ಅನ್ನುವಂಥದ್ದನ್ನ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನುತುಪ್ಪವ ಹೊಯ್ದಡೆ ಸಿಹಿಯಾಗಬಲ್ಲುದೇ, ಕಹಿಯಹುದಲ್ಲದೆ ಶಿವಭಕ್ತರಲ್ಲದವರ ಕೂಡ ನುಡಿಯಲಾಗದು ಕೂಡಲ ಸಂಗಮ ದೇವ. ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಅನ್ನುವಂಥದ್ದೊಂದು ಗಾದೆ ತಮಗೆಲ್ಲರಿಗೂ ಗೊತ್ತಿರುವಂತಹದ್ದೇ. ಹಾಗೆ ಈ ಗುಣ ಅನುಭವ ಬಸವಣ್ಣನವರಿಗೆ ಇತ್ತು ಅನ್ನುವಂಥದ್ದು. ಅವರು ಆರಿಸಿಕೊಂಡ ಉಪಮೇಯದ ದ್ಯಾಯಮಾನ ಅಂತಹದೇ. ಈ ಲೋಕೋಕ್ತಿಯ ರುಚಿಯನ್ನ ನಮ್ಮಲ್ಲಿ ಅನೇಕರು ಕಂಡಿದ್ದೇವೆ. ದುಷ್ಟರನ್ನ ಶಿಷ್ಟರನ್ನಾಗಿ ಮಾರ್ಪಡಿಸುವ ಹವ್ಯಾಸ ಸಲ್ಲದು. ದುಷ್ಟರನ್ನು ಕಂಡು ದೂರವೇ ಇರಬೇಕು. ಅವರೊಡನೆ ವೃಥಾ ಮಾತು ಸಲ್ಲದು ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನೊಂದು ಉಕ್ತಿಯನ್ನ ನೀರಿನ ಹಣ್ಣನ್ನ ಬಳಸ್ಕೊಳ್ತಾರೆ. ಬಸುರ ಬಾಳುವೆಗೆ ನಿಮ್ಮಲ್ಲಿ ಮಸಿಯ ಹೂಸಿ ನೀರಲ ಹಣ್ಣು ಮಾರುವಂತೆ ಕಾಲ ಸಾಲ ದಾರಿದ್ರ ಕಂಜಿ ನಿಮ್ಮ ಮರೆಯೋದೆನಯ್ಯ ಅಂತ. ನೇರಳೆ ಹಣ್ಣುಗಳನ್ನ ಕಿತ್ತು ಅದು ಇನ್ನೂ ಪಕ್ವವಾಗಿಲ್ಲದಿದ್ದಾಗಲೇ ಮಾರುವ ಅವಸರ ಬಡ ಮಾರಾಟಗಾರನಿಗೆ. ಏನು ಮಾಡುವುದು? ಹೊಟ್ಟೆಯ ಪಾಡು, ಹಸಿವಿನ ಸಂಕಟ ಹೀಗೆ ಮಾಡಿಸುತ್ತದೆ. ಅದಕ್ಕೆ ಅವನು ಮಸಿಯನ್ನು ಹಚ್ಚಿ ಪಕ್ವವಾದ ಹಣ್ಣಿನಂತೆ ಕಾಣುವಂತೆ ಮಾಡುವನು. ಅದೇ ರೀತಿ ಕೆಲವರು ಕಾಲ ಸಾಲ ದಾರಿದ್ರ್ಯಕ್ಕೆ ಅಂಜಿ ಲಿಂಗ ದೀಕ್ಷೆ ಪಡೆದು ಭಕ್ತರಾಗುವರು. ಇದು ನಿಜವಾದ ಪರಿವರ್ತನೆ ಅಲ್ಲ. ಇಂಥ ಕೆಲಸವನ್ನ ನಾವು ಮಾರುಕಟ್ಟೆಯಲ್ಲಿ
ಈಗಲೂ ಕಾಣುತ್ತೇವೆ. ಎರಿಕ್ರೋಸಿನ್ ಎಂಬ ರಾಸಾಯನಿಕದಲ್ಲಿ ಕಾಯಿಗಳನ್ನು ಎದ್ದಿದರೆ ಹೊರಸಿಪ್ಪೆ ಮಾತ್ರ ಹೊಳಪು ಹಾಗೂ ಬಣ್ಣ ಪಡೆಯುತ್ತದೆ. ಹಾಗೆ ಶರಣರನ್ನು ಭಕ್ತರನ್ನು ಅಳೆಯಲು ನಾನೇ ಸ್ವತಃ ವೇಷಧಾರಿ, ಹೊಟ್ಟೆ ಹೊರೆಯಲು ದೇವರನ್ನು ಧರ್ಮವನ್ನು ಆಶ್ರಯಿಸಿದವನು ಎಂದು ಅಂದುಕೊಳ್ಳುತ್ತಾರೆ. ತಮ್ಮನ್ನೇ ತಾವು ವಿಡಂಬಿಸಿಕೊಳ್ಳುತ್ತಾರೆ. ಇನ್ನೊಂದು ವಚನದಲ್ಲಿ ಇಟ್ಟಿಯ ಹಣ್ಣು ಅಂದ್ರೆ ನಾನು ಅದು ಮಧುಗುಣಿಕೆ ಅಂತ ಬೆಳೀತದೆ ತಿಪ್ಪೆಯಲ್ಲಿ ಅಂತ ಒಂದು ಪರಿಸರದಲ್ಲಿ ಬೆಳೆಯುವಂತಹದ್ದು. ಇಟ್ಟಿಯ ಹಣ್ಣ ನರಿ ತಿಂದು ಸೃಷ್ಟಿ ತಿರುಗಿತೆಂಬಂತೆ ಮಟ್ಟಿಯ ನೆಟ್ಟ ದ್ವಿಜರ ಮಾತದೇಕೆ ಅನ್ನುವಂಥದ್ದನ್ನು. ಇಟ್ಟಿಯ ಹಣ್ಣು ವಿಷಪೂರಿತವಾದದ್ದು. ಸುಮಾರು 20 ಬಗೆಯ ಅಲ್ಕಲಾಯ್ಡ್ ಗಳನ್ನ ಹೊಂದಿರುವಂತಹ ಈ ಇಟ್ಟಿಯ ಹಣ್ಣು ವಿಷಸತ್ವಗಳ ಒಟ್ಟು ಗುಣ ಏನಿದೆ ಅದು ಪ್ರಾಣನಾಶನ ಮಾಡುವಂತಹದ್ದು. ಈ ಅಲ್ಕಲಾಯ್ಡುಗಳು ನರಮಂಡಲಕ್ಕೆ ಏರಿ ಒಂದು ದಿಗ್ಭ್ರಾಂತ ನೆಲೆಯನ್ನ ಸೃಷ್ಟಿಸುತ್ತವೆ. ಅವನ್ನ ತಿಂದ್ರೆ ತಲೆ ತಿರುಗುತ್ತದೆ ಮತ್ತು ತನ್ನ ಕೇಂದ್ರದ ಸುತ್ತಲೂ ತಿರುಗುತ್ತಿರುವಂತೆ ಭ್ರಾಂತಿಯಾಗುತ್ತದೆ. ಹಾಗೆಯೇ ಮಟ್ಟಿನ ತಿಲಕ, ದ್ವಿಜರು ಇಟ್ಕೋತಾರೆ ನೋಡ್ರಿ ರಾಮರು ತಿಲಕ. ಹಾಗೆಯೇ ಮಣ್ಣಿನ ತಿಲಕವನ್ನಿಟ್ಟ ದ್ವಿಜರು ಭ್ರಾಂತಿಯಿಂದ ಹೇಗೆ ನರಿ ಸೃಷ್ಟಿ ತಿರುಗ್ತದೆ ಅಂತ ಹೇಳ್ತಾರೋ ಹಾಗೆ ಭ್ರಾಂತಿಯಿಂದ ತಾವು ಹೇಳಿದ್ದೇ ಸರಿ ಎಂದು ಮಾತನಾಡುತ್ತಾರೆ. ಇಂತಹ ಅನಾಮಿಕರೊಡನೆ ಗೆಲ್ಲುವುದೇನು ಅನ್ನುವಂಥದ್ದನ್ನ ಅಲ್ಲಿ ಉಕ್ತಗೊಳಿಸುತ್ತಾರೆ. ಇನ್ನು ಬಿದಿರೆಲೆಯ ಮೆಲಿದಂತಲ್ಲದೆ ರಸವನ್ನು ಪಡೆಯಲು ಬಾರದು. ನಮ್ಮ ಕೂಡಲ ಸಂಗಮ ದೇವನಲ್ಲದೆ ಅಂತ ದೈವಕ್ಕೆರಗಿದಡೆ ಹೊಳ್ಳ ಕುಟ್ಟಿ ಕೈ ಹೊಟ್ಟಾದಂತೆ ಆಯಿತಯ್ಯ. ಬಿದಿರು ಎಲೆಗಳಲ್ಲಿ ಯಾವ ಆಹಾರ ಸತ್ವಗಳು ಇರುವುದಿಲ್ಲ, ರಸ ಇರುವುದಿಲ್ಲ, ಎಲೆ ಒರಟಾಗಿರುತ್ತೆ. ಹಾಗೂ ಹೊರ ಮೈಯಿಂದ ಎದ್ದಿರುವ ಮುಳ್ಳು ರೋಮಗಳು ಅದನ್ನ ತಿಂದ್ರೆ ಬಾಯೊಳಗೆ ಅಂಗಾಂಗಗಳನ್ನ ಚುಚ್ಚುತ್ತವೆ. ಆ ಎಲೆಯೊಳಗ ಸಿಲಿಕಾನ್ ಹರಳುಗಳಿರ್ತಾವ, ಅವು ನಾಲಿಗೆಯನ್ನು ಕೂಡ ಹರಿಯುತ್ತವೆ ಅನ್ನುವಂಥದ್ದು. ಆದ್ರೆ ಬಿದಿರೆಲೆಯ ಎಳೆ ಬಿದಿರು ಏನದ ಅದು ಕಳವೆ ಅಂತಾರೆ, ಅದನ್ನ ಆಹಾರದಲ್ಲಿ ಉಪಯೋಗ ಮಾಡ್ಬೋದು. ಆದ್ರೆ ಎಲೆ ಮಾತ್ರ ಮೆಲ್ಲಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದನ್ನ ಹೀಗೆ ಅವರು ವಿವೇಕವು ವಿವೇಚನಾ ಶಕ್ತಿಯೂ ಇರಬೇಕು. ಏನು ಸಿಕ್ಕದ ಬಿದಿರೆಲೆನ ಮೆಲ್ಲಕ್ಕೆ ಹೋಗಬಾರ್ದು ಅನ್ನುವಂಥದ್ದನ್ನ, ವಿವೇಕವು ವಿವೇಚನಾ ಶಕ್ತಿಯೂ ಇರಬೇಕು ಎಂದು ಬೋಧಿಸುವ ಸಂದರ್ಭದಲ್ಲಿ ಬಿದಿರೆಲೆಯ ಪ್ರಕರಣವನ್ನು ಬಸವಣ್ಣನವರು ಎತ್ತಿದ್ದಾರೆ. ಮಾರಯ್ಯ, ಬೇರಯ್ಯ, ಕಾಳಯ್ಯ, ಧೂಳಯ್ಯ, ಕೇತಯ್ಯ ಮುಂತಾದ ಗ್ರಾಮ ದೇವತೆಗಳ ಪೂಜೆ ಮಾಡುವವರನ್ನು ಅಳಿಯುವುದಕ್ಕಾಗಿ ಬಸವಣ್ಣನವರು ಈ ಬಿದಿರೆಲೆಯ ಉಪಮೆಯನ್ನು ಬಳಸಿದಂತೆ ಕಾಣುತ್ತದೆ. ಈ ದೈವಗಳನ್ನು ಪೂಜಿಸುವುದು ಒಂದೇ, ಬಿದಿರೆಲೆಯನ್ನು ಮೆಲ್ಲುವುದು ಒಂದೇ. ಕೂಡಲ ಸಂಗಮ ದೇವ ಮಾತ್ರ ಪೂಜಾರನು ಅನ್ನುವಂತ ಬಯಸುತ್ತಾರೆ ಇಲ್ಲಿ. ಇನ್ನು ಶ್ರೀಗಂಧದ ಮರುಗ, ಬಿಳಿಯ ಗರಿಕೆ ಅಂದ್ರೆ ಕೇದಿಗೆ, ಬಿಳಿಯ ಗರಿಕೆ ಅಂತ ಬರ್ತದೆ ವಚನದಲ್ಲಿ, ಅದು ಕೇದಿಗೆ. ಕಣಗಿಲೆ, ಪತ್ರೆ, ಪುಷ್ಪಗಳು, ಗುಗ್ಗಳ, ಮರುಜವಣಿ ಇವುಗಳ ಬಗ್ಗೆಯೂ ನಾವು ಅವರ ಉಕ್ತಿಗಳನ್ನ ನಾವು ವಚನಗಳಲ್ಲಿ ಕಾಣ್ತೇವೆ. ಮರುಗದ ಗಿಡುವಿನಂತೆ ಹುಟ್ಟುತ್ತಲೇ ಪರಿಮಳ, ದಿವ್ಯ ಸುಗಂಧಮಂ ಲೇಪಿಸಿ ಹೃದಯ ಕಮಲದ ಪುಷ್ಪದಿಂದ ಪೂಜೆ ಮಾಡಿ ಪ್ರಭುದೇವರ ಕರುಣೆ ವಿನಗಾಯಿತು ಅಂತ ಹೇಳ್ತಾರೆ. ಬಿಳಿಯ ಗರಿಕೆ ಅಂದ್ರೆ ಕೇದಿಗೆ, ಬಿಳಿಯ ಗರಿಕೆ ಕಣಗಿಲೆಯನ ತೊರೆಯ ತಡಿಯ ಮಳಲ ತಂದು ಅನುಪಮ ದಾನಿ ಕೂಡಲ ಸಂಗಮ ದೇವ ಗಂಡನಾಗಬೇಕೆಂದು ಪೂಜೆ ಮಾಡುವುದು ಅಂತ ಅಲ್ಲಿ ಕೇದಿಗೆಯನ್ನ ಪ್ರಸ್ತಾಪಿಸುತ್ತಾರೆ. ಹೊತ್ತಾರೆಯದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತ ಹೇಳ್ತಾರೆ. ಇಲ್ಲಿ ಪತ್ರೆಯ ಒಂದು ಉಪಮೆಯನ್ನ ಬಳಸ್ಕೋತಾರೆ. ಬಂಡಿ ತುಂಬ ಪತ್ರೆಯ ತಂದು ಕಂಡಲ್ಲಿ ಮಜ್ಜನ ಕೆರೆದು ತಾಪತ್ರಯವ ಕಳೆದು ಪೂಜಿಸಿ ತಾಪತ್ರಯವ ಲಿಂಗನಲ್ಲ. ನಮ್ಗೆ ತಾಪತ್ರಯ ಬಂತು ಅಂತ ಏನ್ ಮಾಡ್ತೀವಿ ನಾವು ಅಂದ್ರೆ ಹೊತ್ತಾರೆ ಬೇಗ ಎದ್ದು ನೀರು ತಂದು ಪತ್ರಿ ಪುಷ್ಪ ಎಲ್ಲ ತಂದು ಆ ದೇವರನ್ನ ಕಂಡಲ್ಲಿ ಮಜ್ಜನ ಮಾಡ್ತೀವಿ. ಯಾಕೆ ಮಜ್ಜನ ಮಾಡ್ತೀವಿ ಅಂದ್ರೆ ನಮ್ಮ ಕಷ್ಟ ತಾಪತ್ರಯ ಕಳಿಲಿ ಅಂತ, ಕಳಿಲಿ ಅಂದ್ರೆ ನಮ್ಮ ತಾಪತ್ರಯ ಕಳೆದ ನೀನು ತಗೋ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ವ್ಯಂಗ್ಯವಾಗಿ ಹೇಳ್ತಾರೆ ನೋಡ್ರಿ ಇಲ್ಲಿ, ಪೂಜಿಸಿ ತಾಪತ್ರಯವ ಕಳೆದು ಪೂಜಿಸಿ ತಾಪತ್ರಯವ ಲಿಂಗನೊಲ್ಲ.
ಕೂಡಲ ಸಂಗಮ ದೇವ ಬರೀ ಉದಕದಲ್ಲಿ ನೆನೆಮನೆ ಅಂದ್ರೆ ಕೂಡಲ ಸಂಗಮ ದೇವ ಇಂಥ ಬರೀ ನೀರ್ ಹಾಕಿದ್ರ ವಿಕಸಿತಗೊಳ್ತಾನ, ಅಥವಾ ನೀವು ಪತ್ರಿ ಪುಷ್ಪ ತಂದು ನೀವು ಪೂಜೆ ಮಾಡಿದ್ರೆ ವಿಕಸಿತನಾಗುದಿಲ್ಲ, ನಿಮ್ಮೇಲೆ ಯಾವುದೇ ರೀತಿ ದಯೆ ಕೂಡಲ ಸಂಗನ ಕರುಣೆ ನಿಮ್ಮೇಲೆ ಆಗುದಿಲ್ಲ ಅನ್ನುವಂಥದ್ದನ್ನ ತುಂಬಾ ವಿಡಂಬನಾತ್ಮಕವಾಗಿ ಇಲ್ಲಿ ತಮ್ಮ ಅಭಿವ್ಯಕ್ತಿಯನ್ನ ಇಲ್ಲಿ ಪ್ರಕಟಪಡಿಸಿದ್ದಾರೆ. ಹಾಗೆ ಒಂದು ಹಾಸ್ಯಭರಿತ ವ್ಯಂಗ್ಯೋಕ್ತಿಯನ್ನ ನಾವು ಇಲ್ಲಿ ಒಂದು ವಚನದಲ್ಲಿ ಕಾಣ್ತೀವಿ. ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಭಕ್ತನ ಮನೆಯ ತೊತ್ತಾಗಿಪ್ಪುದು ಕರಲೇಸಯ್ಯ. ಅರಸರ ಮನೆಯೊಳಗ ಅರಸಿಯಾಗಿದ್ರು ಕೂಡ ಅರಸನ ಮಾತು ಕೇಳ್ಬೇಕಾಗುತ್ತೆ. ಅರಸ ಏನ್ ಹೇಳ್ತಾನ ಅದನ್ನ ಕೇಳ್ಬೇಕಾಗ್ತದೆ. ಹಾಗೆ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಭಕ್ತನ ಮನೆಯ ತೊತ್ತಾಗಿಪ್ಪುದು ಕರಲೇಸಯ್ಯ. ಅವ್ರ ಅರಸನ ಮನೆ ಇದ್ರು ಕೂಡ ಅರಸನಾದವನು ಅಥವಾ ಮನೆಯಲ್ಲಿ ನಾವು ಗಂಡನಾದವರು ಏನ್ ಮಾಡ್ತಾರೆ, ತಾರವು ಅಗ್ಗಮಣಿ ನೀಡವು ಪತ್ರಿಕೆಗಳು ಲಿಂಗಕ್ಕೆ ಬೋನವ ಹಿಡಿಯವು ಅಂತಾರಂತ. ಅದಕ್ಕ ಇಂಥ ಎಲ್ಲಾ ಕೆಲಸ ಮಾಡೋದ್ರಿಂದ ನಾನು ನೀರು ಕೊಡುದು, ನಾನು ಪತ್ರೆ ಕೊಡುದು, ನಾನು ಬೋನ ನೈವೇದ್ಯ ಮಾಡೋದ್ರಿಂದ ನನಗೇನು ಅದರಿಂದ ಲಾಭ ಆಗುದಿಲ್ಲ, ಅರಸನಿಗೆ ಆಗ್ತದೆ, ಯಾರಿಗ್ ಕೊಡ್ತೀವಿ ಒಡೆಯನಿಗೆ ಆಗ್ತೈತಿ ಅನ್ನುವಂಥದ್ದನ್ನ ಕೂಡಲ ಸಂಗನ ಮಹಾಮನೆಯಲ್ಲಿ ಒಕ್ಕದುಣ್ಣು ತೊತ್ತೆ ಎಂಬರು ಅನ್ನುವಂಥದ್ದನ್ನ ಹೇಳ್ತಾರೆ. ಕೂಡಲ ಸಂಗಮ ಮನೆಯಲ್ಲಿ ಒಕ್ಕದನ್ನ ಮಾತ್ರ ನಾವು ಉಣ್ಬೇಕು, ಅರಸನ ಮನೆಯಲ್ಲಿ ಅರಸಿ ಆಗ್ಲಿಕ್ಕೆ ಹೋಗಬಾರದು ಅನ್ನುವಂಥದ್ದನ್ನ. ಜಲವನ್ನುಂಗಿತ್ತಯ್ಯ ಎನ್ನ ಕರವು ಪತ್ರೆಯ ನುಂಗಿತ್ತಯ್ಯ ಎನ್ನ ಸಿಕೆ ಒಂದಾಗದ ಮುನ್ನ ಕೂಡಲ ಸಂಗಮ ದೇವರು ಪೂಜೆಗೊಂಡರು ಅಂತ. ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಗಿ ಬೇವು ಬೆಬ್ಬುಲಿ ತರಿಯ ಗಂಧನಂಗಳಾಗವೆ ಅಂತ ಕೇಳ್ತಾರೆ. ಅಂದ್ರೆ ಶ್ರೀಗಂಧದ ಸನ್ನಿಧಿಯಲ್ಲಿ ನಾವು ಅದು ಬೇವು ಬೊಬ್ಬುಲಿ ಇಂಥವನ್ನ ನಾವು ತಂದಿಟ್ರು ಕೂಡ ಶ್ರೀಗಂಧದ ವಾಸನೆ ಪಡಿತತಿ ಎನ್ನುವಂಥದ್ದನ್ನ ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ನಾವು ಚಂದನದ ಗಿಡ ಬೆಳೆದಲ್ಲಿ ಇವು ಬೇರೆ ಮುಳ್ಳಿನ ಗಿಡಗಳನ್ನ ಆಮೇಲೆ ಬೇವಿನ ಗಿಡಗಳನ್ನ ಬೆಳೆದ್ರ ಆ ಚಂದನದ ಗಿಡದ ಏನು ಪರಿಮಳ ಅವಕ್ಕೆ ಬರ್ತತೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ನಮಗೆ ಅದು ಅಷ್ಟು ಸಮಂಜಸ ಅನಿಸುವುದಿಲ್ಲ. ನನಗೆ ಜನನವಾದರೂ ಮರಣವಾದರೂ ಸರಿಯೇ, ಜನನವಾದರೆ ನಿಮ್ಮ ಪಾದೋದಕ ಪ್ರಸಾದ ಕೊಂಬುವೆ, ಮರಣವಾದೊಡೆ ನಿಮ್ಮ ಶ್ರೀಚರಣ ನೇಯುವೆ. ಹಾವನ್ನದ ವೃಕ್ಷವು ಊರೊಳಗಿದ್ದರೇನು ಅಡವಿಯೊಳಗಿದ್ದರೇನು ಪರಿಮಳ ಒಂದೇ ಕೂಡಲ ಸಂಗಮ ದೇವ. ಅಂದ್ರೆ ನಮ್ಗೆ ಜನನ ಆದ್ರೂ ಅಷ್ಟೇ, ಮರಣ ಆದ್ರೂ ಅಷ್ಟೇ, ಏನಾದ್ರೂ ಅಷ್ಟೇನೆ. ಹೇಗೆ ಒಂದು ಭಕ್ತನಾದವನ ಒಂದು ಸ್ಥಿತಿ ಏನದ, ಮನಸ್ಸೇನದ, ಅವ ಎಲ್ಲಿದ್ರು ಅವನು ಸ್ಥಿರವಾಗಿಯೇ ಇರುವಂತಹದ್ದು, ಅವನ ಭಕ್ತಿ ಶಾಶ್ವತವಾಗಿರುವಂತಹದ್ದು ಅನ್ನುವಂಥದ್ದನ್ನ ಹೇಳ್ತಾರೆ ಅವರು. ಬಾವನ್ನದ ವೃಕ್ಷ ಊರೊಳಗಿದ್ದರೇನು, ಬಾವನ್ನ ಅಂದ್ರೆ ಶ್ರೀಗಂಧ, ಬಾವನ್ನದ ವೃಕ್ಷವು ಊರೊಳಗಿದ್ದರೇನು ಒಡವಿಯೊಳಗಿದ್ದರೇನು ಪರಿಮಳ ಒಂದೇ ಕೂಡಲು ಸಂಗಮ ದೇವ. ಈಗ ಇನ್ನೊಂದು ವಚನದಲ್ಲಿ ನಾನೇನು ಅಮೃತವ ಸೇವಿಸಿದನೆ, ನಾನು ಮರುಜವಣಿಯ ಕೊಂಡೆನೆ, ನುಡಿದ ನುಡಿಯೊಳಗೆ ಕೆಡುಸ್ಥಳ ಬಂದು ಎನ್ನ ಮನವ ನಿಂಬುಗೊಳ್ಳದಿದ್ದರೆಡೆ ಸುಡುವೆ ನೀ ತನುವ ಕೂಡಲ ಸಂಗಮ ದೇವ ಅಂತ. ನಾನೇನು ಅಮೃತವ ಸೇವಿಸಿದವನಲ್ಲ, ಹಾಗೆ ಮರುಜವಣಿ ಅಂದ್ರೆ ಆಯುಷ್ಯವನ್ನ ವರ್ಧಿಸುವಂತ ಒಂದು ಸಸ್ಯವನ್ನ ತಿಂದವನ್ನ ಅಲ್ಲ. ಆದರೆ ಏನ್ ಮಾಡೀನಿ ಅಂದ್ರೆ ನುಡಿದ ನುಡಿಯೊಳಗೆ ಚೆಳುಸ್ಥಳ ಬಂದು ಎನ್ನ ಮನದ ನಿಂಬುಗೊಳ್ಳದಿದ್ದರೆಡೆ ಸುಡುವೆ ನೀ ತನುವ ಕೂಡಲ ಸಂಗಮ ದೇವ ಅಂತ. ನನಗೂ ಸಾವು ಅನ್ನೋದು ಇದೆ ಅನ್ನುವಂಥದ್ದನ್ನ ಅದು ಸಾಕಷ್ಟು ಬೇಗ ಸಾವು ಬರಲಿ ಅನ್ನುವಂಥದ್ದು ಇಲ್ಲಿ ವ್ಯಕ್ತಪಡಿಸುತ್ತಾರೆ. ಅಂದ್ರೆ ಸಾಧನೆ ನಿಧಾನವಾಗಿ ಸಾಗಲಿ ಎಂಬುದು ನಾವು ವಿಳಂಬ ಮಾಡಲು ನಾನು ವಜ್ರದೇಹಿಯಲ್ಲ, ಅಮೃತವನ್ನ ಸೇವಿಸಿದವನಲ್ಲ, ಸಂಜೀವಿನಿ ಕಡ್ಡಿಯನ್ನ ತಿಂದಿರುವುದಿಲ್ಲ, ಯಾವ ಸ್ಥಳದಲ್ಲಿ ನಿಂತರೂ ಅದರಲ್ಲಿ ಇನ್ನುಳಿದ ಸ್ಥಳಗಳ ಲಕ್ಷಣಗಳನ್ನ ನಾವು ಹೊಂದಬೇಕಾಗ್ತತಿ ಅಂತ. 6 ಸ್ಥಳಗಳ ಲಕ್ಷಣಗಳು ಪ್ರತಿ ಸ್ಥಳದಲ್ಲಿ ನಿಂತಾಗಲೂ ಅಳವಡಬೇಕು, ಇಲ್ಲದಿದ್ದರೆ ಈ ನನ್ನ ಶರೀರವನ್ನು ಜ್ಞಾನಾಗ್ಲಿಯಲ್ಲಿ ಸುಡುತ್ತೇನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನ ಗುಗ್ಗಳವನ್ನು ಕೂಡ ಒಂದು ವಚನದಲ್ಲಿ ಅವರು ಅಭಿವ್ಯಕ್ತಗೊಳಿಸಿದ್ದಾರೆ. ನಿಸ್ಸೀಮ ಗುಗ್ಗಳವನಿಕ್ಕಿದವನೊಬ್ಬ ಶರಣ ಓಹಿಲನ್ನ ಮೆರೆದ ಸೌರಾಷ್ಟ್ರ ಮಂಡಲದಲ್ಲಿ
ಕೂಡಲ ಸಂಗಮ ದೇವ ಭಕ್ತವತ್ಸಲ ನಾಗಿ ಗುಗ್ಗಳವನಿಗೆ ಕೃತಾರ್ಥನಾದ ಊಹಿಲನನ್ನು ಹೊಗಳುತ್ತಾರೆ. ನಿಮ್ಗೆ ಈ ಗುಗ್ಗಳದ ಕಥೆ ಗೊತ್ತಿರ್ಬೋದು, ಊಹಿಲ ಮತ್ತು ಉದ್ಭಟ ದೇವರದು. ಅದನ್ನ ನಾನು ಇಲ್ಲಿ ವಿವರಿಸಲಿಕ್ಕೆ ಹೋಗುವುದಿಲ್ಲ. ಬಾಳೆಯನ್ನು ಹಲವಾರು ರೀತಿಯಲ್ಲಿ ಬಸವಣ್ಣನವರು ಉಪಮೆಯಾಗಿ ಸ್ವೀಕರಿಸಿದ್ದಾರೆ. ಬೀಗಿ ಬೆಳೆದ ಕೊನೆ ಬಾಳೆಯಂತೆ ಬಾಗಿಕೊಂಡಿದ್ದರೆ ಬೇಡಿದ ಪದವಿಯ ನೀವ ಕೂಡಲ ಸಂಗಮ ದೇವ ಅಂತ. ಬೀಗಿ ಬೆಳೆದರೂ ಬಾಳೆ ಹೇಗೆ ಬಾಗಿಕೊಂಡ ನಿಲ್ತದೋ ಆವಾಗ ಹಾಗೆ ನಾವು ವಿನಮ್ರತೆಯಿಂದ ವಿಧೇಯರಾಗಿ ಬಾಳಿದರೆ ಬೇಡಿದ ಪದವಿಯನ್ನು ಕೂಡಲ ಸಂಗಮ ದೇವ ಕೊಡುತ್ತಾನೆ ಅನ್ನುವಂಥದ್ದನ್ನು. ಇನ್ನೊಂದು ಬಾಳೆಯನ್ನ ಇನ್ನೊಂದು ರೂಪಕವಾಗಿ ಬಳಸ್ಕೊಳ್ತಾರೆ. ಆ ಉಕ್ತಿ ಹೀಗಿದೆ: ಮಾಡುವ ಭಕ್ತನ ಕಾಯ ಬಾಳೆ ಕಂಬದಂತಿರಬೇಕು, ಮೆಲ್ಲನೆ ಹೊರೆ ಎತ್ತಿ ನೋಡಿದರೆ ಒಳಗೆ ಕಿಚ್ಚಿಲ್ಲದಿರಬೇಕು, ಮೇಲಾದ ಫಲವ ನಮ್ಮವರು ಬೀಜ ಸಹಿತ ನುಂಗಿದರು, ಎನಗಿನ್ನಾವ ಭಯವಿಲ್ಲ ಕಾಣ ಅಂತ ಹೇಳ್ತಾರೆ. ಅಂದ್ರೆ ಚೇಳಿಂಗೆ ಬಸುರಾಯಿತ್ತೇ ಕಡೆ, ಬಾಳೆಗೆ ಫಲವಾಯಿತ್ತೇ ಕಡೆ, ಮಾಡುವ ಭಕ್ತನಿಗೆ ಮತಿಹೀನವಾದಡೆ ಅದೇ ಕಡೆ ಅನ್ನುವಂಥದ್ದನ್ನ ಹೇಳ್ತಾರೆ. ಬಾಳೆಯ ಉದಾಹರಣೆಯನ್ನ ತೆಗೆದುಕೊಂಡು ಅವರು ಹೇಳ್ತಾರೆ. ಹಾಗೆ ನಾರಿಕೇಳ ಅಂದ್ರೆ ತೆಂಗು ಕುರಿತು ಹೀಗೆ ಹೇಳ್ತಾರೆ: ಈ ನಾರುಳಿಯ ಹಣಿದರ ನಾರಾದರೆಯೂ ನಾರುಳಿದರೆ ಮುಂದೆ ಅಂಕುರಿತ ಫಲ ತಪ್ಪದು, ಮಾಡುವ ತಕ್ಕ ಮಾಟವನ್ನ ಅರಿತು ನಾವು ಮಾಡಿದರೆ ನಿಮ್ಮಲ್ಲಿ ಸ್ವಯವಾದರೆ ಆತನೇ ಅಚ್ಚ ಶರಣನಯ್ಯ ಕೂಡಲ ಸಂಗಮ ದೇವ ಅಂತ. ತೆಂಗಿನ ಕವಚ ನಮಗೆಲ್ಲರಿಗೂ ಗೊತ್ತಿರುವಂತೆ ಬಹಳ ಬಿರುಸಾಗಿರ್ತದೆ. ಅದನ್ನ ತೆಂಗಿನ ಕವಚವನ್ನ ಕಳಚಿದಾಗ ಮಾತ್ರ ನಾವು ತೆಂಗಿನ ಎಲ್ಲ ಸತ್ವಗಳನ್ನ, ತೆಂಗಿನಲ್ಲಿರುವ ಎಲ್ಲ ಒಂದು ಲಭ್ಯವಿರುವ ಒಂದು ಭಾಗಗಳನ್ನ ನಾವು ಪಡಿತೀವಿ ಅನ್ನುವಂಥದ್ದು. ಹಾಗೆ ಈ ತೆಂಗಿನ ಕವಚವನ್ನ ತೆಗೆಯುವುದು ಅಷ್ಟು ಸುಲಭದಲ್ಲಿ ಸಾಧ್ಯವಾಗದು. ಹಾಗೆ ಸಾಧಕನಾದವನು ಸಾಧನೆಯನ್ನ ಅರ್ಧ ದಾರಿಯಲ್ಲೇ ಬಿಟ್ಟು ಬಿಡುವುದು ನಿರರ್ಥಕ ಅನ್ನುವಂಥದ್ದನ್ನ. ಹಾಗೆ ಗುರಿ ಮುಟ್ಟಬೇಕಾದರೆ ಮಾಟವರಿತು ಅಂದರೆ ಸಾಧನ ಮಾರ್ಗದ ಮರ್ಮಗಳನ್ನ ತಿಳಿದುಕೊಂಡು ಸ್ವಯವಾಗಬೇಕು, ಅಂದರೆ ತಲ್ಲೀನನಾಗಬೇಕು. ಹೀಗೆ ಮಾಡಿ ಗುರುವನ್ನು ತಲುಪಿದವನೇ ಅಚ್ಚ ಶರಣ ಅನ್ನುವಂಥದ್ದನ್ನ ಹೇಳ್ತಾರೆ. ತೆಂಗಿನ ಮರವನ್ನ ಇನ್ನೊಂದು ಬೆಳಗಿನ ವಚನದಲ್ಲಿ ಹೇಳ್ತಾರೆ: ಕಪ್ಪೆಯ ಶಿರದ ಮೇಲೆ 72 ಪುರ ಕಂಡೆ, ಆ ಪುರದೊಳಗೊಬ್ಬ ನಾರಿಯ ಕಂಡೆ, ಆ ನಾರಿಯ ಕೈಯಲ್ಲಿ ನಾರಿವಾಳ ಸಸಿಯ ಕಂಡೆ ಎಂದು ಹೇಳ್ತಾರೆ. ಇದು ಬಹಳ ಬೆಳಗಿನ ವಚನ, ಬಹಳಷ್ಟು ವಿವರಣೆಯನ್ನ ಕೊಡ್ಬೇಕಾಗತ್ತೆ ಈ ವಚನಕ್ಕೆ ಅಂತ ಅನ್ನುವಂಥದ್ದನ್ನ ಹೇಳ್ತಾ, ಕಬ್ಬು, ಬೆಲ್ಲ, ದ್ರಾಕ್ಷಿ, ಸಕ್ಕರೆ, ಸುಲಿಗಡಲೆ, ಮಾವಿನ ಹಣ್ಣು, ಉತ್ತತ್ತಿ ಗಳನ್ನು ಕೂಡ ಬಸವಣ್ಣನವರ ವಚನಗಳಲ್ಲಿ ನಾವು ಕಾಣ್ತೀವಿ. ಕಬ್ಬಿನ ತನಿ ರಸದ ಸವಿ ನಿಮ್ಮ ನರಿವ ಮದಕರಿ ಅಲ್ಲದೆ ಕುರಿ ಬಲ್ಲುದೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಕೂಡಲ ಸಂಗಮನಿಗೆ ಖಂಡ ಮಂಡಗ, ಬೆಲ್ಲ, ದ್ರಾಕ್ಷಿ, ಸಕ್ಕರೆ, ಸುಲಿಗಡಲೆ, ಅಕಾಲ ಮಾವಿನ ಹಣ್ಣು, ಕದಳಿ ಫಲ ಅರ್ಪಿಸು ಎನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಚಾರ ಬೀಜ ಅಂದ್ರೆ ಕೇರ್ ಬೀಜ, ಹಲಸಿನ ಹಣ್ಣು ಉತ್ಪತ್ತಿ ಮುಂತಾದ ಕಜ್ಜಾಯವನ ಆರೋಹಣೆಯ ಮಾಡು ದೇವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇನ್ನು ಬಳ್ಳಿ, ಕಗ್ಗಾಯಿ, ಕಾಯಿ, ಹೂಮಿಡಿ, ಬೀಜ, ಬೆಳೆ ಇವು ಯಾವುವು ಬಸವಣ್ಣನವರ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದಿಲ್ಲ ಅನ್ನುವಂಥದ್ದನ್ನ ನಾವು ಈ ಕೆಳಗಿನ ಉಕ್ತಿಯಲ್ಲಿ ಕಾಣ್ತೀವಿ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನಾಪಮಾನ, ಎನ್ನ ಹಾನಿವೃತ್ತಿ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ ಎನ್ನುವಲ್ಲಿ ಬಳ್ಳಿಗೆ ಹೇಗೆ ಕಾಯಿ ಭಾರವಾಗುವುದಿಲ್ಲವೋ ಹಾಗೆ ನಿನಗೆ ನಾನು ಭಾರವಲ್ಲ, ಆದ್ದರಿಂದ ನನ್ನ ರಕ್ಷಣೆಯ ಹೊಣೆ ನಿನ್ನದೇ ಆಗಿದೆ. ಸಾಧಕನ ಜೀವನದಲ್ಲಿ ಶರಣಾಗತಿ ಎಂಬುದು ಬಹಳ ಮುಖ್ಯ. ತನ್ನನ್ನು ತಾನು ದೇವನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳುವುದು ಮತ್ತು ಅರ್ಪಿಸಿಕೊಳ್ಳುವುದು ಅಂದ್ರೆ ಸಂಪೂರ್ಣ ಶರಣಾಗತಿ ಇಲ್ಲಿ ಪ್ರಧಾನವಾಗುತ್ತದೆ. ಇನ್ನೊಂದು ವಚನದಲ್ಲಿ ಬಸವನಿದ್ದಂತೆ ಊರ ಪಶುವ ನೊಯ್ಯುವರೇ ಸಂಗಯ್ಯ, ಕಗ್ಗಾಯಿ ಇದ್ದಂತೆ ಹೂಮಿಡಿಯ ನೊಯ್ಯುವರೇ ಸಂಗಯ್ಯ, ನಾನಿದ್ದಂತೆ ನನ್ನ ಶಿಶು ಸಂಗಯ್ಯ ನೊಯ್ಯುವರೇ ಕೂಡಲ ಸಂಗಯ್ಯ ಎಂದು ಪ್ರಶ್ನಿಸುತ್ತಾರೆ. ಇಲ್ಲಿ ಕೂಡ ಅವರು ಕಗ್ಗಾಯಿ, ಹೂಮಿಡಿ ಅನ್ನುವಂಥದ್ದನ್ನ ಪ್ರಸ್ತಾಪಿಸುತ್ತಾರೆ. ಅಪ್ಪ ಬಸವಣ್ಣನವರು ಶಿಶು ಸಂಗಯ್ಯನ ಅಗಲಿಕೆಯ ನೋವನ್ನು ಕಗ್ಗಾಯಿ, ಹೂಮಿಡಿ ಎನ್ನುವ ಉಪಮೆಯನ್ನು ಬಳಸಿಕೊಂಡು
ತಮ್ಮ ವಿಹ್ವಲತೆಯನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹಾಗೆಯೇ ಚೆನ್ನ ಬಸವಣ್ಣ ಅಲ್ಪ ವಯಸ್ಸಿನಲ್ಲಿ ಪಡೆದ ಅವಿರಳ ಜ್ಞಾನವನ್ನು ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬಳಸಿನ ರಾಶಿಯ ನೋಡ ಸುಗಂಧ ಬಂದುರದಂತೆ ಹುಟ್ಟುತ್ತದೆ ಪರಿಮಳ ಎನ್ನುತ್ತಾರೆ. ಕಲ್ಯಾಣವೆಂಬ ಕಣ ಹಾಳಾಗಿ ಹೋಗಿದ್ದನ್ನು ಬಿತ್ತಿತ್ತು, ಬೆಳೆಯಿತ್ತು, ಗೂಡು ಮುರಿಯಿತ್ತು ಎಂದು ಸೂಚ್ಯವಾಗಿ ಹೇಳುತ್ತಾರೆ. ತಮ್ಮಲ್ಲಿ ಭಕ್ತಿ ಇಲ್ಲವೆಂಬುದನ್ನು ಈ ಪರಿಯಾಗಿ ನಿವೇದಿಸುತ್ತಾರೆ. ತಮ್ಮ ಭಕ್ತಿಯನ್ನು ಕುರಿತು ಬೀಜ ಬಿತ್ತಿ ಇಲ್ಲದೆ ಬರೆಯಬಹುದೇ ಚಿತ್ತಾರವ? ಅಂದ್ರೆ ಪಟ ಇಲ್ಲದೆ ಚಿತ್ತಾರ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಿತ್ತಿ ಬೆಳೆಯಬಹುದೇ ಧರೆ ಇಲ್ಲದೆ? ಎನ್ನಲ್ಲಿ ಭಕ್ತಿ ಸಾಸಿವೆಯ ಷಡ್ಭಾಗದನಿತಿಲ್ಲ, ಸಸಿಯ ಮೇಲೆ ಸಾಗರವೆರಗಿದಂತಾಯಿತೆಯ ಎನ್ನ ಭಕ್ತಿಯನ್ನು ಅಲ್ಲಿ ಅವರು ಈ ಬೀಜ ಬಿತ್ತಿ ಮತ್ತೆ ಸಾಸಿವೆ ಮತ್ತೆ ಸಸಿಗಳ ಒಂದು ಉಕ್ತಿಗಳನ್ನ ಇಲ್ಲಿ ಈ ವಚನಗಳಲ್ಲಿ ನಾವು ಕಾಣಬಹುದು. ಹಾಗೆಯೇ ಮುಂದುವರಿಯುತ್ತಾ ಎಳ್ಳಿಲ್ಲದ ಗಾಣನಾಡಿದ ಎತ್ತಿನಂತಾಯಿತೆನ್ನ ಭಕ್ತಿ ಎನ್ನ ಅಪತ್ತು ಸುಖ ದುಃಖವನ್ನು ಇನ್ಯಾರಿಗೆ ಹೇಳುವೆ, ಯಾರಿಗೆ ಹೇಳಿಕ್ ಸಾಧ್ಯತೆ? ಸವತಿ ಸಕ್ಕರೆ ಬೇವು ಬೆಲ್ಲ ಉಂಟೆ ಕೂಡಲ ಸಂಗಮ ದೇವ ಜಂಗಮವಾಗಿ ಬಂದು ಎನ್ನ ಮನದ ಸೂತಕ ಕಳೆಯ ಅಂತ. ಅಂದ್ರೆ ಬೇರೆಯವರಿಗೆ ಹೇಳಿದರೆ ಸವತಿಗೆ ಹೇಳಿದಂಗ, ಆಮೇಲೆ ಬೇವಿಗೆ ಹೇಳಿದಂಗ ಅಂತ. ಸವತಿ ಎಂದಿಗೂ ಸಕ್ಕರೆ ಆಗೋದಿಲ್ಲ, ಬೇರೆಯವರು ಆಗುದಿಲ್ಲ. ಆಮೇಲೆ ಬೇವು ಎಂದಿಗೂ ಬೆಲ್ಲ ಆಗುದಿಲ್ಲ ಅನ್ನುವಂಥದ್ದು. ಕೂಡಲ ಸಂಗಮ ದೇವ ಮಾತ್ರ ಜಂಗಮವಾಗಿ ಬಂದು ಎನ್ನ ಮನದ ಸೂತಕ ಕಳೀತಾನೆ ಅನ್ನುವಂತ ಭರವಸೆ ಬಸವಣ್ಣನವರಿಗೆ ಇತ್ತು ಅನ್ನುವಂಥದ್ದನ್ನ. ಇನ್ನು ರುದ್ರಾಕ್ಷಿಯ ಬಗ್ಗೆನೂ ಕೂಡ ನಾವು ಹಲವಾರು ಅವರ ಉಕ್ತಿಗಳನ್ನ ವಚನಗಳಲ್ಲಿ ಕಾಣುತ್ತೇವೆ. ರುದ್ರಾಕ್ಷಿಯೇ ಸರ್ವ ಪಾವನ ಎನ್ನ ಮುಕ್ತಿಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಮತ್ತೊಂದು ವಚನದಲ್ಲಿ ರುದ್ರಾಕ್ಷಿಯಿಂದ ಭವಪಾಶಂಗಳ ಹರಿದೆನು ಮಹಾರುದ್ರಾಕ್ಷಿಯಿಂದ ಗೆಲಿದೆನಯ್ಯ ಸಕಲ ದುರಿತಗಳನ್ನು ಅಂತ ರುದ್ರಾಕ್ಷಿಯ ಪ್ರಸ್ತಾಪವನ್ನು ಕೂಡ ಅವರು ಮಾಡ್ತಾರೆ. ಮರನ ಹೂವ ಕೊಯ್ದು ಮರಕ್ಕೇರಿಸಿ ನದಿಯುದಕವ ನದಿಗರ್ಪಿತವ ಮಾಡಿ, ಅಂದ್ರೆ ಮರದಲ್ಲೇ ಬಿಡುವಂತ ಮರದ ಹೂವನ್ನ ಮರಕ್ಕೇರಿಸಿ ನದಿಯಲ್ಲೇ ಸಿಗುವಂತ ನೀರನ್ನ ನದಿಗೆ ಅರ್ಪಿಸಿ ನಾವು ಏನ್ ಪೂಜಾ ಮಾಡ್ತೀವಿ, ಏನ್ ಸಂಧ್ಯಾ ವಂದನೆ ಮಾಡ್ತೀವಿ, ಇವೆಲ್ಲ ತೋರಿಕೆಯ ಇವು ಪೂಜೆಗಳನ್ನ ಮಾಡ್ತೀವಿ. ಎಲ್ಲ ಇಲ್ಲದೆ ಸಾಧನೆ ಇಲ್ಲದೆ ತೋರಿಕೆಯ ಭಕ್ತಿ ಮಾಡುವುದು ಅನ್ನುವಂಥದ್ದನ್ನ ನಾವು ಇಲ್ಲಿ ಕಾಣ್ತೇವೆ. ಇನ್ನು ಹುಸಿ ನಂಬಿಕೆಗಳನ್ನ ಕುರಿತು ಅವ್ರು ಹೇಳ್ತಾರೆ, ಒಣಗುವ ಮರವನ್ನ ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು ಎಂದು ಹೇಳುವಲ್ಲಿ ಸಶಕ್ತ ಉದಾಹರಣೆಗಳೊಂದಿಗೆ ವಿಡಂಬಿಸುತ್ತಾರೆ. ಇನ್ನೊಂದು ವಚನದಲ್ಲಿ ಬನ್ನಿರೆ ಅಕ್ಕಗಳು ಹೋಗಿರೆ ಆಲದ ಮರಕ್ಕೆ, ಕಚ್ಚುವುದೇ ನಿಮ್ಮ ಚಿಪ್ಪಿನ ಹಲ್ಲುಗಳು, ಬೆಚ್ಚಿಸುವವೇ ನಿಮ್ಮ ಬಚ್ಚನೆಯ ರೂಹುಗಳು, ನಮ್ಮ ಕೂಡಲ ಸಂಗಮ ದೇವನಲ್ಲದೆ ಪರದೈವಗಳು ಮನಕ್ಕೆ ಬಂದುವೆ, ಬಿತ್ತನೆ ಬಿರಿವ ದೈವಂಗಳು ಹೀಗೆ ಆಲದ ಗಿಡವನ್ನ ಇಲ್ಲಿ ಉಕ್ತಿಯನ್ನಾಗಿ ಬಳಸ್ಕೊಂಡು, ಆಲದ ಗಿಡದೊಳಗ ಬಹಳ ಮೊದಲಿಂದ ನಾವು ನೋಡ್ಕೊಂಡು ಬಂದಿದ್ದನ್ನ ಅಥವಾ ಓದ್ಕೊಂಡು ಬಂದಿದ್ದು ಕೇಳ್ಕೊಂಡು ಬಂದಿದ್ರೆ ಆಲದ ಗಿಡದ ಹತ್ರ ಅಲ್ಲಿದ್ದ ಬಹಳ ದೈವ ಇರ್ತಾವ ಅಂತ. ಆಲದ ಗಿಡದಲ್ಲಿ ದೈವಗಳು ಇರ್ತವೆ. ಅವುಗಳನ್ನು ಪೂಜಿಸದಿದ್ದರೆ ಕಲ್ಲಿನ ಚಿಪ್ಪುಗಳೆರಡೂ ಕೂಡಿಕೊಂಡು ಬಿಡುತ್ತವೆ. ಗಿಡದಲ್ಲಿರಬಹುದಾದ ಕ್ಷುದ್ರ ದೈವಗಳು ಅವು ನಮ್ಮನ್ನು ಬೆದರಿಸಿ ಬೆಚ್ಚುವಂತೆ ಮಾಡುತ್ತವೆ, ನಮಗೆ ಕಾಟ ಕೊಡ್ತಾವ. ಅದಕ್ಕ ಅವನ್ನ ಪೂಜೆ ಮಾಡ್ಬೇಕು ಅನ್ನುವಂಥದ್ದು ಜನರು ಅಪೋಹಕತೆಗಳನ್ನ ಕಟ್ಟಿ ಬಣ್ಣಿಸ್ತಾರ. ಅಂದ್ರೆ ಶಿವದೀಕ್ಷೆಯ ನಂತರವೂ ಕೂಡ ನಾವು ಹೆಂಗಳೆರುವಂತಹ ಆಚರಣೆಗಳನ್ನ ಯಾಂತ್ರಿಕವಾಗಿ ಮುಂದುವರಿಸಿದರೆ ಮಹಾಪಾತಕ ಅನ್ನುವಂಥದ್ದನ್ನ ವಿಡಂಬನಾತ್ಮಕವಾಗಿ ಬಸವಣ್ಣನವರು ಈ ವೃತ್ತಿಗಳನ್ನ ಬಳಸ್ಕೊಳ್ತಾರೆ. ಇನ್ನೊಂದು ತೊಂಡಿಲ ಅಂದ್ರೆ ಹೂಮಾಲೆಯನ್ನ ಹಾಕಿಕೊಂಡು, ಇದು ಬಹಳ ಒಂದು ಬೆಳಗಿನ ವಚನ. ತೊಂಡಿಲು ಅಂದ್ರೆ ಹೂಮಾಲೆ ಮುಡಿದುಕೊಂಡು ತಮ್ಮ ತಮ್ಮ ಗಂಡರ ಹಿಂದುಕೊಂಡು ನಾಡಮಿಂಡರ ನೋಡುತ್ತಲೇ ಎನ್ನುವಲ್ಲಿ ಹೆಂಗಳೆಯರ ತೋರಿಕೆಯ ನಿಲುವನ್ನು ಕಟು ಮಾತುಗಳಲ್ಲಿ ಟೀಕಿಸುತ್ತಾರೆ. ಅಂದ್ರೆ ಈ ಏಕ ದೇವೋಪಾಸನೆಯನ್ನ ಅವರು ಇಲ್ಲಿ ಈ ವಚನಗಳಲ್ಲಿ ಪ್ರತಿಪಾದಿಸ್ತಾರ ಅಂತ. ಇನ್ನು ಬಸವಣ್ಣನವರ ದೃಷ್ಟಿಯಲ್ಲಿ ಕಸ ಪಾಚಿಗಳು ಕೂಡ ತಪ್ಪಿಸಿಕೊಳ್ಳಿಲ್ಲ ಅನ್ನುವಂಥದ್ದನ್ನ, ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು ಅನ್ನುವಂಥದ್ದನ್ನ. ಅಂದ್ರೆ ಪಾಚಿಗಟ್ಟಿದ ಹೊಲದಲ್ಲಿ ಒಂದು ಲಿಂಗ ಮೂರ್ತಿಗೊಂಡರೆ ಅದು ದಿವ್ಯ ಕ್ಷೇತ್ರ. ಅಲ್ಲಿದ್ದವರೆಲ್ಲರೂ ಪವಿತ್ರ ಕಾಯರು
ಅದ ಅಂದ್ರೆ ಸಾಧಕನಾದವನ ಮನಸ್ಸು ಪಾಚಿಯಂಗ ಸ್ಥಿರವಾಗಿರ್ಬೇಕು ಅಂತ. ಪಾಚಿಯಂತೆ ಎಲ್ಲ ಸಾಂಸಾರಿಕ ಸುಖ ದುಃಖಗಳನ್ನ, ಒಂದು ವಿಷಯಗಳನ್ನ ನಮ್ಮ ಮನಸ್ಸಿನಿಂದ ಜಾರಿಸಿ ತೆಗಿಬೇಕು ಅನ್ನುವಂಥದ್ದನ್ನ ಇಲ್ಲಿ, ಲೋಕದ ಆಕರ್ಷಣೆಗೆ ಈಡಾಗಬಾರ್ದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ ಅಂತ. ಇನ್ನೊಂದು ಸಶಕ್ತವಾದ ಉಪಮೆಯನ್ನ ನಾವು ಕಾಣ್ತೀವಿ. ಮರದ ಉಪಮೆ. ಧರೆ ಆಕಾಶದ ನಡುವೆ ಒಂದು ಮಾಮರ ಹುಟ್ಟಿತ್ತು. ಆ ಮರಕ್ಕೆ ಕೊಂಬೆರಡು, ಎಲೆ 36 ಪುಷ್ಪ, ಕಾಯಿಯೊಂದೇ, ಹಣ್ಣು ರಸ ತುಂಬಿದಲ್ಲಿ ಏನೇನನ್ನು ಕಾಣೆ. ಎಲೆ ಉದುರಿದರೆ ಹಣ್ಣು ತೊಟ್ಟು ಬಿಟ್ಟು ಬಿದ್ದಿತ್ತು. ನಿಜದಲ್ಲಿ ನಿರ್ವಯಲಾದರೂ ಪ್ರಭುವಿನ ಕಾರುಣ್ಯ ಪ್ರಸಾದವ ನಾನು ಕೊಂಡೆನಾಗಿ ಕೂಡಲ ಸಂಗಮ ದೇವರು ಇತ್ತ ಬಾರೆಂದು ತಮ್ಮ ಹೃದಯದಲ್ಲಿ ಇಂಬಿಟ್ಟುಕೊಂಡರು ಅನ್ನುವಂಥದ್ದನ್ನ. ಇದನ್ನು ಸ್ವಲ್ಪ ನಾವು ನೋಡಿದೀವಿ ಅಂದ್ರೆ, ಧರೆ ಆಕಾಶದ ನಡುವೆ ಒಂದು ಮಾಮರ ಹುಟ್ಟಿತ್ತು ಅಂತ. ಆ ಮರಕ್ಕೆ ಕೊಂಬೆರಡು ಅಂದ್ರೆ ಮತ್ತೆ ಅಂಗ ಲಿಂಗ. ಈಗ ಮಾಮರ ಅನ್ನುವಂಥದ್ದನ್ನ ಭಕ್ತಿ ಅಂತ ಮಾರ್ಮಿಕವಾಗಿ ನಾವಿಲ್ಲಿ ಅವರು ಬಳಸಿದ್ದಾರೆ. ಧರೆ ಆಕಾಶದ ನಡುವೆ ಒಂದು ಮಾಮರ ಹುಟ್ಟಿತ್ತು, ಭಕ್ತಿ ಹುಟ್ಟಿತ್ತು. ಆ ಮರಕ್ಕೆ ಕೊಂಬೆರಡು ಅಂದ್ರೆ ಲಿಂಗ ಅಂಗ ಅನ್ನುವಂತ 2 ಕೊಂಬುಗಳು. ಆಮೇಲೆ ಎಲೆ 6 ಅಂದ್ರ ಈ ಪ್ರತಿಯೊಂದು ಇದು ಚಟಸ್ಥಳಗಳು. ಪ್ರತಿಯೊಂದು ಸ್ಥಳದಲ್ಲಿ 6 ಸ್ಥಳಗಳು ಇರುವುದು ತಮಗೆಲ್ಲ ಗೊತ್ತಿರುವಂತದ್ದು. ಉಪಸ್ಥಳಗಳು ಒಟ್ಟಿಗೆ 36 ಸ್ಥಳಗಳು ಬರ್ತಾವ. ಎಲೆ 6, 36 ಪುಷ್ಪ. ಈ 36 ಸ್ಥಳಗಳನ್ನ ಪುಷ್ಪಕ್ಕೆ ಹೋಲಿಸುತ್ತಾರೆ. ಕಾಯಿ ಒಂದೇ ಅಂದ್ರ ದಿವ್ಯಾನುಭೂತಿ ಏನದ ಅದು ಒಂದೇ. ಹಣ್ಣು ರಸ ತುಂಬಿದಲ್ಲಿ ಏನೇನನ್ನು ಕಾಣೆ. ಅಂದ್ರ ಹಣ್ಣು ರಸ ತುಂಬಿದೆ ಅಂತ ಯಾವಾಗ ನಾವು ತನ್ಮಯತೆಯನ್ನ, ಏಕಾಗ್ರತೆಯನ್ನ ಕಾಣ್ತೀವಿ, ಅವಾಗ ನಮ್ಗೆ ಏನೇನು ಹೊರಗಿನ ಜಗತ್ತು ನಮ್ಗೆ ಶೂನ್ಯವಾಗಿ ಕಾಣ್ತದ. ಹೊರಗಿನ ಜಗತ್ತಿನ ಪ್ರಪಂಚದ ಯಾವ ಪರಿವೆಯೂ ನಮ್ಗೆ ಅವಾಗ ಇರಂಗಿಲ್ಲ ಏಕಾಗ್ರತೆಯಲ್ಲಿ ಅಂತ. ಹಾಗೆ ಎಲೆ ಉದುರಿದಡೆ ಹಣ್ಣು ತೊಟ್ಟು ಬಿದ್ದಿತ್ತು. ನಿಜದಲ್ಲಿ ನಿರ್ವಯಲಾದರು ಪ್ರಭುವಿನ ಕಾರುಣ್ಯ ಪ್ರಸಾದವ ನಾನು ಕೊಂಡೆನಾಗಿ ಕೂಡಲ ಸಂಗಮ ದೇವರು ತಮ್ಮ ಹೃದಯದಲ್ಲಿ ಬಿಟ್ಟುಕೊಂಡರು ಅನ್ನುವಂಥದ್ದು. ಇನ್ನೊಂದು ಉದಾಹರಣೆ, ಮರದ ಉದಾಹರಣೆಯನ್ನು ನಾನು ತಗೊಂಡಿನಿ. ಮರಕ್ಕೆ ಬೇರು ಬಾಯಿ ಎಂದು ತಳಕ್ಕೆ ನೀರೆರೆದಡೆ ಮತ್ತೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲ ಪದಾರ್ಥವ ನೀವ ಕೂಡಲ ಸಂಗಮ ದೇವ ಅಂತ. ಗಿಡ ಎಷ್ಟೇ ಎತ್ತರಕ್ಕ ಬೆಳೆದರೂ ಕೂಡ ಅದರ ಬಾಯಿ ಏನಿರ್ತದ ಅದು ಬೇರೆ ಆಗಿರ್ತದ. ಅಂದ್ರ ರೂಟ್ಸ್ ಅಂತೀವಲ್ಲ ಹಾಗೆ. ಭೂಮಿಯ ಕೆಳಗೆ ಈ ಬೇರು ಇರ್ತವೆ. ಗಿಡಕ್ಕೆ ನೀರು ಎರೆಯಬೇಕೆನ್ನುವರು ಬೇರಿಗೆ ನೀರು ಎರಿತಾರೆ ಅನ್ನುವಂಥದ್ದನ್ನ. ಬೇರು ನೀರನ್ನ ಹೀರಿಕೊಂಡಾಗ ಗಿಡವು ಮೇಲೆ ಪಲ್ಲವಿಸುತ್ತದೆ. ಅದರಂತೆ ದೇವರು ನಿರಾಕಾರ, ಅವನ ಬಾಯಿಯೇ ಜಂಗಮ. ಇಲ್ಲಿ ಜಂಗಮವೆಂದರೆ ಚೈತನ್ಯಶೀಲವಾದ ಸಮಾಜ. ಅಂತಹ ಜಂಗಮಕ್ಕೆ ಸಮಾಜಕ್ಕೆ ನೀಡಿದರೆ ಕೂಡಲ ಸಂಗಮನು ತೃಪ್ತನಾಗುವನು ಎಂಬ ಭಾವನೆ ಇಲ್ಲಿದೆ. ಇದನ್ನೇ ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳ್ಬೇಕಂದ್ರೆ, ಬೇರುಗಳನ್ನ ನಾನು ಇಲ್ಲಿ ಜನರೇಟರ್ ಅಂತ, ಅಂದ್ರೆ ಜನರೇಟರ್ ಅಂದ್ರೆ ಜನರೇಟ್ ಮಾಡುವಂತಹದ್ದು. ಅಂದ್ರೆ ಒಂದು ಬೇರುಗಳು ನೀರಿನ ಅಂದ್ರೆ ಮಣ್ಣಿನಲ್ಲಿರುವ ನೀರಿನಲ್ಲಿರುವ ಪೋಷಕಾಂಶಗಳನ್ನ ತಗೊಂಡು ಅವು ಒಂದು ಚೈತನ್ಯವನ್ನ ಸೃಷ್ಟಿ ಮಾಡುತ್ತವೆ, ಅಂದ್ರೆ ಜನರೇಟರ್. ಅದರ ಮುಖ್ಯ ಕಾಂಡ ನಾವು ಆಪರೇಟರ್ ಅಂದ್ರೆ ಕಂಡಕ್ಷನ್. ಅದ ಏನು ಸತ್ವವನ್ನು ಹೀರಿಕೊಳ್ತದೆ ಬೇರು, ಅದು ಕಂಡಕ್ಷನ್ ಸಂವಹನದ ಮುಖಾಂತರ ಮೇಲೆ ಕಳಿಸ್ತದೆ. ಇಲ್ಲಿ ಕಾಂಡ ಏನದ ಅದು ಆಪರೇಟರ್. ಮೇಲೆ ಕಾಣುವ ಎಲೆ ಕಾಯಿ ಪುಷ್ಪ ಹಣ್ಣುಗಳು ಒಂದು ರೀತಿಯ ಡಿಸ್ಟ್ರಾಯರ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲೆ ಕಾಯಿ ಹೂಗಳೇ ಕರೆ ಉಪಯೋಗಕ್ಕೆ ಬರುವಂತದ್ದು, ಆದ್ರೆ ಇವು ಪೆರಿಷಬಲ್, ನಾಶ ಹೊಂದುವಂತಹದ್ದು. ಆದ್ರೆ ಬೇರು ಮತ್ತು ಕಾಂಡ ಏನಿರ್ತದೆ ಅದು ಪರ್ಮನೆಂಟ್ ಆಗಿ ಉಳಿಯುವಂತಹದ್ದು. ಯಾಕಂದ್ರೆ ಎಲೆ ಕಾಯಿ ಹೂಗಳು ಕಾಲ ಕಾಲಕ್ಕೆ ಉದುರಿ ಹೋಗ್ಬಿಡ್ತಾವ, ಆದರೆ ಕೆಳಗಿನ ಬೇರು ಕಾಂಡಗಳು ನಿಶ್ಚಲವಾಗಿ ನಿಲ್ಲುತ್ತವೆ ಅನ್ನುವಂಥದ್ದು. ಇಡೀ ಉಪಮೆಯನ್ನ GOD ಅಂದ್ರೆ ಗಾಡ್. ಜನರೇಟರ್ ಈಸ್ G ತಗೊಳ್ತೀವಿ, ಆಪರೇಟರ್ O ತಗೊಂಡ್ವಿ, ಆಮೇಲೆ ಡಿಸ್ಟ್ರಾಯರ್ ಅಂದ್ರೆ D ತಗೊಂಡಿವಿ. ಇದೆಲ್ಲ ಒಂದು ದೇವರಿಗೆ ಹೋಲಿಸ್ಬೋದು ಒಂದು ಫಲ ಬಿಡುವ ವೃಕ್ಷವನ್ನ ಅಂತ ಹೇಳ್ತಾ
ಹಾಗೆ ಇನ್ನೊಂದು ವಚನ, ಮರದ ವಚನ. ಈ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಗಿತ್ತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತಾನು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅನ್ನುವಂಥದ್ದನ್ನ ಈ ವಚನ ಬಹಳಷ್ಟು ಅರ್ಥಗರ್ಭಿತವಾದ ವಚನ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಬಸವಣ್ಣನವರ ಲಿಂಗೈಕ್ಯ ಸ್ಥಿತಿಯನ್ನ ಮತ್ತು ಲಿಂಗೈಕ್ಯ ವಿಧಾನವನ್ನ ಚಿತ್ರಿಸುವಂತ ವಚನ ಅಂತ ನನಗನ್ನಿಸ್ತದ. ಅವರ ಅಂತ್ಯವನ್ನ ಕುರಿತು ಇರುವ ಊಹಾಪೋಹಗಳಿಗೆ ಉತ್ತರ ಈ ವಚನದಲ್ಲಿ ನಾವು ಕಾಣ್ತೇವೆ ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ಬಹುದು ಅನ್ನುವಂಥದ್ದನ್ನ. ಹಾಗೆಯೇ ಈ ಸಾಕಷ್ಟು ಬೇರೆ ಬೇರೆ ಇನ್ನೂ ಸಾಕಷ್ಟು ವಚನಗಳಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರ ಉಕ್ತಿಗಳನ್ನ ನಾವು ಕಾಣ್ತೀವಿ. ಆದ್ರೆ ಪ್ರಮುಖವಾಗಿ ಬಳಸಿದಂತಹ ಉಕ್ತಿಗಳನ್ನ ನಾನಿಲ್ಲಿ ತೆಗೆದುಕೊಂಡೇನಿ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಬಸವಣ್ಣನವರು ಸಾಮಾನ್ಯ ಲೌಕಿಕ ಸಂಗತಿಗಳನ್ನು ಹೇಳುವಾಗ ಜಟಿಲವೂ ಸೂಕ್ಷ್ಮವೂ ಆದ ಮನೋವ್ಯಾಪಾರವನ್ನ ಬಸವಣ್ಣನವರು ಸಾಮಾಜಿಕ ವಿಡಂಬನೆ ಮಾಡುವಲ್ಲಾಗಲಿ, ಗಿಡ ಮರ ಬಳ್ಳಿ ಕಾಯಿ ಹೂ ಹೀಗೆ ಸಾಮಾನ್ಯ ಅನುಭವ ಪ್ರಪಂಚಕ್ಕೆ ಬರುವ ಅವರ ಉಪಮಾ ಉಕ್ತಿಗಳು ಅಸಾಧಾರಣ ರೀತಿಯಲ್ಲಿ ದೇವರ ಮುಂದಿನ ದೀವಿಗೆಯಂತೆ ಬೆಳಗುತ್ತವೆ. ಅವುಗಳ ಭಾವ ಗಾಂಭೀರ್ಯವನ್ನ ನೋಡ್ಬೇಕು ನಾವು. ಭಾವ ಗಾಂಭೀರ್ಯ ಅಗಾಧವಾದದ್ದು. ಆ ಭಾವ ಗಾಂಭೀರ್ಯವನ್ನ ಭಾವಿಸುತ್ತಾ ಸಾಗಿದಂತೆ ಅದು ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ. ಅವರ ಉಪಮೆಗಳನ್ನೊಳಗೊಂಡ ಉಕ್ತಿಗಳನ್ನು ವಚನಗಳಲ್ಲಿ ನಾವು ಓದುವುದರಲ್ಲಿ ನಮಗೆ ಸುಖ ಇದೆ ಅನ್ನುವಂಥದ್ದನ್ನ ನಾನಿಲ್ಲಿ ಹೇಳಬಯಸುತ್ತೇನೆ. ಇವು ಎಲ್ಲ ಉಕ್ತಿಗಳಿಂದ ನಾವು ಬಸವಣ್ಣನವರ ಉಕ್ತಿಗಳು ಅನುಭವಿಯೊಬ್ಬರ ಸಾರವತ್ತಾದ ಬದುಕಿನ ಚಿಂತನೆಗಳು. ಅವರ ಬದುಕಿನ ಚಿಂತನೆಗಳನ್ನ ಅವರು ಸಸ್ಯ ಸಂಬಂಧಿ ಉಕ್ತಿಗಳಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನ ಅವು ಆಗಿರುವುದರಿಂದ ನಮ್ಮ ಜೀವನಕ್ಕೂ ಅವನ್ನ ಅನ್ವಯಿಸಿಕೊಳ್ಳುವುದರಲ್ಲಿ ಒಳಿತಿದೆ ಅಂತ ಹೇಳ್ತಾ ಸಾಕಷ್ಟು ದೀರ್ಘವಾಗಿ ನಾನು ಮಾತನಾಡಿದ್ದಾನೆ. ಇನ್ನು ಹೆಚ್ಚು ಮತ್ತೆ ಬೇರೆ ಬೇರೆ ವಚನಗಳನ್ನು ತೆಗೆದುಕೊಂಡು ನಾನು ಅದನ್ನ ವಿಶ್ಲೇಷಿಸಲಿಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ನಾನು ಮೊದಲೇ ತಿಳಿಸಿದಂತೆ ಓದಿದ ಕೂಡಲೇ ಏನು ಭಾವ ಬರ್ತದೆ ಮೇಲಿನ ಅರ್ಥವನ್ನಷ್ಟೇ ನಾನು ತೆಗೆದುಕೊಂಡೀನಿ. ಒಳಗಿನ ಅರ್ಥ ಒಳಹೊಳಗುವುದಕ್ಕೆ ಆಳಕ್ಕೆ ನಾನು ಹೋಗಿಲ್ಲ ಅಂತ ಹೇಳ್ತಾ ಏನಾದ್ರೂ ಈ ಉಪಮೆಗಳನ್ನ ನಾನು ಎತ್ತಿಕೊಂಡು ಬೇರೆ ಅರ್ಥವನ್ನ ನಾನು ಕಲ್ಪಿಸಿದರೆ ಅದು ನಿಮ್ಗೂ ಬೇರೆ ಬೇರೆ ಅರ್ಥಗಳನ್ನ ಹೇಳ್ಬಹುದು. ಆದ್ರೆ ನನ್ನ ಒಂದು ಓದಿನ ಮಟ್ಟಕ್ಕೆ, ನನ್ನ ಗ್ರಹಿಕೆಗೆ ಸಿಕ್ಕಿದಂತೆ ನಾನು ಉಕ್ತಿಗಳನ್ನ ಎತ್ತಿಕೊಂಡು ಈ ಪ್ರಬಂಧವನ್ನ ನಾನು ರಚಿಸಿದ್ದೇನೆ. ಈ ಹೊಸ ವಿಷಯವನ್ನ ಅಭ್ಯಸಿಸಲು ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ವೇದಿಕೆಯ ಅಧ್ಯಕ್ಷರಾದಂತಹ ಅವರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಈ ವಚನಗಳ ಎಲ್ಲ ವಿವಿಧ ಆಯಾಮಗಳನ್ನು ಈ ಉಪನ್ಯಾಸಗಳ ಮೂಲಕ ಅವು ಪ್ರಸ್ತುತಪಡಿಸಬೇಕು ಅನ್ನುವಂತ ಒಂದು ಉದ್ದೇಶ. ವಚನಗಳನ್ನ ಬೇರೆ ಬೇರೆ ದೃಷ್ಟಿಯಲ್ಲಿ ಬೇರೆ ಬೇರೆ ಆಗಿ ನಾವು ಕಾಣಬಹುದು ಅನ್ನುವಂಥದ್ದು ಸಾಧ್ಯತೆಗಳನ್ನ ಅವರು ಆಗು ಮಾಡಿದ್ದಾರೆ. ಇಂಥ ಒಂದು ಕ್ಲಿಷ್ಟಕರವಾದಂತಹ ಒಂದು ವಿಷಯವನ್ನ ನಾನು ನನ್ನ ಕೈಲಾದಷ್ಟು ತಮ್ಮೆದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇನೆ. ನನ್ನ ಈ ಪ್ರಯತ್ನಕ್ಕೆ ತಾವು ಏನಾದ್ರೂ ಮತ್ತೆ ಕೆಲವು ಸೂಚನೆಗಳನ್ನ ನೀಡಿದರೆ, ಕೆಲವು ಹೊಸ ಹೊಳಹುಗಳನ್ನ ನೀಡಿದರೆ ನಾನು ಸ್ವೀಕರಿಸಲು ಸಿದ್ಧ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಬಸವಣ್ಣನವರ ವಚನಗಳಲ್ಲಿ ಸಸ್ಯ ಸಂಬಂಧವಾದ ಸೂಕ್ತಿಗಳು ಈ ಒಂದು ವಿಷಯವಾಗಿ ವಚನಗಳ ಉಕ್ತಿಗಳನ್ನ ಬಳಸಿ, ಅನೇಕ ಉಪಮೇಯಗಳನ್ನ ಬಳಸಿ, ಸಾಕಷ್ಟು ವಚನಗಳ ಮೂಲಕವಾಗಿ ಸಸ್ಯ ಸಂಬಂಧಿ ಒಂದು ಸೂಕ್ತಿಗಳ ವಿಷಯವನ್ನ ನ್ಯಾಯಯುತವಾಗಿ, ಅರ್ಥಪೂರ್ಣವಾಗಿ, ಮೌಲಿಕವಾಗಿ ಕಟ್ಟಿಕೊಟ್ಟಿದ್ದೀರಿ ಮೇಡಮ್.
ತಮಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು. ಈಗ ಈ ವೇದಿಕೆಯ ನೇತೃತ್ವವನ್ನು ವಹಿಸಿದಂತ ಬಸವ ಪ್ರೇಮಿಗಳು ಆಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಒಂದು ನುಡಿಗಳು. ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಹೇಳಿದಂತೆ ನಾನು ಬಹಳಷ್ಟು ಸಲ ನನ್ನ ಅನುಭವಕ್ಕೆ ಬಂದೈತಿ. ಯಾವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ, ಇಟ್ ವುಡ್ ಬಿ ರಿಯಲಿ ಎ ಗುಡ್ ಸಬ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಇವತ್ತು ಮಾತೋಶ್ರೀ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ತೋರಿಸ್ಕೊಟ್ರು. ಅವರು ಪ್ರಾಣಿಶಾಸ್ತ್ರಜ್ಞರು. ಇದು ಹಿಂದೆ ಕೂಡ ಬಸವಣ್ಣನವರ ವಚನಗಳಲ್ಲಿ ಪ್ರಾಣಿಗಳ ಉಕ್ತಿಯನ್ನ ಬಳಸಿಕೊಂಡು ಒಂದು ಒಳ್ಳೆಯ ಉಪನ್ಯಾಸ ಮಾಡಿದರು. ನಾನು ಸಸ್ಯಗಳ ಬಗ್ಗೆ ನೀವು ಯಾಕೆ ಮಾಡಬಾರ್ದು ಅಂತ ಕೊಟ್ಟಾಗ ನನಗ ಇವತ್ತು ನಿಜಕ್ಕೂ ಆಶ್ಚರ್ಯ ಅನಿಸ್ತು. ಇಷ್ಟು ದೊಡ್ಡ ಪ್ರಮಾಣದಾಗ ಸಸ್ಯಶಾಸ್ತ್ರವನ್ನ ಬಸವಣ್ಣನವರು ತೆರೆದಿಟ್ಟಾರ ಅಂತಕ್ಕಂಥದ್ದು. ತಮ್ಮ ಆತ್ಮ ವಿಶ್ಲೇಷಣೆ ಎಷ್ಟು ಅಂತಂದ್ರ ಅವ್ರು ಹೇಳ್ತಾರ, ಮಾವಿನಕಾಯಿ ಒಳೊಂದು ಎಕ್ಕೆಕಾಯಿ ನಾನಯ್ಯ ಅಂತಕ್ಕಂಥದ್ದು. ವಿಷಯವೆಂಬ ಹಸುರನ್ನ ಮುಂದೆ ಪಸರಿಸುವುದರಯ್ಯ, ಪಶುವೇನು ಬಲದು. ಈ ಹುಲ್ಲು ಹಸಿ ಈ ವಿಷಯಗಳನ್ನ ವಿಷಾದಿಗಳನ್ನ ಹೊಂದತಕ್ಕಂಥ ಇದರ ಜೊತೆಗೆ ಅವುಗಳನ್ನ ಹೇಗೆ ತೆಗೆದಿಡ್ತೀರಿ ಅಂತಕ್ಕಂಥದ್ದು ಒಂದು ವಿಶಿಷ್ಟತೆ ಬಸವಣ್ಣನವ್ರಿಗೆ ಅಂತಂದ್ರ, ಯಾವುದೇ ಉಕ್ತಿಯ ಚಿಂತನೆ ಮತ್ತು ಅವುಗಳ ಬಳಕೆಗಳನ್ನ ಕೇವಲ ಮೇಲ್ಪದರಿಗೆ ಬಿಟ್ಟು ಹೋಗಲಾರದೆ ಅವುಗಳನ್ನ ಒಳಪದರಿಗೂ ಕೂಡ ನೋಡ್ಲಿಕ್ಕೆ ಹಚ್ಚತಕ್ಕಂಥ ಕಾರ್ಯವನ್ನು ಬಸವಣ್ಣವರು ಮಾಡಿದ್ರು. ಅತ್ಯಂತ ಸರಳ ಸೂಕ್ತವಾದಂತ ಉಕ್ತಿಗಳು, ಬಹಳ ಕಷ್ಟ ಏನು ಕಬ್ಬಿಣದ ಕಡಲೆ ಅಥವಾ ಕ್ಲಿಷ್ಟಕರವಾದಂತ ಉಕ್ತಿಗಳನ್ನ ಎಲ್ಲೂ ಬಳಸಿಲ್ಲ. ಏನ ಚಿತ್ತವು ಅತ್ತಿಯ ನೋಡಯ್ಯ, ವಿಚಾರಿಸಿದ್ರೆ ಏನು ಉರುಳಿಲ್ಲವಯ್ಯ, ಏನ ಚಿತ್ತ ಅತ್ತಿ ಹಣ್ಣು ನೋಡಯ್ಯ, ಒಳಗೆ ಹೊಳಾದವು ಅಂತಕ್ಕಂಥದ್ದು ಆತ್ಮವಿಶ್ಲೇಷಣೆ. ಆಮೇಲೆ ನರವಿಂದ್ಯದೊಳಗೆನ್ನ ಹುಲಿಗಿಳಿಯ ಮಾಡಿ ವಿಂಧ್ಯ ಪರ್ವತ ಕಾಡು ಎಲ್ಲ ಅವ್ರು ಹೇಳಿದ್ರು. ಎಲ್ಲ ಬಾಳೆ ಗೊನೆಗೆ ಅದು ಹುಟ್ಟಿ ಅದೇ ಕೊನೆ ಅಂತಾರೆ. ಒಂದು ಗೊನೆ ಬಂತಂದ್ರೆ ಮತ್ತೆ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇಂಥ ಒಂದು ವೀಕ್ಷಣೀಯವಾದಂಥ ವೀಕ್ಷಣೆಗಳನ್ನ ಸಮೂಹವಾಗಿ ಸಂಗ್ರಹಿಸಿ ಅವುಗಳನ್ನ ತಮ್ಮ ವಚನದೊಳಗ ಪ್ರತಿಮೆಗಳನ್ನಾಗಿ ಬಳಸಿಕೊಂಡು ಒಳ ಚಿಂತನೆಗೆ ಹಚ್ಚತಕ್ಕಂಥ ಕಾರ್ಯವನ್ನ ಬಸವಣ್ಣವರು ಬಹಳ ಸಾಕಾರವಾಗಿ ಮಾಡಿದ್ರು. ಬಹುಶಃ ನನ್ನ ಗಣಿಸಿದ ಬಸವಣ್ಣನವರು ಇಂಥ ಪ್ರಯೋಗಶೀಲತೆಯನ್ನ ಅಕ್ಕಮಹಾದೇವಿ ಕೂಡ ಬಳಸಿದ್ಲು. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರದವರಾರಯ್ಯ ಅಂತಕ್ಕಂಥದ್ದು. ಸಾಕಷ್ಟು ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಬಗೆದನಯ್ಯ ಭ್ರಾಂತಿ ಎಂಬ ಬೇರು ಅಂತಕ್ಕಂಥ ಅಲ್ಲಮರ ವಚನದೊಳಗಾಗಲಿ. ಬಹಳಷ್ಟು ವಚನಕಾರರೊಳಗ ನಾನು ನೋಡ್ತಕ್ಕಂಥದ್ರ ಸಸ್ಯಗಳ ಅಂದ್ರೆ ಪರಿಸರ ಸೃಷ್ಟಿ ಸಮಷ್ಟಿ ಈ ಜಂಗಮ ಚೇತನವಾದಂತ ಈ ಸಸ್ಯ ಪಶು ಪಕ್ಷಿ ಪ್ರಾಣಿಗಳನ್ನ ಒಂದು ಉಪಮೆಗಳನ್ನಾಗಿ ಮಾಡಿ ಉಕ್ತಿಗಳನ್ನಾಗಿ ಮಾಡಿ ಅವುಗಳ ಹಿಂದಿನ ಒಂದು ವಿಕಾಸ, ಅವುಗಳ ಹಿಂದಿನ ಒಂದು ಚಿಂತನೆಯನ್ನ ಹೇಗೆ ಹಚ್ಚಬೇಕು ಅಂತಕ್ಕಂಥದ್ದು ಬಹುಶಃ ಆ ಮನೋಜ್ಞ ವಿಚಾರ ಪ್ರಯೋಗಶೀಲತೆ ಬಹುಶಃ ಬಸವಣ್ಣನವ್ರಿಗೆ ಇತ್ತು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಎದ್ದು ಕಾಣ್ತೇವೆ. ಮತ್ತೆ ಮಾತೋಶ್ರೀ ಅವ್ರು ಹೇಳಿದ್ರು, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕರೆಸಿ, ಲಿಂಗವೆಂಬ ಎಲೆ ಆಯ್ತು, ಆಚಾರವೆಂಬ ಹೂವಾಯಿತು, ವಿಚಾರ ಎಂಬ ಕಾಯ ಆಯ್ತು, ನಿಷ್ಪತ್ತಿ ಎಂಬ ಹಣ್ಣಾಯಿತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ತನಗೆ ಬೇಕೆಂದೆತ್ತಿಕೊಂಡ. ಇದು ಐಕ್ಯ ಸ್ಥಳದ ವಚನ ಅಂತಂದ್ರು ನಾನು ಒಪ್ಪೋದಿಲ್ಲ. ಕಾರಣ ಬಸವಣ್ಣ ಇದು ಜೈವಿಕ ವಿಕಾಸದ ಜೊತೆಗೆ ಇದು ಆಗಮದ ವಿಚಾರ, ಇದು ಹುಟ್ಟಿನ ವಿಚಾರ, ಆದಿ ಅನಾದಿ ಇಲ್ಲದೊಂದೊಂದು ಆ ವಿಚಾರವನ್ನ ಚಿಂತನೆಯನ್ನ ಸಾರ್ವಕಾಲಿಕವಾಗಿ ಒಂದು ಚೈತನ್ಯವನ್ನೇ ಆರಾಧಿಸಿಕೊಂಡು ಬಂದು ಆ ಚೈತನ್ಯವನ್ನೇ ಜಂಗಮ ಅಂತ ಕರೆದು ಆ ಜಂಗಮಕ್ಕ ಒಂದು ರೂಪವನ್ನು ಕೊಟ್ಟವ ಬಸವಣ್ಣ. ಭಕ್ತಿ ಅಂತಕ್ಕಂಥದ್ದು ಇಡೀ ಶರೀರ. ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಇದು ಪೃಥ್ವಿ ಭೂಮಿ, ಗುರುವೆಂಬ ಬೀಜವನ್ನು ಕರೆಸಿ, ಅರಿವು ಅಂತಕ್ಕಂಥ ಗುರು ಒಂದು ಬೀಜವನ್ನು ಹಾಕಿದ, ಸುಜ್ಞಾನವೆಂಬ ಬೀಜವನ್ನು ಬಿತ್ತಿದ, ಗುರುವೆಂಬ ಬೀಜ ಬಿತ್ತಿದನು, ಲಿಂಗವೆಂಬ ಎಲೆ ಆಯಿತು. ಬಹಳ ಜನರಿಗೆ ಗೊತ್ತಾಯ್ತು ಫೋಟೋಸಿಂಥಸಿಸ್. ನಾನು ಯಾಕಂದ್ರೆ ಮಾತಾಜಿಗೆ ನಮ್ಮ ಏನು ಮಾತೋಶ್ರೀ ಅವರಿಗೆ ಹೇಳ್ತೀನಿ ಅಂತಂದ್ರೆ, ಲಿಂಗ ಅಂತಕ್ಕಂಥದ್ದು ಇಟ್ ಇಸ್ ಎ ಫ್ಯಾಕ್ಟರಿ ಆಫ್ ಫೋಟೋಸಿಂಥಸಿಸ್. ದ್ವಿತೀಯ ಸಂಶ್ಲೇಷಣೆ ಆಹಾರ ಹುಟ್ಟು ಅದರ ತಯಾರು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆ ಎಲೆಯೊಳಗೆ ನಡೆಯುತ್ತೆ. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ವಿಚಾರ ಅಂತಕ್ಕಂಥದ್ದು ಆಲೋಚನೆ, ಚಿಂತನೆ, ಸಿದ್ಧಾಂತ. ಆ ಆಲೋಚನಾ ಕ್ರಮ ಆ ಚಿಂತನೆಗೆ ವಿಚಾರವೆಂಬ ಹೂವಾಗಿತ್ತು. ಅದು ಹೂ ಎಲ್ಲವೂ ಅಲ್ಲ, ವಿಚಾರವೆಂಬ ಕಾಯಾದ ಹೂವಾದ ಮೇಲೆ ಆಚಾರವೆಂಬ ಕಾಯಾಗಿತ್ತು. ಆ ಹೂವು ಅದು ಮಾರ್ಫೋಸಿಸ್ ಆಗತ್ತೆ, ಮತ್ತೆ ಅದು ಹೂ ಉದುರಿ ಹೋಗುತ್ತೆ, ಅದ್ರೊಳಗೆ ಒಂದು ಕಾಯಿ ಬಿಡ್ತೈತಿ, ಅದು ಆಚಾರವೆಂಬ ಕಾಯಿ ಆಯ್ತು. ಆ ಆಚಾರ ಎಂಬ ಕಾಯಿ ಪರಿಪಕ್ವತೆಗೆ ಪರಿಪೂರ್ಣತೆಗೆ ತನ್ನನ್ನು ತಾ ತೊಡಗಿಸಿಕೊಂಡಾಗ
ಅದು ನಿಷ್ಪತ್ತಿ ಅಂತಕ್ಕಂಥದ್ದು ಹಣ್ಣು ಆಗತ್ತೆ. ನಿಷ್ಪತ್ತಿ ಅಂದ್ರೆ ಪರಿಪೂರ್ಣತೆ ಅಂತ. ಆ ನಿಷ್ಪತ್ತಿ ಎಂಬ ಹಣ್ಣು ತನಗೆ ಬೇಕೆಂದು ತೊಟ್ಟು ಬಿಟ್ಟು ಕಾಚಿ ಇನ್ನೇನು ಹಣ್ಣು ಬೀಳ್ತತಿ ಅಂದಾಗ ಸಮಾಜ ಕೂಡಲ ಸಂಗಮ ದೇವ ಜಂಗಮ ಅದ್ ನನಗ್ ಬೇಕು ಅಂತ ತಿಳ್ಕೊಂಡು ತಗೊಂತೋ ವಿನ ಅದು ಮೃತ್ಯುವಿನ ಅಥವಾ ಐಕ್ಯ ಸ್ಥಳ ಅಥವಾ ಅವರು ಬಸವಣ್ಣನವರು ಸಾವಿನೊಳಗ ಆ ಸಾವಿನ ಶೈಲಿಯೊಳಗೆ ಬರೆದಂತ ವಚನ ಅಲ್ಲ ಅಂತಕ್ಕಂಥದ್ದು. ಆ ಇಡೀ ಸೃಷ್ಟಿಯ ಜೊತೆಗೆ ಇವತ್ತ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳ ಸಂಬಂಧವನ್ನ ಹೋಲಿಕೆ ಮಾಡ್ಬೇಕಾದ್ರೆ ಬ್ರಹ್ಮಾಂಡದೊಳಗೆ ಬರ್ತಕ್ಕಂಥ ಎಲ್ಲ ಸಸ್ಯ ವರ್ಗಗಳನ್ನ ಪ್ರಾಣಿ ಪಕ್ಷಿಗಳನ್ನ ಕೀಟ ಎಲ್ಲಗಳನ್ನ ದಾಖಲೀಕರಣ ಮಾಡ್ತಕ್ಕಂಥದ್ದು ಬಹಳ ದೊಡ್ಡದು. ನನಗನ್ಸುತ್ತದ ಈಗೇನು ಪ್ರೊಫೆಸರ್ ಶಾರದಮ್ಮ ಪಾಟೀಲ್ರು ಬಸವಣ್ಣನ ವಚನಗಳಲ್ಲಿ ಪ್ರಾಣಿಗಳ ಉಕ್ತಿ, ಬಸವಣ್ಣನ ವಚನಗಳಲ್ಲಿ ಸಸ್ಯಶಾಸ್ತ್ರಗಳ ಉಕ್ತಿಗಳ ಮೇಲೇನೆ ಬಹುಶಃ 2 PhD ಅನ್ನ ನಮ್ಮ ಪ್ರಾಣಿಶಾಸ್ತ್ರಜ್ಞರು ಮತ್ತು ಸಸ್ಯಶಾಸ್ತ್ರಜ್ಞರು ಅದರೊಳಗೆ ಪ್ರಳಿಯುಳಿಕೆ, ಅದರೊಳಗೆ ಬರ್ತಕ್ಕಂಥ ಜೀವ ರಸ ಅಂದ್ರೆ ಜೀವಜಾಲ, ನಾವೇನು ಹೆರಿಡಿಟರಿ ಆನುವಂಶಿಕತೆ ಅಂತೀವಿ, ಅಥವಾ ಪ್ರಾಣಿಗಳ ಆಂಥ್ರೋಪಾಲಜಿ ಆಫ್ ಎ ಹ್ಯೂಮನ್ ಎನಿಮಲ್ ಬೀಯಿಂಗ್ ಅಂತಾರ, ಮಾನವಗಳ ನಡವಳಿಕೆಗಳ ಅಥವಾ ಪುರುಷಗಳ ನಡವಳಿಕೆಗಳ ಬಗ್ಗೆ ಪ್ರಾಣಿಶಾಸ್ತ್ರದ ತಜ್ಞರು ಮಾಡಬಹುದು. ಅದು ಹೇಳಿದಲ್ಲ, ಇವತ್ತು 100 ಜನ ಸಂಶೋಧಕರು ದಿನಕ್ಕೆ 10 ಗಂಟೆ ಕಾಲ ಕನಿಷ್ಠ 10 ವರ್ಷಗಳವರೆಗೆ ವಚನ ಸಾಹಿತ್ಯದ ಮೇಲೆ ಏನಾದ್ರೂ ಕೆಲಸ ಮಾಡಿದ್ರೆ ನಮಗೆ ಒಂದು ಕನಿಷ್ಠ 25ರಿಂದ 30% ವಚನಗಳ ಆಳ ನಮಗೆ ಗೊತ್ತಾಗತ್ತೆ, ಅವರ ಆಶಯಗಳು ಗೊತ್ತಾಗತ್ತೆ, ಭಾವಶುದ್ಧೀಕರಣದ ಮಹತ್ವ ಗೊತ್ತಾಗತ್ತೆ. ನಿನ್ನೆ ಶಾರದಮ್ಮ ಅವರು ಬಂದಿರಲಿಲ್ಲ, ಬಹಳ ಉತ್ಕೃಷ್ಟವಾದಂತ ಉಪನ್ಯಾಸವನ್ನ ಡಾಕ್ಟರ್ ರಮೇಶ್ ಕಲ್ಲನಗೌಡರು ಮಾಡಿಕೊಟ್ರು. ಮೊನ್ನೆನೂ ಕೂಡ ಡಾಕ್ಟರ್ ಬಸವರಾಜ ಸಾದರ್ ಅವರು ಅಂದ್ರೆ ಇದು ಶರಣ ಮಾಸದ ಈ ವೈಚಾರಿಕ ಅರಿವಿನ ಆಂದೋಲನದ ಚಳುವಳಿಯೊಳಗ ಪಾಲ್ಗೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಆ ಕರ್ತವ್ಯಕ್ಕೆ ನಾವೆಲ್ಲರೂ ಕೂಡ ಮಣಿಮೆಣದು ಎಲ್ಲ ರೀತಿಯ ಹೋರಾಟಕ್ಕ ನಾವು ಅವರು ನಿನ್ನೆ ಕಲ್ಲನಗೌಡರು ಕಾರ್ಯಕ್ರಮ ಮುಗಿದ್ಮೇಲೆ ಒಂದು ಅರ್ಧ ಗಂಟೆ ಫೋನ್ ಮಾಡಿದ್ರು, ಸರ್ ದೇವರದಾಶಿಮಯ್ಯ ಎತ್ತಿಕೊಂಡು ಬಹಳ ಸೂಕ್ತ, ಇದು ನಿಜಕ್ಕೂ ಇಂಥ ಅನೇಕ ಗೊಂದಲಗಳನ್ನ ಇತ್ಯರ್ಥ ಮಾಡ್ತಕ್ಕಂಥದ್ದು ಯಾರಾದ್ರೂ ನೋಡಿದ್ರೆ ನಾವು ನಿಮ್ ಕಡೆ ನೋಡ್ತೀವಿ, ನಿಮ್ಮ ವೇದಿಕೆ ಕಡೆ ನೋಡ್ತೀವಿ ಅಂತಕ್ಕಂಥದ್ದನ್ನು ಶ್ಲಾಘಿಸಿದ್ರು. ನಾನು ಎಷ್ಟು ಸಲ ಹೇಳ್ತೀನಿ, ಸಂಸ್ಥಾಪಕ, ರೂವಾರಿ ಇಂಥ ಪದಗಳನ್ನ ಬಳಸಿ ನನ್ನನ್ನ ಸಣ್ಣವನನ್ನಾಗಿ ಮಾಡಬೇಡ್ರಿ. ನನ್ನ ಕರ್ತವ್ಯ, ನಾನೊಬ್ಬ ಸೇವಕ, ನಮ್ಮೆಲ್ಲರ ಸಹಾಯದಿಂದ ಎಲ್ಲ ರೀತಿಯ ಸಹಾಯದಿಂದ ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಡ್ರೈವರ್ನ ವಿನ ನಾನೇ ಆ ಗಾಡಿಯ ಮಾಲಕ ಅಲ್ಲ. ಬಸವಣ್ಣ ಆತನ ಪ್ರಜ್ಞೆ, ಆತನ ನೇತೃತ್ವವನ್ನ ನಾವೆಲ್ಲರೂ ಕೂಡ ಬಳಸ್ಕೋಬೇಕು. ಹೆಚ್ಚಿನ ಸಂಖ್ಯೆಯೊಳಗೆ ನಾವು ಜನ ಸೇರ್ಬೇಕು, ಚಿಂತನೆ ಮಾಡ್ಬೇಕು. ಯಾಕಂದ್ರೆ ಇವತ್ತು ವಚನ ಸಾಹಿತ್ಯಕ್ಕೆ ಒದಗಬಹುದಾದಂಥ ವಿಪತ್ತುಗಳ ಬಗ್ಗೆ ನಾನು ಸ್ವಲ್ಪ ಅವಲೋಕನ ಮಾಡಿದ್ರೆ ಯಾರ್ಯಾರೋ ವಿಶ್ವವಾಣಿಯಾಗಿ ಏನೇನೋ ಬರೀತಾರ, ಕಲಬುರ್ಗಿಯವ್ರ ಬಗ್ಗೆ ಬರೀತಾರ, ವಚನ ಚಿಂತನೆ ಲಿಂಗಾಯತ ಹೋಗಿ ಲಿಂಗಾಹತ್ತಕ್ಕಂತಾರ. ಯಾರೂ ಕೂಡ ಇದನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಥವಾ ಅವರನ್ನ ಎದುರಿಸ್ತಕ್ಕಂಥ ಕಾರ್ಯವನ್ನ ನಾವು ಮಾಡಕತ್ತಿಲ್ಲ. ನಾವು ಕಳೆದ 6-7 ವರ್ಷಗಳವರೆಗೆ ನಿರಂತರವಾಗಿ ಮಾಡಿದಾಗ ಇವತ್ತು ಸಾಲಕ್ಕೆ ಅಣ್ಣವ್ರು ಬರೆದ್ರು 6 ವರ್ಷ ನಾವು ಕಳೆದಾರ. ನಾವು ಹಾಲಿಗೆ ಹಾಲು ಹಾಕುವುದಲ್ಲ, ಅದು ಜೀವಪರ, ಅದು ಸಸ್ಯ ಅಲ್ಲ, ಅದು ಅದನ್ನ ನಾವು ಹಾಕಿದ್ರಿಂದ ಹಾಲು ಹಾಕೋದ್ರಿಂದ ಹಾವುಗಳನ್ನ ಕೊಲ್ತೀವಿ ಅಂತಕ್ಕಂಥದ್ದನ್ನ ಬಡಬಗ್ಗರಿಗೆ ರೋಗ ರುಜಿನಗಳಿದ್ದಲ್ಲಿ ರೋಗಿಗಳಿಗೆ ಹಣ್ಣು ಹಂಪ್ಲ ಹಾಲು ಕೊಡ್ರಿ. ಅದು ಕೇವಲ ನಾಗರ ಪಂಚಮಿ ದಿವಸ ಅಲ್ಲ, ಇದೊಂದು ಸಂಕೇತ. ಇದು ಬಸವ ಪಂಚಮಿ ಮತ್ತು ಇದು ಅಕ್ಕನಗಮ್ಮನ ಜಯಂತಿ ಅಂತ ತಿಳ್ಕೊಂಡು ನಾವು ಆಚರಿಸ್ತೀವಿ. ಆ ಅಕ್ಕನಗಮ್ಮ ಬಹುಶಃ ಏನಾದ್ರು ಬಸವಣ್ಣನಿಗೆ ಆಶ್ರಯ ನೀಡಲಿಲ್ಲ ಅಂದ್ರೆ ಬಸವಣ್ಣ ಇಂಥ ದೈತ್ಯಾಕಾರದ ಒಂದು ಕ್ರಾಂತಿಕಾರ, ಹೋರಾಟಗಾರ, ಬಂಡಾಯಗಾರ ಆಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮಣಿ ಹೆಜ್ಜೆ ಬಿಟ್ಟಾಗ ಆತನಿಗೆ ಆಶ್ರಯ ಕೊಟ್ಟವರು ಅಕ್ಕನಗಮ್ಮ ಮತ್ತು ಶಿವಸ್ವಾಮಿ ಅಂತಕ್ಕಂಥ ತನ್ನ ಗಂಡ ಮತ್ತು ಅವರ ಜೊತೆಗೆ ಬಂದಂತ ಚನ್ನಬಸವಣ್ಣ. ಈ ಒಂದು ಕೌಟುಂಬಿಕ ಕ್ರಾಂತಿಯ ಒಂದು ವೈಚಾರಿಕ ಕ್ರಾಂತಿಯ ಒಂದು ಆಹ್ವಾನ ಇಡೀ ಜಗತ್ತಿಗೆ. ನಾವು ಹೇಳಿದ್ವಲ್ಲ ಎಷ್ಟೋ ಸಲ ಭಾಷಾ ಸೀಮಿತ, ಪ್ರಾದೇಶ ಸೀಮಿತ, ಜಾತಿ ಸೀಮಿತ, ಧರ್ಮ ಸೀಮಿತಕ್ಕೆ ಬಸವಣ್ಣನ ಕಟ್ಟಿ ಹಾಕಿದ್ವಿ, ಮಠದೊಳಗೆ ಕಟ್ಟಿ ಹಾಕಿವಿ, ಪೀಠದೊಳಗೆ ಕಟ್ಟಿ ಹಾಕಿವಿ, ಆಶ್ರಮದಾಗ ಕಟ್ಟಿ ಹಾಕಿವಿ. ನಮ್ಮ ಅನುಕೂಲಕ್ಕಾಗಿ ಲಾಂಛನಗಳಿಂದ ಬಸವಣ್ಣನನ್ನ ಭ್ರಮೆ ಭ್ರಾಂತಿಕ ನುಗ್ಗಿವೆ ವಿನ ಬಸವಣ್ಣನೊಳಗಿರ್ತಕ್ಕಂಥ ಇಂಥ ಎಷ್ಟು ನೋಡ್ರಿ ಇವತ್ತು ಎಷ್ಟು ಎಫರ್ಟ್ ಹಾಕ್ಯಾರ ನಮ್ಗೆ ಶಾರದಮ್ಮ ಅಂತಂದ್ರೆ ಹ್ಯಾಟ್ಸ್ ಆಫ್ ಟು ಹರ್. ಭಾಳ ನಿನ್ನೆ ಅವ್ರು ಬರ್ಲಿಲ್ಲ, ನನಗೆ ಹೋಮ್ವರ್ಕ್ ಮಾಡಕತ್ತಾರ. ಮೊದಲ ಖುಷಿಯಿಂದ ನಾನು ತಗೊಂತೀನ್ರಿ ಅಂದ್ರು. ತಗೊಂಡ್ಮೇಲೆ ಮತ್ತೆ ನಿನ್ನ ಮೊನ್ನೆ ನನಗೆ ಅಕ್ಕತ್ತಿಲ್ರಿ ಇಂಚೆಲ್ಲ ಚಲೋ ಮಾಡ್ಯಾರ, ನನಗೆ ಹೆಂಗ ಆಕತಿ ಅಂತಕ್ಕಂಥ ನನಗೆ ಭರವಸೆ ಇತ್ತು. ಯಾಕಂದ್ರೆ ಶಾರದಮ್ಮ ಪಾಟೀಲ್ರ ಒಂದು ಚಿಂತನೆಗಳು ಅಂದ್ರೆ ಇವತ್ತು ಸಂಶೋಧನಾತ್ಮಕ, ವೈಚಾರಿಕ, ವೈಜ್ಞಾನಿಕ ಲೋಕದೊಳಗೆ ಇದ್ದಂಗೆ ಆಧ್ಯಾತ್ಮಿಕ ಮತ್ತು ಅರಿವಿನ ಆಂದೋಲನಕ್ಕೂ ಕೂಡ ಸಾಹಿತ್ಯಿಕ ಚಿಂತನೆಗೆ ಎಷ್ಟೆಷ್ಟು ಹರಿವು ಐತಂತಂದ್ರೆ ಅವ್ರು ಯಾಕೆ ಮೊದಲಿಗೆ ಬರೆಯಕ್ಕಾಗಲಿ 78-79 ವರ್ಷ ನಂಗೆ ಕೈ ನೋವು ಟೈಪ್ ಆಗಂಗಿಲ್ರಿ, ನನಗೆ ಬರೀಬೇಕಂತ ಆಸಕ್ತಿ ಸಾಕಷ್ಟು ಐತಿ. ಆ ಆಸಕ್ತಿಯನ್ನ ಅವರು ಹಂತವಾಗಿ ಹೊರಗೆ ಹಾಕ್ತಕ್ಕಂಥದ್ದು ಒಂದೇ ಒಂದು ಮಾರ್ಗ ಅಂದ್ರೆ ಅದು ಉಪನ್ಯಾಸ. ಅವ್ರಿಗೆ ನಾನು ಪ್ರತಿ ತಿಂಗಳು ಒಂದು ಉಪನ್ಯಾಸವನ್ನು ಆಯ್ಕೆ ಮಾಡಿಕೊಡ್ರಿ.
ಪ್ರತಿ ತಿಂಗಳು ಒಂದು ಶನಿವಾರ ಅಥವಾ ರವಿವಾರ ನಾವು ಮಾಡಲೇಬೇಕು. ಯಾಕಂದ್ರೆ ಇಂಥ ಒಂದು ಚಿಂತನೆಯನ್ನ ನಾವು ಹೊರ ಹಾಕಿದಾಗ ಬಸವಣ್ಣನವರ ದ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಲಾರ್ಡ್ ಬಸವಣ್ಣನ ವಿಚಾರ ಕ್ರಾಂತಿಗೆ ನಾವು ಹೆಂಗ ಹೋಗ್ಬೇಕು, ಹೆಂಗ್ ಸ್ಪಂದಿಸ್ಬೇಕು ಅಂತಕ್ಕಂಥದ್ದು ಗೊತ್ತಾಗತ್ತೆ. ಹಿಂಗಾಗಿ ಇವತ್ತ ನಮ್ಮ ವೇದಿಕೆ ಎಲ್ಲರೂ ಸವಾಲ್ರಾಗ ಇವತ್ತ ತಂತ್ರ ಒಂದು ಲೇಔಟ್ ಮಾಡ್ಕೊಂಡು ಹಿಡ್ಕೊಂಡು ಇವತ್ತ ರೆಕಾರ್ಡಿಂಗ್ ಹಿಡ್ಕೊಂಡು ದಾನಮ್ಮ ಜಿಳಕಿಯವರಾಗ್ಲಿ, ಶಾರದಾಮಣಿ ಹುಣಸಾಳವರಾಗ್ಲಿ, ಎಲ್ಲರನ್ನ ವಿನಮ್ರವಾಗಿ ಕರಿತಕ್ಕಂಥ ಸುಧಾ ಪಾಟೀಲ್ರಾಗ್ಲಿ, ಬಸಮ್ಮ ಬನಶ್ರೀ ಹತ್ತಿ, ಬಸಮ್ಮ ಬರಂ ಶೆಟ್ರು, ಗೌರಮ್ಮ ಕಾನಾಶಿ, ಸರಸ್ವತಿ ಪಾಟೀಲ್, ಒಬ್ರ ಇಬ್ರ ಎಲ್ಲರೂ ತಮಗೆ ನೆರವಿನ ಏನು ಸಹಾಯ ಹಸ್ತವನ್ನು ನೀಡಿದ್ರು. ಆ ಎಲ್ಲವನ್ನು ಕುಂತ್ಕೊಂಡು ನಾವು ಅದ ಅಕ್ಕನ ಅರಿವು ಅಂತಕ್ಕಂಥ ಒಂದು ತಂಡವನ್ನು ಕಟ್ಟಿವಿ. ನಾನೇನೂ ಅಲ್ಲ ಸುಮ್ಮನೆ ನಾವು ನಿಮ್ಮ ಸಮಾಧಾನಕ್ಕೆ ನೀವು ಹೇಳ್ತೀರಿ, ಆದ್ರೆ ನನಗೆ ನೀವು ಹೇಳಿದಾಗೊಮ್ಮೆ ಇದರ ರೂವಾರಿ ಸಂಸ್ಥಾಪಕ ಅಧ್ಯಕ್ಷರು ಏನೆಲ್ಲ ಹೇಳ್ತೀರಿ, ಅದು ನಿಮ್ಮ ತೃಪ್ತಿಗೆ ನೀವು ಹೇಳ್ಕೊಡ್ರಿ, ಅದ್ರ ನನಗೆ ಅದು ಸಂತೋಷ ಕೊಡುದಿಲ್ಲ. ನಾವೆಲ್ಲರೂ ಕೂಡ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ಭಾಳದ ಎಷ್ಟದ ಅಂತಂದ್ರೆ ಬಹುಶಃ ಒಮ್ಮೆ ಅನ್ಸತಿ ನಾನು ಈ ಜೀವನದೊಳಗೆ ಮಾಡಕ್ ಆಕತ್ತೇ ಇಲ್ಲ ಅಂತಕ್ಕಂಥ ಆತಂಕ. ಆದ್ರೂ ಕೂಡ ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ದಿನಕ್ಕೆ ಒಂದು 4-5 ತಾಸು ಮಲಗಿ ಒಂದು 20 ತಾಸು ನಿರಂತರವಾಗಿ ಇದ್ರೊಳಗೆ ನಾನು ತೊಡಗಿಸ್ವಾಕತ್ತೀನಿ. ತಾವೆಲ್ಲರೂ ತೊಡಗಿಸ್ಕೊಡ್ರಿ. ನಮ್ಮ ಹಮ್ಮು ಬಿಮ್ಮುಗಳನ್ನ, ಪ್ರತಿಷ್ಠೆಗಳನ್ನ ಬದಿಗಿಡೋಣ. ಬಸವಣ್ಣ ಕೊಟ್ಟಂತ ಬಹಳ ದೊಡ್ಡ ಸಾಹಿತ್ಯಿಕ ಕ್ರಾಂತಿಯನ್ನ ನಾವು ಶುದ್ಧೀಕರಣ ಮಾಡಬೇಕು, ಅವುಗಳನ್ನ ಪರಿಷ್ಕರಣೆ ಮಾಡ್ಬೇಕಾಗೈತಿ. ಅವುಗಳ ಪ್ರಕ್ಷಿಪ್ತತೆ ಮತ್ತು ಕೊಟ್ಟಿಗೆ ವಚನಗಳನ್ನ, ಕೂಟು ವಚನಗಳನ್ನ ತೆಗಿಬೇಕಾಗೈತಿ. ಅಲಕ್ಷ್ಯಗಳನ್ನ ಏನು ಅಲಕ್ಷ್ಯ ಮಾಡಿವಿ ನಾವು ನಮ್ಮ ಹಿರಿಯರು, ಆ ಅಲಕ್ಷ್ಯಗಳನ್ನ ಲಕ್ಷ್ಯ ವಹಿಸಿ ಶುದ್ಧೀಕರಣ ಮಾಡಿದಾಗ ಇದಕ್ಕೊಂದು ಸ್ಪಷ್ಟತೆ ಬರ್ತೈತಿ. ಅದಕ್ಕೆ ತಾವೆಲ್ಲರೂ ಕೂಡ ಇದಕ್ಕೆ ನಾವು ತಮ್ಮ ನೆರವುಗಳನ್ನ, ಎಲ್ಲ ನೆರವುಗಳನ್ನ ತಾವು ನೀಡಿದ್ರೆ ಮುಂದೊಂದು ದಿನದೊಳಗೆ ಅಕ್ಕನ ಅರಿವು ಅಥವಾ ಬಸವಾದಿ ಶರಣರ ಚಿಂತನೆ ವೇದಿಕೆ ಅಥವಾ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ನಿನ್ನೆ ಸಿದ್ದರಾಮಯ್ಯ ಸರ್ ಅಂದ್ರು ಇದು ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಮಂಟಪ ಅಂತಕ್ಕಂಥ ಮುಖ್ಯವಾಗಿ 15 ನಿಮಿಷ ಮಾತಾಡಿದ್ರು. ಅಂದ್ರೆ ಇಂತಹ ದೊಡ್ಡ ಸಂಶೋಧಕರು ನಮ್ಮ ಕಡೆ ನೋಡಕತ್ತಾರ ಅಂತಂದ್ರೆ ಬಹುಶಃ ತಮ್ಮೆಲ್ಲರ ಪರಿಶ್ರಮದ ಫಲ. ಅದಕ್ಕೆ ದಾಸೋಹ ಅಂತಾರ. ದಾಸೋಹಂ ಎಂದನೇ ದಾಸೋಹಂ ಯಾಕಂತೀವಿ ಅಂತಂದ್ರೆ ನನ್ನೊಬ್ಬನ ಪ್ರಯತ್ನ ಅಲ್ಲ. ಇವತ್ತು ನನ್ನ ಮಾತೋಶ್ರೀ ಅವರ ವಚನದೊಳಗ ಇವತ್ತಿನ ಉಪನ್ಯಾಸ ಎಷ್ಟೊಂದು ವಿಶ್ಲೇಷಣೆ, ಹೌದಲ್ಲ, ಇದನ್ನೇ ಒಂದು ಸಪರೇಟ್ ಪುಸ್ತಕ ಮಾಡ್ಬೋದಲ್ಲ, ಒಂದು ಒಳ್ಳೆ ಸಂಶೋಧನೆ ಅದರೊಳಗ ಆನುವಂಶತೆ, ಮರದ ಬಾಯಿ ಬೇರೆಂದು ಬುಡಕ್ಕೆ ನೀರದ್ರ ಮೇಲೆ, ಮರದ ಬಾಯಿ ನೋಡ್ರಿ ಅದನ್ನ ಅಲ್ಲಿ ಹೀರ್ಕೊಂಡ ಮೇಲೆ ಕಳಿಸ್ತತಿ. ಆಮೇಲೆ ಲಿಂಗ ಎಲೆಯೇ ಆಯ್ತು ಅಂತಕ್ಕಂಥದ್ದು. ಇಂಥ ಒಂದು ಸುಂದರವಾದಂತ ಒಂದು ಕಾಂಡ ಪರ್ವವನ್ನ ನಾವು ಬೆಳೆಸ್ಬೇಕು, ಸಮೃದ್ಧಗೊಳಿಸ್ಬೇಕು. ನಮ್ಮ ಸಾಹಿತ್ಯ, ನಮ್ಮಪ್ಪ ಕೊಟ್ಟ ಸಾಹಿತ್ಯವನ್ನ ನಾವು ಬಿಟ್ಟು ಮತ್ತೊಬ್ಬರ ಸಾಹಿತ್ಯವನ್ನ ಎರವಲವನ್ನಾಗಿ ಪಡೆದು ಭ್ರಮೆ, ಭ್ರಾಂತಿ, ಉನ್ಮಾದ, ಉತ್ಸಾಹದೊಳಗೆ ಬದುಕು ಅಲ್ಲ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು ಸರ್. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿಬ್ಬ ಎನ್ನುವ ಮಾತಿನಂತೆ ಕಿಂಕರನಾಗಿ ಎಲ್ಲರೊಳಗೊಂದಾಗಿ ಈ ನಾಡನ್ನ ವಚನಗಳಂತೆ ಕಟ್ಟುವ ಆಶೆಯನ್ನಿಟ್ಟಂತ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು ಸರ್. ಈಗ ಡಾಕ್ಟರ್ ಸರಸ್ವತಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಒಂದು ಉಪನ್ಯಾಸ ಅತ್ಯಂತ ಅದ್ಭುತವಾಗಿತ್ತು. ನನಗನಿಸ್ತದೆ ಶಾರದಾ ಪಾಟೀಲ್ರು ಯಾವ ವಚನವನ್ನೂ ಬಿಟ್ಟಿಲ್ಲ. ಬಸವಣ್ಣನವರ ವಚನದಲ್ಲಿ ಎಲ್ಲೆಲ್ಲಿ ಸಸ್ಯ ಅಂತ ಹೇಳಿ ಬಂದದ ಅದನ್ನೆಲ್ಲಾನು ಅವರು ಆರಿಸಿ ತಮ್ಮ ಅನುಭವವನ್ನು ಕೂಡಿಸಿ ಅತ್ಯಂತ ವಿಸ್ತಾರವಾಗಿ ನಮ್ಗ ತಿಳಿ ಹೇಳಿದ್ರು. ಅದನ್ನ ಸರ್ ಹೇಳ್ದಂಗ ನಿಜವಾಗಿಯೂ ಅದನ್ನೊಂದು ಪುಸ್ತಕವನ್ನ ಬರೆದ್ರೆ ಒಂದು ಪುಸ್ತಕ ಆಗ್ತದೆ. ಕಿಚ್ಚಿನಲ್ಲಿ ಕೈ ಹಾಕಿ ಹೆಕ್ಕಿದರೆ ವಚನಗಳ ಅಂತೇಳಿ ಸರ್ ಏನ್ ಪುಸ್ತಕ ಬರ್ದಾರಲ್ಲ, ಹಂಗ ಶಾರದಾ ಪಾಟೀಲ್ರು ವಚನಗಳಲ್ಲಿ ಅಂದ್ರೆ ಬಸವಣ್ಣವರ ವಚನಲ್ಲಿ ಕೈ ಹಾಕಿ ಎಲ್ಲೆಲ್ಲಿ ಸಸ್ಯಶಾಸ್ತ್ರದ ಒಂದು ಟಿಂಜ್ ಏನದ ಅದನ್ನೆಲ್ಲ ಎತ್ತಿ ಅದನ್ನ ವಿಸ್ತಾರವಾಗಿ ನಮ್ಗೆಲ್ಲ ತಿಳಿ ಹೇಳಿದ್ರು. ಈ ನಿಜವಾಗಿಯೂ ಇವತ್ತಿನ ಉಪನ್ಯಾಸ ಅತ್ಯಂತ ಅದ್ಭುತವಾಗಿತ್ತು ಅಂತ ನಾನು ಹೇಳ ಬಯಸ್ತೀನಿ. ಶಶಿಕಾಂತ್ ಪಟ್ಟಣ್ ಸರು ನಮಗ ಈ ವಯಸ್ಸಿನಲ್ಲೂ ಓದಿ ಬರೆದು ಒಂದು ನಮ್ಮ ತಲೆಯನ್ನ ಅದ್ರೊಳಗೆ ತೊಡಗಿಸಿ ನಮ್ಮ ಬ್ರೈನ್ ಅದ ಶಾರ್ಪ್ ಮಾಡ್ಲಿಕ್ಕತ್ತಾರಲ್ಲ, ಅದಕ್ಕೆ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ನಿಜವಾಗಿಯೂ ಪ್ರಾಣಿಶಾಸ್ತ್ರಜ್ಞರಾಗಿರುವಂತ ಇಬ್ರು ಸ್ನೇಹಿತರು ಸಹಿತ ಸಾಕಷ್ಟು ವಚನಗಳ ಮೂಲಕವಾಗಿ ಒಂದು
ಅಧ್ಯಯನವನ್ನ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಈಗ ವೀಣಾ ಮೇಡಮ್ ಅವರು, ಡಾಕ್ಟರ್ ವೀಣಾ ಮೇಡಮ್. ಡಾಕ್ಟರ್ ವೀಣಾ ಮೇಡಮ್. ಸರ್ವರಿಗೂ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ತುಂಬಾ ವಿಶೇಷವಾಗಿತ್ತು ಅಂತಾನೆ ಹೇಳ್ಬೋದು. ಮೇಡಮ್ ಅವರ ಅಧ್ಯಯನಶೀಲತೆ, ಅವರ ಬೋಧನೆಯ ಅನುಭವ ಇವತ್ತಿನ ಉಪನ್ಯಾಸದಲ್ಲಿ ಎದ್ದು ಕಾಣ್ತಾ ಇತ್ತು. ಅವರು ವಿಜ್ಞಾನದ ವಿದ್ಯಾರ್ಥಿ ಆದ್ರೂ ಕೂಡ ಬಸವ ತತ್ವವನ್ನ ಒಂದು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಅವ್ರು ನೋಡೋ ದೃಷ್ಟಿಕೋನವೇ ಬಹಳ ಭಿನ್ನವಾಗಿರ್ತದೆ. ಯಾವಾಗ್ಲೂ ಯಾವುದೇ ಒಂದು ವಿಷಯ ಕೊಟ್ರು ಅವರು ಸುಮ್ಮನೆ ಮಾತಾಡ್ಬೇಕು ಅಂತ ಮಾತಾಡೋದಿಲ್ಲ, ಅದನ್ನ ಆಳವಾಗಿ ಅಧ್ಯಯನ ಮಾಡ್ತಾರೋ, ವಿಷಯಕ್ಕೆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅದು ಅವರಲ್ಲಿರುವ ಒಬ್ಬ ಅಧ್ಯಾಪಕನಲ್ಲಿ ಇರ್ಬೇಕಾದಂತಹ ಒಂದು ಸಂಶೋಧನಾತ್ಮಕ ಭಾವ ಅಂತ ನಾವೇನ್ ಹೇಳ್ತೀವಲ್ಲ, ಅದು ಅವರ ಪ್ರತಿಯೊಂದು ಭಾಷಣದಲ್ಲಿ, ಅವರ ಉಪನ್ಯಾಸಗಳಲ್ಲಿ ನಾನು ನೋಡಿದ್ದೇನೆ. ಮೊನ್ನೆ ನಾನು ಫೋನ್ನಲ್ಲಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಅವ್ರು ವಯೋಸಹಜವಾದಂತ ಸಮಸ್ಯೆಗಳನ್ನ ದಾಟಿಯೂ ಮಾಡ್ಬೇಕು, ಓದ್ಬೇಕನ್ನೋ ಇಚ್ಛೆ ಇದ್ದಾಗ್ಲೂ ಒಮ್ಮೆ ಎಷ್ಟು ತೊಂದರೆ ಕೊಡ್ತದೆ, ಆದ್ರೂ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನ ನೋಡಿದ್ರೆ ನಮ್ಮಂತವ್ರು ಅವರಿಂದ ಕಲಿಯುವುದು ಬಹಳ ಇದೆ ಅಂತ ನನಗೆ ಅನಿಸ್ತದೆ. ನಿಜವಾಗ್ಲೂ ಇವತ್ತು ಅವರು ತೆಗೆದುಕೊಂಡಂತ ವಿಷಯ, ಅವ್ರು ಮಾಡಿದಂತ ಉಪನ್ಯಾಸ ಬಹಳ ಅದ್ಭುತವಾಗಿ ಅವರ ಅಧ್ಯಯನಶೀಲತೆಯನ್ನ ಮತ್ತೆ ಹೇಳಿತು. ಒಳ್ಳೆ ವಿಷಯವನ್ನ ಇವತ್ತು ಅವರು ಕೊಟ್ಟರು. ಅವ್ರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಅವಕಾಶಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಡಾಕ್ಟರ್ ಉಮಾಕಾಂತ್ ಶೆಟ್ಕರ್ ಸರ್. ಸರ್, ಡಾಕ್ಟರ್ ಉಮಾಕಾಂತ್ ಸರ್, ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದಾ? ಡಾಕ್ಟರ್ ಶೆಟ್ಕರ್ ಸರ್. ಗುರುಲಿಂಗಪ್ಪ ಸರ್ ಕೇಳಿ ಕರಿ, ಯಾರು ಮತ್ತೆ ಯಾರು ದಯವಿಟ್ಟು ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಇಷ್ಟೊಂದು ಆಳವಾದಂತ ಜ್ಞಾನವನ್ನ ಅವರು ವಚನಕಾರರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಿಜವಾಗಿಯೂ ಇದು ಪ್ರಶಂಸನೀಯ. ಒಬ್ಬ ನಮ್ಮ ಶರಣರು ಕೂಡ ಯಾವ ವಿಷಯದ ಬಗ್ಗೆನೂ ಹಿಂದುಳಿದೇ ಇಲ್ಲ. ಎಲ್ಲಾ ವಿಷಯದ ಬಗ್ಗೆ ಅವ್ರು ಎಷ್ಟೊಂದು ತಿಳ್ಕೊಂಡಿದ್ರು ಮತ್ತೆ ಅವುಗಳನ್ನ ತಮ್ಮ ವಚನಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅಂಥ ವಚನಗಳನ್ನ ಆಯ್ಕೆ ಮಾಡ್ಕೊಂಡು ಬಹಳ ಅವ್ರು ನನ್ಗ ಇದ್ರ ಬಗ್ಗೆ ನಾ ಎಷ್ಟ್ ನ್ಯಾಯ ಕೊಡ್ತೀನೋ ಅಂತ ಮೊದ್ಲೇ ಹೇಳಿದ್ರು. ಬಟ್ ಅದ್ಭುತವಾದಂತ ನ್ಯಾಯ ಕೊಟ್ಟಿದ್ದಾರೆ ಮೇಡಮ್. ನಿಮ್ಮ ವಿದ್ವತ್ವಕ್ಕೆ, ನಿಮ್ಮ ಪ್ರಸ್ತುತತೆಗೆ ಕೋಟಿ ಶರಣಾರ್ಥಿಗಳು. ಮುಖ್ಯವಾಗಿ ಪಠಣ್ ಸರು ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಹಚ್ತಾರೆ. ಮತ್ತೆ ಯಾವ ರೀತಿ ಹೊರಗೆ ಹಚ್ತಾರೆ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳಿಗೆ ಒಂದು ಪೂರಕ ವೇದಿಕೆಯನ್ನು ಒದಗಿಸಿಕೊಟ್ಟು ಅವ್ರ ವ್ಯಕ್ತಿತ್ವ ರೂಪುಗೊಳ್ಳಿಕ್ಕೆ ಕಾರಣೀಕರ್ತರಾಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗಿಯೂ ಇದೊಂದು ವೇದಿಕೆ ನಮ್ಮೆಲ್ಲರ ಎಲ್ಲರಿಗೂ ಒಂದು ರೀತಿಯ ಏನು ಶಾರ್ಪ್ನೆಸ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ಲಿಕ್ಕತ್ತದ. ಹಂಗಾಗಿ ಬಹಳ ಅದ್ಭುತ ವೇದಿಕೆ, ಅದ್ಭುತ ವಿಚಾರಗಳು ಮತ್ತು ಅದ್ಭುತ ಶೀರ್ಷಿಕೆಗಳನ್ನ ಕೊಡ್ತಾರೆ ಸರ್. ಬಹಳ ಎಲ್ಲಿ ಆಯ್ಕೆ ಮಾಡ್ಕೋತಾರ, ಅವ್ರ ಮನಸ್ಸು ಯಾವ ರೀತಿ ಓಡ್ತದೆ ಅನ್ನೋದು ಬಹಳ ತರ್ಕಕ್ಕೆ ನಿಲ್ಕಲಾರ್ದಂಥದ್ದು. ಆದ್ರೂ ಕೂಡ ನಿಜವಾಗಿ ಎಲ್ಲ ಒಂದ್ ಕಡೆಗೆ ನಾವು ಈಗ ಗೂಗಲ್ ಮೀಟ್ ಮಿಸ್ ಮಾಡಿದ್ರೆ ಬಹಳಷ್ಟು ಮಿಸ್ ಮಾಡ್ಕೋತೀವಿ ಅನ್ನೋ ಭಾವನೆ ಬರುತ್ತೆ. ಸೊ ಧನ್ಯವಾದಗಳು ಮೇಡಮ್, ತಮ್ಮ ಈ ಅಭಿಪ್ರಾಯಗಳಿಗೆ, ತಮ್ಮ ಅನುಭವಕ್ಕೆ ನನ್ನ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಿಜವಾಗಿಯೂ ಡಾಕ್ಟರ್ ಪಠಣ್ ಸರ್ ಅವರು ಅತ್ಯುತ್ತಮವಾದ ಶೀರ್ಷಿಕೆ ಮೂಲಕವಾಗಿ ಒಂದು ಉಪನ್ಯಾಸಕರಿಗೆ ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟು ನಮ್ಮೆಲ್ರಿಗೂ ಈ ಉಪನ್ಯಾಸದ ಅನುಭವವನ್ನು ಉಣಬಡಿಸ್ತಾ ಇದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಉಮಾಕಾಂತ್ ಶೆಟ್ಕರ್ ಸರ್ ಮಾತಾಡ್ಬೋದಾ? ಅನ್ಮ್ಯೂಟ್ ಮಾಡಿ. ಮತ್ತೆ ಯಾರಾದ್ರೂ ಮಾತಾಡೋದು ಸರ್? ಹ್ಯಾಂಡ್ ರೈಸ್ ಮಾಡಿದ್ರಿ ಸರ್, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಬಹುಶಃ ಅನ್ಮ್ಯೂಟ್ ಮಾಡ್ಲಿಕ್ಕೆ ಏನಾದ್ರು ಟೆಕ್ನಿಕಲ್ ತೊಂದರೆ ಆಗಿದೆ. ಶೆಟ್ಕರ್ ಸರ್ ಅನ್ಮ್ಯೂಟ್ ಮಾಡ್ಕೊಡ್ರಿ ಮೈಕ್. ಎಕ್ಸಿಟ್ ಆಗಿ ರೀಜಾಯ್ನ್ ಆಗಿ ಸರ್. ಕೆಲವೊಂದ್ಸರಿ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗದೆ ಇದ್ರೆ ಇಲ್ಲ, ಅವ್ರು ಮೆಸೇಜ್ ಹಾಕಿದಾರ್ರಿ. ಮೆಸೇಜ್ ಹಾಕಿದ್ರೆ ಮೇಡಮ್ ಕೆಲವೊಂದ್ಸರಿ ಜಾಯಿನ್ ಆಗ್ಲಿಕ್ಕೆ ಬರ್ತದ ಅವ್ರಿಗೆ. ಎಸ್ ಸರ್, ಮಾತಾಡಿ ಸರ್. ಎಸ್ ಸರ್, ಶ್ರೀ ಗುರು ಬಸಲಿಂಗನಮ್ಮ ಶಾರದಾ ಮೇಡಮ್ ಅಕ್ಕವರು
ಝಾಲಜಿ ಡಾಕ್ಟರೇಟ್ ಅವರು. ಅದ್ರ ಬಾಟ್ನಿ ಬಗ್ಗೆನೂ ಝಾಲಜಿಗಿಂತ ಜಾಸ್ತಿ ನಾಲೆಜ್ ಇದ್ದಿದ್ದು ನಮ್ಗೆ ತುಂಬಾ ಇಟ್ ಇಸ್ ರಿಯಲಿ ಹ್ಯಾಟ್ಸ್ ಆಫ್ ಟು ಹರ್. ನಾವು ಕಲಿಬೇಕು ಅವ್ರದಿಂದ. ಅಂದ್ರೆ ಸೈನ್ಸ್ ಅಲ್ಲಿ ಬರೀ ಝಾಲಜಿ ಒಂದೇ ಅಲ್ಲ, ಎಲ್ಲ ಬಯೋಟೆಕ್ನಾಲಜಿ ಎಲ್ಲ ವಿಷಯ ಬಗ್ಗೆನೂ ಅವ್ರ ನಾಲೆಜ್ ಹೈಲಿ ಅಪ್ರಿಷಿಯೇಬಲ್. ಅದನ್ನ ಬಸವ ತತ್ವಕ್ಕೆ ಅಳವಡಿಸ್ತಾ ಇದಾರಲ್ಲ, ಇದನ್ನ ನಾವೆಲ್ಲರೂ ಕಲಿಬೇಕು. ನಾನು ವೈದ್ಯ ವಿಷಯ ಬಗ್ಗೆ ಸಾಕಷ್ಟು ರಚನೆಯಲ್ಲಿ ನನಗೆ ಇನ್ನೂ ಹುಡುಕಕ್ ಆಗ್ತಾ ಇಲ್ಲ. ಈಗ ನಾನು ಇಟ್ ಇಸ್ ಎ ಗುಡ್ ಸ್ಟಿಮ್ಯುಲೇಷನ್ ಟು ಮಿ. ನಾನು ಅವರ ಒಂದು ಅವಳಿಗೆ ನಾವು ರಿಕ್ವೆಸ್ಟ್ ಮಾಡ್ತೀನಿ, ನನಗೆ ಒಂದು ಸ್ವಲ್ಪ ಗೈಡೆನ್ಸ್ ಕೊಟ್ರೆ ನಾನು ನಮ್ಮ ವೈದ್ಯನ ಇದ್ರ ಬಗ್ಗೆ ನಾಲೆಜ್ ಬಗ್ಗೆ ಹುಡುಕಿ ಪ್ರಯತ್ನ ಮಾಡ್ತೀನಿ. ನನಗೆ ವಚನ ಬಗ್ಗೆ, ಕನ್ನಡ ಸಾಹಿತ್ಯ ಬಗ್ಗೆ ಬಹಳ ಕಡಿಮೆ ನಾಲೆಜ್ ಇದೆ, ಆದ್ರೂ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನಾನು ಇಷ್ಟು ಹೇಳಿ ನಾನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಗಂಗಾಧರ್ ಸಾಲಕ್ಕಿ ಅವ್ರದ್ದು ಸಾಲಕ್ಕಿ ಸರ್, ಸಾಲಕ್ಕಿ ಪ್ಲೀಸ್. ಗುರು ಬಸವಲಿಂಗಯ್ಯ ನಮ. ಬಹುಶಃ ಶರಣ ಮಾಸದ ಉಪನ್ಯಾಸಗಳು ಬಹಳ ಅದ್ಭುತವಾಗಿ ನಡೀತೈತೆ. ಮೊನ್ನೆ ಬಸವರಾಜ ಸಾದರ್ ಅವ್ರದ್ದು, ನಿನ್ನೆ ಎಂತ ವಿಳಾಸವಾದನು ಸಂಗನ ಬಸವಣ್ಣ, ರಮೇಶ್ ಕಲ್ಲನಗೌಡ್ರದ್ದು ಬಹಳ ಒಳ್ಳೆಯ ಉಪನ್ಯಾಸ. ಅದಕ್ಕೆ ತಕ್ಕದಂತೆ ಒಬ್ಬ ವಿಜ್ಞಾನ ಭಾಷೆಯಲ್ಲಿ ವಿಜ್ಞಾನ ಪದವಿಯನ್ನು ಪಡೆದಂತ ಇವತ್ತಿನ ಉಪನ್ಯಾಸ ನೀಡಿದ ಶಾರದಾ ಪಾಟೀಲ್ ಮೇಡಮ್ ಅವರಿಗೆ ನನ್ನ ಅಭಿನಂದನೆಗಳು. ಇದು ಬಸವಾದಿ ಶರಣರಲ್ಲಿ ಅದು ಬಸವಣ್ಣ, ಅದು ಸಸ್ಯಗಳಿಗೆ ಸಂಬಂಧಿಸಿದಂತ ಬಹಳ ವಿರಳವಾದಂತ ಬಹಳ ವಿಶೇಷವಾದಂತ ಒಂದು ವಿಷಯ. ಈ ವಿಷಯದ ಮೇಲೆ ಬಹುಶಃ ಯಾವುದೂ ಸಸ್ಯ ಮತ್ತು ಬಸವಣ್ಣ ವಚನಗಳಲ್ಲಿ ಇದ್ದಂತ ಎಲ್ಲಾ ಆಯಾಮಗಳನ್ನು ತಲುಪಿ ಇವತ್ತು ಒಳ್ಳೆ ಎಲ್ಲರನ್ನೂ ಬಹಳ ಮಂತ್ರಮುಗ್ಧರನ್ನು ಮಾಡಿದ ಸಹೋದರಿಯರಿಗೆ ನನ್ನ ಅಭಿನಂದನೆಗಳು. ಇದು ನಿನ್ನಿಂದ ನಾವು ವಿಚಾರ ಮಾಡಾಕತ್ತಿದ್ವಿ, ಯಾವುದೇ ಕಂಡೀಷನ್ ನಲ್ಲಿ ಈ ಉಪನ್ಯಾಸಗಳು ಸಾದರ್ ಇರ್ಬೋದು, ಕಲ್ಲನಗೌಡರು, ಇವತ್ತು ಶಾರದಾ ಮೇಡಮ್ ಅವ್ರದ್ದು, ಇವೆಲ್ಲ ಉಪನ್ಯಾಸಗಳು ಇದರ ಕೃತಿಯಲ್ಲಿ ಬರಲಿ, ಅಕ್ಷರ ರೂಪದಲ್ಲಿ ಬರಲಿ ಅನ್ನುವಂಥದ್ದು ನಂದು ಒಂದು ಕಳಕಳಿ. ಏನೇ ಆಗ್ಲಿ ಇದೊಂದು ಬಹಳ ಅದ್ಭುತ. ಹೋಸಲೂ ಹಂಗೆ ಆಗಿತ್ತು. ಯಾವ್ದು ಈಗ ನಮ್ಮ ಸಹೋದರಿ ಹೇಳ್ದಂಗೆ, ಈ ಒಂದು ತಾರಾ ಮೇಡಮ್ ಹೇಳ್ದಂಗೆ, ಈ ಒಂದು ಗೂಗಲ್ ಮೀಟ್ ಅಂತರ್ಜಾಲದ ಒಂದು ಸಭೆಯನ್ನು ನಾವು ಕಾರ್ಯಕ್ರಮ ಕಳ್ಕೊಂಡಂಗೆ ನಂಗೆ ಆತದ. ಇದು ನೋಡ್ಬೇಕು. ಹೋಸಲ ಆಯ್ತು ಮುಗಿದ ತಕ್ಷಣ ಒಂದು ವಾರ ತೆಗೆದ ಕಳೆದ ವರ್ಷದ ಶರಣ ಮಾಸದಲ್ಲಿ ಈ ಇದು ಮುಗಿದಾಗ, ಶರಣ ಮಾಸ ಮುಗಿದಾಗ ಒಂದು ವಾರ ಎಷ್ಟೋ ಒಂದು ಮುನಿ ಹಳಹಳಿ ಆತಿತ್ತು. ಎಂತ ಒಳ್ಳೆ 5:30ಯಿಂದ ಒಳ್ಳೆ ಉಪನ್ಯಾಸ ಸತ್ಸಂಗ ಇರ್ತಿತ್ತು. ಆ ನೆಲೆಯಲ್ಲಿ ಅದ್ಭುತವಾದಂತ ವಿಷಯ, ಬಹಳ ದೊಡ್ಡ ವಿಷಯ. ನಿನ್ನೆ ವಿಷಯ ಅಂಕಾರ ಬಹಳ ಗಾಢ ಹೋಗಿತ್ತು. ವಿಳಾಸವಾದನು ಸಂಗನ ಬಸವಣ್ಣ, ಕಲ್ಲನಗೌಡರು ಯಾವುದೂ ಬಿಡಲಿಲ್ಲ. ಅದೇ ರೀತಿ ಇವತ್ತು ಮೇಡಮ್ ಪಾಟೀಲ್, ಶಾರದಾ ಪಾಟೀಲ್ ಮೇಡಮ್, ಸಸ್ಯದ ಎಲ್ಲಾ ಆಯಾಮಗಳು, ಎಲ್ಲಿ ಯಾವ ಸಸ್ಯಗಳು, ರುದ್ರಾಕ್ಷಿ, ಹೂವು, ಹಣ್ಣು, ದ್ರಾಕ್ಷಿ ಎಲ್ಲವುಗಳನ್ನು ಅವರು ಮುಟ್ಟಿ ಅದರ ಒಂದು ಶ್ರೇಷ್ಠತೆಯನ್ನು ಇವತ್ತು ನಮ್ಮ ಮುಂದೆ ಇಟ್ರು. ಅದಕ್ಕೆ ಬಹಳ ಅದ್ಭುತವಾದ ಶರಣ ಮಾಸದ ಈ ಒಂದು ಉಪನ್ಯಾಸಗಳಿಗೆ ನನ್ನ ಅಭಿನಂದನೆಗಳು. ಶರಣಾರ್ಥಿ. ಸಿದ್ದಪ್ಪ ಪಡ್ನಾಳ್ ಸರ್ ಮಾತಾಡ್ರಿ. ಧನ್ಯವಾದಗಳು ಸರ್. ಸಿದ್ದಪ್ಪ ಪಡ್ನಾಳ್ ಸರ್. ಸರ್, ಪ್ರಿನ್ಸಿಪಲ್ JIPUC ಗೋಕುಲ್ ಹ್ಯಾಂಡ್ ರೈಸ್ ಮಾಡಿದ್ರಿ ಸರ್. ಸೊರಟೂರ್ ಸರ್, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಸೊರಟೂರ್ ಸರ್, ವಿಜಯಲಕ್ಷ್ಮಿ ಹಂಗರಿಗೆ ಮೇಡಮ್. ವಿಜಯಲಕ್ಷ್ಮಿ ಹಂಗರಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಎಸ್ ಮ್ಯಾಮ್. ಮೇಡಮ್ ಅವರು ತುಂಬಾ ಚೆನ್ನಾಗಿ ಉಪನ್ಯಾಸ ಮಾಡಿದ್ರು. ಇದ್ರ ಬಗ್ಗೆ ಬೇವು ಮತ್ತು ಮಾವು ಎಲ್ಲ ಮರಗಳ ಬೇರು ಯಾವ ರೀತಿ ಇದು ಆಗತ್ತ ಅನ್ನೋದು ಇದಕ್ಕೂ ವಚನಗಳಲ್ಲಿ ಬಸವಣ್ಣನವರ ವಚನಗಳನ್ನ ಇರ್ತಕ್ಕಂಥ ಎಲ್ಲ ಇವನು ಹೋಲಿಕೆ ಮಾಡಿ ಅವುಗಳನ್ನು ಯಾವ ರೀತಿ ಹೇಳಿದ್ರು ಅನ್ನೋದು ಬಹಳ ಉಪನ್ಯಾಸ ಅದ್ಭುತವಾಗಿತ್ತು ಮೇಡಮ್ ಅವ್ರದ್ದು. ನಿಜಕ್ಕೂ
ನಾನು ಕೇಳ್ತಾ ಹಂಗ ಕೆಲಸ ಮಾಡ್ತಿದ್ದೆ. ಚೆನ್ನಾಗಿತ್ತು. ಈಗಿನ ಶ್ರಾವಣ ಮಾಸದ ಉಪನ್ಯಾಸಗಳು ಕೂಡ ಸರ್ ಹೇಳ್ದಂಗ ಬಹಳ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರ್ತಾವ. ಹೇಳಲಿಕ್ಕೆ ಮತ್ತು ಇದನ್ನ ಮಾಡ್ಲಿಕ್ಕೆ ಅನುಸರಿಸ್ಕೊಂಡು ನಮ್ಮ ಜೀವನದಾಗ ಮಾಡ್ಲಿಕ್ಕೆ ಬಹಳ ಉಪಯುಕ್ತವಾದ ಮಾಹಿತಿಗಳು ಸಿಗ್ತಾವ. ಮೇಡಮ್ ಅವರಿಗೂ ಧನ್ಯವಾದಗಳು ಮತ್ತು ವೇದಿಕೆಗೂ ಅವಕಾಶಕ್ಕಾಗಿ ಶರಣ. ಧನ್ಯವಾದಗಳು ಮೇಡಮ್. ಶರಣಾರ್ಥಿಗಳ್ರಿ. ನಾನು ಉಪನ್ಯಾಸ ಕೇಳಿಲ್ರಿ. ನಮ್ ರಿಲೇಟಿವ್ಸ್ ಒಬ್ರು ದವಾಖಾನೆಗಿದ್ರು, ಅದಕ್ಕೆ ಅಲ್ಲಿ ಹೋಗಿದ್ದೆ. ಅದು ಸ್ವಲ್ಪ ಟೈಮ್ ಸಿಗಲಿಲ್ಲ. ಇನ್ನ ಈಗ ಜಾಯಿನ್ ಆಗಿದ್ ನಾನು. ಅದನ್ನ ಆಮೇಲೆ ಓದ್ತೀನಿ, ಇದು ಕೇಳಿಸ್ಕೊತೀನಿ ಆಮೇಲೆ. ಧನ್ಯವಾದಗಳು. ಶರಣಾರ್ಥಿಗಳು. ಪ್ರೊಫೆಸರ್ ನಾಗರಾಜ್ ಕೊಟ್ಟಾರ ಸರ್. ನಾಗರಾಜ್ ಕೊಟ್ಕರ್ ಸರ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ಅವ್ರ ಉಪನ್ಯಾಸ ಅಂತೂ ಬಹಳ ವಿದ್ವತ್ವ ಪೂರ್ಣವಾಗಿರುವಂತಹ ಒಂದು ಉಪನ್ಯಾಸ. ನಾವು ಸಸ್ಯಗಳನ್ನ ಕೇವಲ ಒಂದು ವೈಚಾರಿಕ ಮಹತ್ವ ಅದ್ರದ್ದು ಏನು ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೊಳ್ತಿದ್ವಿ. ಬಟ್ ಅದನ್ನ ಜೀವನದೊಳಗೆ ಹೇಗೆ ಅಳವಡಿಸ್ಕೊಳ್ಬೇಕು, ಅದ್ರ ಗುಣ ಸ್ವಭಾವಗಳು ಅನ್ನೋದನ್ನ ಮೇಡಮ್ ಅವರು ಶರಣರ ವಚನಗಳಲ್ಲಿ ಅಡಗಿರುವಂತಹ ಸಂದೇಶ, ಸಸ್ಯಗಳಲ್ಲಿರುವಂತಹ ಒಂದು ಗುಣಗಳನ್ನ ಜೀವನದೊಳಗೆ ಅಳವಡಿಸ್ಕೊಳ್ಳೋದ್ರ ಮೂಲಕ ಹೇಗೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನ ಬಹಳ ಸೊಗಸಾಗಿ, ಅದನ್ನ ಬಹಳ ಉದಾಹರಣೆ ಸಹಿತ ಎಷ್ಟು ಚಂದ ಹೇಳಿದ್ರು ಮೇಡಮ್ ಅವ್ರು. ಅಂದ್ರೆ ಈಚಲ್ ಗಿಡದ ಬುಡಕ್ ಕುತ್ಕೊಂಡು ನಾವು ಹಾಲು ಕುಡಿದ್ರು ನಮ್ಗೆ ಜನ ಏನ್ ಹೆಸರಿಡ್ತಾರ ಅನ್ನೋದನ್ನ ಅದನ್ನ ನೋಡಿದಾಗ ನಿಜಕ್ಕೂ ವ್ಯಕ್ತಿತ್ವದ ವಿಕಸನಕ್ಕೂ ಸಂಬಂಧಪಟ್ಟಂಗ ಈ ಸಸ್ಯಗಳನ್ನ ಜೀವನದೊಳಗೆ ಅದರ ಗುಣಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ನಾವು ಹೇಗೆ ಬೆಳಿಬೇಕು ಅನ್ನುವಂಥದ್ದು, ಅದು ಪರಿಸರ ಕಾಳಜಿ. ಮತ್ತ ನಾವು ಶರಣರ ವಚನಗಳನ್ನು ಕೇವಲ ಒಂದ್ ಆಂಗಲ್ದೊಳಗೆ ನೋಡೋದಲ್ಲ, ವಿಭಿನ್ನ ಆಂಗಲ್ದೊಳಗೆ ನೋಡಿದ್ರೆ ವಿಭಿನ್ನ ತರನಾದ ಒಂದು ಅದು ಮಲ್ಟಿಪಲ್ ಒಂದು ಪರ್ಸನಾಲಿಟಿಯನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಆಗ್ತದ ಅನ್ನುವಂಥದ್ದನ್ನ ಬಹಳ ಉದಾರ ಸಮೇತ ಅರ್ಥಗಂಭಿತವಾಗಿ ಅದನ್ನ ಎಳೆಯಾಗಿ ಮೇಡಮ್ ಅವ್ರು ಎಷ್ಟು ಟೈಮ್ ತಗೊಂಡಾರು ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂಗ. ಬಟ್ ನಮ್ಗೆ ಅದನ್ನ 1 ತಾಸು ಒಳಗೆ 1 ತಾಸು 15 ನಿಮಿಷ ಒಳಗೆ ಅದನ್ನ ಅವ್ರು ಬಿಚ್ಚಿ ಕೊಡುವಂತ ಪ್ರಯತ್ನಕ್ಕೆ ನಿಜವಾಗ್ಲೂ ನಾನು ಈ ವೇದಿಕೆ ಪರವಾಗಿ ಮೇಡಮ್ ಅವರಿಗೆ ಬಹಳ ಅಭಿನವ ಪೂರ್ಣವಾಗಿರುವಂತಹ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮೇಡಮ್. ಬಹಳ ಅರ್ಥಪೂರ್ಣವಾಗಿರುವಂತದ್ದು, ಯಾವ್ದೋ ಪುಸ್ತಕ ಎಲ್ಲಿ ಹುಡುಕಿದ್ರೆ ಸಿಗದೇ ಇರುವಂತ ಒಂದು ವಿಶೇಷ ಉಪನ್ಯಾಸ ಮೇಡಮ್ ಇದು. ಸೊ ಇಂಥ ಒಂದು ಉಪನ್ಯಾಸಕ್ಕೆ ಈ ವೇದಿಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವೇದಿಕೆಗೂ ಆಗಿರ್ಲಿ, ಮತ್ತು ಮೇಡಮ್ ಅವ್ರು ನಿಮ್ಮ ಅನುಭವ ಅಂತೂ ಅದು ಶ್ರೇಷ್ಠ ಮೇಡಮ್. ಅದು ನಿಮ್ಮ ವಯಸ್ಸಾಗಿರ್ಬೋದು, ನಿಮ್ಮ ಆಸೆ, ಅದನ್ನ ಹೊಸದನ್ನ ಕಲಿಬೇಕು, ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನುವಂತ ಒಂದು ಆಸೆ ಏನಿದೆ ಅಲ್ಲ ಮೇಡಮ್, ಅದು ಬಹಳ. ಯಾಕಂದ್ರೆ ಈ ಸಾಹಿತ್ಯದೊಳಗೆ ಆಸಕ್ತಿ ಇರೋರು ಮಾಡುವಂತ ಕೆಲಸಕ್ಕೂ ಈಗ ವಿಜ್ಞಾನದೊಳಗೆ ಆಸಕ್ತಿ ಇರೋರು ಮಾಡೋ ಕೆಲಸಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಬಟ್ ಎಲ್ಲವನ್ನೂ ಅರಗಿಸ್ಕೊಂಡು ಮಾಡುವಂತದ್ದು ಏನಿದೆಯಲ್ಲ ಅದೇ ವಿಭಿನ್ನ ವ್ಯಕ್ತಿತ್ವ ಮೇಡಮ್. ಅಂತ ವ್ಯಕ್ತಿತ್ವ ನಿಮ್ದದ. ನಿಮ್ಮನ್ನ ನಾವು ಯಾವಾಗ್ಲೂ ಇಲ್ಲಿ ಪಾಲಿಸ್ತಾ ಇರ್ತೀವಿ, ನಿಮ್ಮ ವಿಚಾರಧಾರೆಗಳನ್ನ ಅಂತ ಮಾತನ್ನ ಈ ಸಂದರ್ಭದಾಗ ಹೇಳ್ತೀನಿ ಮೇಡಮ್. ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳು ಮೇಡಮ್. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಡಾಕ್ಟರ್ ಶಾರದಾಮಣಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿ. ಬಹಳ ಅತ್ಯುತ್ತಮವಾದಂತಹ ಉಪನ್ಯಾಸ. ವಿಜ್ಞಾನವನ್ನ ಇಷ್ಟು ಚೆನ್ನಾಗಿ ಕೋರಿಲೇಟ್ ಮಾಡ್ಕೊಂಡು ವಚನ ಸಾಹಿತ್ಯ ನಮ್ಗೆ ತಿಳಿಸ್ಕೊಡ್ತದೆ ಅಂತ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಸೈನ್ಸ್ ನಲ್ಲಿ ಒಂದು ಟ್ರಾನ್ಸ್ಪಿರೇಷನ್ ಪುಲ್ ಥಿಯರಿ, ಕೊಹೆಷನ್ ಥಿಯರಿ ಮತ್ತು ಝೈಲಮ್ ಟ್ರಾನ್ಸ್ಪೋರ್ಟ್, ಎಲ್ಲ ಒಂದು ಮೈಕ್ರೋಸ್ಕೋಪಿಕ್ ಮತ್ತು ಅನಟಾಮಿಕಲ್ ಆಸ್ಪೆಕ್ಟ್ಸ್ ಪ್ಲಾಂಟ್ಸ್ ಎಲ್ಲ ಬಹಳ ಚೆನ್ನಾಗಿ ಮೇಡಮ್ ಅವರು ಕೋರಿಲೇಟ್ ಮಾಡಿಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಬಹಳ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ರು. ಇದೊಂದು ವಿನೂತನವಾದಂತಹ ಒಂದು ಉಪನ್ಯಾಸ ಆಗಿತ್ತು. ಮೆನಿ ಕಾಂಗ್ರ್ಯಾಚುಲೇಷನ್ಸ್ ಮೇಡಮ್. ಆಮೇಲೆ ಇಂಥ ಒಂದು ಯುನೀಕ್ ಆಗಿರುವಂತಹ ಒಂದು ಟಾಪಿಕ್ ಅನ್ನ ನಮ್ಮೆಲ್ಲರಿಗೂ ಕೇಳುವಂತೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೂ ಮತ್ತು ವೇದಿಕೆ ಅಧ್ಯಕ್ಷರಿಗೂ ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಇವತ್ತಿನ ಈ ಉಪನ್ಯಾಸ ನಿಜವಾಗಿಯೂ ಬಸವಣ್ಣನವರ ವಚನಗಳಲ್ಲಿ ಸಸ್ಯ ಸಂಬಂಧವಾದ ಸೂಕ್ತಿಗಳು, ಅನೇಕ ವಚನಗಳನ್ನ ತೌಲನಿಕವಾಗಿ ವೈಜ್ಞಾನಿಕವಾಗಿ ಒಂದು ಕಟ್ಟಿಕೊಟ್ಟಂತ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಈಗ ಸಂವಾದದಲ್ಲಿ ಪಾಲ್ಗೊಂಡಿರುವಂತ ಸರ್ವ ಶರಣು ಬಂಧುಗಳಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಶರಣು ಸಮರ್ಪಣೆಯನ್ನ ಶರಣಿ ರತ್ನಾ ಬಿರಾದಾರ್ ಅವ್ರು ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ 5 ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಸಂಘಟನೆಗಳಿಂದ ಆಯೋಜಿತ ಶರಣ ಮಾಸದ ದತ್ತಿ ಉಪನ್ಯಾಸ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೂ ಎಲ್ಲರ ಪರವಾಗಿ ಶರಣಾರ್ಥಿಗಳು. ವಿಶೇಷ ಉಪನ್ಯಾಸ ಬಸವಣ್ಣನವರ ವಚನದಲ್ಲಿ ಸಸ್ಯ ಸಂಬಂಧವಾದ ಸೂಕ್ತಿಗಳು. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ, ವಿಶ್ವಸ್ತರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅವರಿಗೂ ತಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳು. ವಚನ ಪ್ರಾರ್ಥನೆ ಮಾಡಿದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್,
ಮತ್ತು ವಚನ ಮಂಗಳ ಮಾಡಲಿರುವ ಶರಣಿ ಶಾಂತಾಲಂಬಿ ಅವರಿಬ್ಬರಿಗೂ ಶರಣು ಶರಣಾರ್ಥಿಗಳು. ಪ್ರಾರ್ಥನೆ ಸ್ವಾಗತ ಪರಿಚಯ ಮತ್ತು ಪ್ರಾಸ್ತಾವಿಕ ಶರಣೆ ಬನಶ್ರೀ ಅತ್ತಿ ಅವರಿಗೂ ಶರಣು ಶರಣಾರ್ಥಿಗಳು. ಅಧ್ಯಕ್ಷರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಎಲ್ಲರ ಪರವಾಗಿ ಅನಂತ ಶರಣು ಶರಣಾರ್ಥಿಗಳು. ತಾಂತ್ರಿಕ ಸಹಾಯ ಮಾಡಲಿರುವ ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೂ ಶರಣು ಶರಣಾರ್ಥಿಗಳು. ಸಂಘಟಕರು ಆದ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ, ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್, ಡಾಕ್ಟರ್ ಶಾರದಾಮಣಿ ಹುಣಸಾಳ್ ವೇದಿಕೆಯ ಪರವಾಗಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಗೂಗಲ್ ಮೀಟ್ ನಲ್ಲಿ ಪಾಲ್ಗೊಂಡ ಎಲ್ಲ ಶರಣರಿಗೂ, ಸಂವಾದದಲ್ಲಿ ಪಾಲ್ಗೊಂಡ ಬಸವಾಭಿಮಾನಿಗಳಿಗೂ ಅನಂತ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಅತ್ಯಂತ ಹೃದಯ ತುಂಬಿ ಸರ್ವರನ್ನು ಶರಣು ಸಮರ್ಪಣೆ ಮಾಡಿದಂತ ಶರಣಿ ರತ್ನಾ ಬಿರಾದರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ, ಈಗ ಕೊನೆಯದಾಗಿ ವಚನ ಮಂಗಳವನ್ನ ಶರಣಿ ಶಾಂತಾ ಲಂಬಿ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಎಲ್ಲರೂ ಶರಣ ಶರಣಾರ್ಥಿಗಳು. ಪ್ರಣತಿ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ, ಪ್ರಣತಿ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ಪ್ರಣತಿ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ, ಗುರುವಿದೆ ಲಿಂಗವಿದೆ, ಗುರುವಿದೆ ಲಿಂಗವಿದೆ, ಶಿಷ್ಯರ ಸುಜ್ಞಾನ ಅಂಕುರಿಸದ ನಕ್ಕರ, ಭಕ್ತಿಯಲ್ಲಿಯದೋ ಓ ಭಕ್ತಿಯಲ್ಲಿಯದೋ, ಭಕ್ತಿಯಲ್ಲಿಯದೋ ಭಕ್ತಿಯಲ್ಲಿಯದೋ, ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ, ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ, ಅತಿಗಳೆವ ಗುಹೇಶ್ವರ, ಅತಿಗಳೆವ ಗುಹೇಶ್ವರ, ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ಪ್ರಣತಿ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ, ಜ್ಯೋತಿ ಬೆಳಗುವುದೇ, ಜ್ಯೋತಿ ಬೆಳಗುವುದೇ. ಶರಣ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಮಧುರವಾಗಿ ವಚನ ಮಂಗಳವನ್ನ ನೆರವೇರಿಸಿಕೊಟ್ಟಂತ ಶರಣೆ ಶಾಂತಾಲಂಬಿಯವರಿಗೆ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಇವತ್ತು ಇಲ್ಲಿಗೆ ಈ ಒಂದು ಸತ್ಸಂಗ, ಆನ್ಲೈನ್ ಸತ್ಸಂಗ ಮುಕ್ತಾಯವಾಯಿತು. ನಾಳೆ ಎಂದಿನಂತೆ ತಾವೆಲ್ಲರೂ ಸಾಯಂಕಾಲ 5:30ಕ್ಕೆ ಶರಣರ ವಚನಗಳಲ್ಲಿ ಬಸವಣ್ಣ ಪ್ರೊಫೆಸರ್ ಪ್ರೇಮಾದೇವಿ ಅಣ್ಣಿಗೇರಿ, ನಿವೃತ್ತ ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಜೇವರ್ಗಿ ಅವರ ಉಪನ್ಯಾಸಕ್ಕೆ ತಾವೆಲ್ಲ ಉಪಸ್ಥಿತರಿರ್ತೀರಿ ಅನ್ನೋ ಆಶಾಭಾವನೆಯೊಂದಿಗೆ ಸರ್ವರಿಗೂ ಶರಣು ಶರಣಾರ್ಥಿಗಳು. ಶರಣ ಶರಣಾರ್ಥಿಗಳು ಮೇಡಮ್. ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.